ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಸ್ಟೂಡೆಂಟ್ಸ್ ನಾನು ಕೇಳ್ತಾ ಇರುವಂಥದ್ದು, ಸರ್ ಮಾಡಲ್ ಪೇಪರ್ ಸೊಲ್ಯೂಷನ್ಸ್ ಹಾಕಿ ಅಂತ. ಆಲ್ರೆಡಿ ನಾನೀಗ ಮಾಡಲ್ 1 ಮಾಡಲ್ 2 ಪೇಪರಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಜೊತೆಗೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಕ್ವಶನ್ಸ್ ಅಂತೇಳಿ ನಾನು ನಿಮ್ಗೆ ಸಾಲ್ವ್ ಮಾಡಿ ನಿಮಗೆ ಕಳಿಸಿದ್ದೀನಿ. ಅದರಲ್ಲಿ ಮ್ಯಾಟ್ರಿಸಸ್ ಮತ್ತು ಸ್ಟ್ರೈಟ್ ಲೈನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಈಗ ಮಾಡಲ್ ಪೇಪರೇ ಪರ್ಟಿಕ್ಯುಲರ್ ಆಗಿ ಬೇಕು ಅಂತಂದರೆ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಇದು ಜಸ್ಟ್ ಮಾಡಲ್ ಪೇಪರ್ ಮಾತ್ರ, ಓಕೆನಾ. ನಂಬರ್ ಚೇಂಜ್ ಆಗುವಂಥ ಚಾನ್ಸಸ್ ಇರ್ಬೋದು. ಕ್ವಶನ್ ಪೇಪರ್ ಪ್ಯಾಟ್ರನ್ ಒಂದೇ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಸುಮಾರು ಜನ ಕೇಳ್ತಿರುವಂಥದ್ದು ಏನಪ್ಪ ಅಂದರೆ 20 ಸೀರೀಸ್. ಒಂದು ನೆನ್ಪಿಟ್ಕೊಳ್ಳಿ, ಯಾರ್ಯಾರ ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಸೊ ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಏನಪ್ಪ ಅಂತಂದರೆ ಒನ್ ಥಿಂಗ್, ನೀವು 20ಇಂದ ಸ್ಟಾರ್ಟ್ ಆಗಿದೆ ಕ್ವಶನ್ ಪೇಪರು. 20ಇಂದ ಸ್ಟಾರ್ಟ್ ಆಗಿರುವಂತಹ ಎಲ್ಲ ಸ್ಟೂಡೆಂಟ್ಸು ಕೂಡ ಅವ್ರಿಗೆ ಇದೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಬರುತ್ತೆ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವುದು 20 SC 0 1T ಅನ್ನೋಂಥ ಕ್ವಶನ್ ಪೇಪರೇ ಬರುತ್ತೆ, ಓಕೆನಾ. ಹಾಗಾಗಿ ನೀವೇನು ಕಾನ್ಸಂಟ್ರೇಟ್ ಮಾಡಬೇಕಪ್ಪ ಅಂದರೆ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಇಸ್. ಹಾಗಾದರೆ ನಾವೀಗ ಇಲ್ಲಿ ಕೊಡ್ತಾ ಇರುವಂಥದ್ದು ನೋಡ್ಬೋದು, ಇದು ಮಾಡಲ್ ಪೇಪರ್. ಸೊ ಸೆಮಿಸ್ಟ್ರೆಂಡ್ನ ಮಾಡಲ್ ಪೇಪರ್ 1. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು. ಸೊ ಇಲ್ಲಿ ರವಿ ಆರ್ ನಂದಿ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ನಂಬರ್ ಜಾಗದಲ್ಲಿ ಬರ್ತೀನಿ. ಅಂದರೆ ನೀವು ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಅರ್ಥ. ಸೊ ನೆನ್ಪಿಟ್ಕೊಳ್ಳಿ, ಯಾರಿಗೆಲ್ಲ ಕ್ವಶನ್ ಪೇಪರ್ ಕೋಡ್ 20 SC 0 1T ಇರುತ್ತೋ, 20 SC 0 1T ಇರುತ್ತೋ ಅವ್ರಿಗೆಲ್ಲರಿಗೂ ಅಂದರೆ ಈ ಕ್ವಶನ್ ಪೇಪರ್ ಪ್ಯಾಟ್ರನ್, ಈ ಕ್ವಶನ್ ಪೇಪರ್ ಕೋಡ್ ನಿಮ್ಮ ಹಾಲ್ ಟಿಕೆಟಲ್ಲಿ ಇತ್ತು ಅಂದರೆ ಅವರಿಗೆಲ್ಲ ಇದೇ ಕ್ವಶನ್ಸೇ ಫಾಲೋ ಆಗುತ್ತೆ, ಓಕೆನಾ. ಈಗ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಆನ್ಸರ್ ಎನಿ 5 ಕ್ವಶನ್ ಫ್ರಮ್ ಸೆಕ್ಷನ್ ಎ. ಸೊ ಸೆಕ್ಷನ್ ಎ ಇಂದ ಎನಿ 5 ಅಂದರೆ ನೀವು ಜಾಸ್ತಿ ಬರೆದ್ರೆ ತೊಂದರೆ ಆಗೋದಿಲ್ಲ. ಒಟ್ಟಿನಲ್ಲಿ ಮಿನಿಮಮ್ 5 ಬರೀಬೇಕು. ಸೊ 5ಗೆ ಎಷ್ಟಾಗುತ್ತೆ ನಿಮಗೆ 5 4s 20 ಮಾರ್ಕ್ಸ್ ಇಲ್ಲಿ ಬರ್ತಾ ಇದೆ. ಅದೇ ಥರ ಆನ್ಸರ್ ಎನಿ 10 ಕ್ವಶನ್ ಫ್ರಮ್ ಸೆಕ್ಷನ್ ಬಿ ಅಂದರೆ ಸೊ 10 ಕ್ವಶನ್ ಫ್ರಮ್ ಸೆಕ್ಷನ್ ಬಿ. ಸೆಕ್ಷನ್ ಬಿನಲ್ಲಿ ಈಚ್ ಒನ್ ಎಷ್ಟು ಮಾರ್ಕ್ಸು 5 ಮಾರ್ಕ್ಸ್. ಅಲ್ಲಿಗೆ ಎಷ್ಟಾಯಿತು ಸೆಕ್ಷನ್ ಬಿನಲ್ಲಿ ನಿಮಗೆ 50 ಮಾರ್ಕ್ಸ್ ಬರ್ತಾ ಇದೆ. ಆನ್ಸರ್ ಎನಿ 5 ಕ್ವಶನ್ ಫ್ರಮ್ ಸೆಕ್ಷನ್ ಸಿ ಅಂದರೆ 6 5s ನಿಮಗೆ ಎಷ್ಟು ಬರ್ತಾ ಇದೆ 30 ಬರ್ತಾ ಇದೆ. ಸೊ ಕ್ವಶನ್ ಪೇಪರಲ್ಲಿ ನಿಮಗೆ ಈಗ ಸೆಕ್ಷನ್ ಎ, ಸೆಕ್ಷನ್ ಬಿ ಮತ್ತು ಸೆಕ್ಷನ್ ಸಿ ಇರುತ್ತೆ. ಈ ಮೂರಲ್ಲಿ ನಿಮ್ಗೆ ಏನಾಗುತ್ತೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಓಕೆನಾ. ಸೊ ಈಗ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಇನ್ನು ಸೆಕ್ಷನ್ ಎನಲ್ಲಿ ಫಸ್ಟ್ ಕ್ವಶನ್ ಮ್ಯಾಟ್ರಿಕ್ಸ್ ಮೇಲೆ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿದ್ದು. ಎ ಮತ್ತು ಬಿ ಕೊಡಿದ್ರೆ ನಾವು ಕಂಡುಹಿಡಿಬೇಕಾದ್ರೆ A+2B ಕಂಡುಹಿಡಿಬೇಕು. ಹಾಗಾದ್ರೆ ಏನು ಮಾಡೋಣ, ಸೊ ಸೊಲ್ಯೂಷನ್ ಮಾಡಬೇಕಾದ್ರೆ A+2B ಅಂತಂದರೆ A+2B ಈಸ್ ಈಕ್ವಲ್ ಟು ಎ ಬರ್ಕೊಬೇಕು. ಫಸ್ಟು ಎ ವ್ಯಾಲ್ಯೂ ಎಷ್ಟಿದೆ 4 5 1 2 ಇದೆ. ಸೊ ಇದನ್ನು ಬರ್ಕೊಂಡೆ ಪ್ಲಸ್ ಏನು ಮಾಡೋಣ 2 ಇಂಟು ಎಗೇನ್ ಬಿ ವ್ಯಾಲ್ಯೂ ಬಂದು 0 6 1 3 ಇದೆ. ಸೊ ಇದನ್ನು ನಾನು ಬರ್ಕೊಬೇಕಾಗತ್ತೆ. ಈಗ ಇಲ್ಲಿ ವೆರಿ ಸಿಂಪಲ್, 2 ಪಕ್ಕದಲ್ಲಿ ಮ್ಯಾಟ್ರಿಕ್ಸ್ ಬಿ ಬರ್ಕೊಳ್ಳಿ. ಇಲ್ಲಿ 4 5 1 2 ಆಯಿತು. ಈಗ ಈ 2ಗೆ ಏನು ಮಾಡೋಣ 2 ಮಲ್ಟಿಪ್ಲೈ ಮಾಡೋಣ. 2 ಇಂಟು 0 ಎಷ್ಟು 0, 2 6 ಎಷ್ಟಾಯಿತು 12, 2 1 ಎಷ್ಟು 2, 2 3 ಎಷ್ಟು 6. ಈಗ ನಿಮಗೆಲ್ಲ ಗೊತ್ತಿದೆ ಮ್ಯಾಟ್ರಿಕ್ಸು ಅಡಿಷನ್ನು ಯಾವ ಥರ ಅಂತೇಳಿ. ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿರ್ತೀರಾ, ನೋಡಿಲ್ಲ ಅಂದರೆ ತಿಳ್ಕೊಳ್ಳಿ. ಈ ನಂಬರ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ದಟ್ ಮೀನ್ಸ್ 4 + 0 ಎಷ್ಟಾಯಿತು, ದಟ್ ಈಸ್ 4 ಬಂತು. ಈ ನಂಬರ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಎಷ್ಟು ಬರುತ್ತೆ 12 + 5 ನಿಮಗೆ 17 ಬರ್ತಾ ಇದೆ. ಈ 1ನ 2ಗೆ ಆ್ಯಡ್ ಮಾಡ್ತೀರಾ 3 ಬರ್ತಾ ಇದೆ. 2ನ 6ಗೆ ಆ್ಯಡ್ ಮಾಡ್ತೀರಾ 8 ಬರ್ತಾ ಇದೆ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ಹೇಳ್ಬೋದು, ಓಕೆನಾ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ನೆನ್ಪಿಟ್ಕೊಳ್ಳಿ, ದಿಸ್ ಅ ವೆರಿ ಸಿಂಪಲ್ ಥಿಂಗ್. ನೋಡಿ, ನೀವು ಕೂಡ ಈ ಥರ ಮಿಸ್ ಆಗಿ ಸ್ಕ್ರಾಚ್ ಮಾಡ್ತಾರೆ, ಅದೇ ಥರ ನಂದು ಆಗ್ಬಿಟ್ಟಿದೆ, ತೊಂದರೆ ಇಲ್ಲ. ಸೊ ದಿಸ್ ಈಸ್ ವಾಟ್ A+2B. ಎಷ್ಟು ಮಾರ್ಕ್ಸ್ ಬರ್ತಾ ಇದೆ 4 ಮಾರ್ಕ್ಸ್ ಬರ್ತಾ ಇದೆ. ಸಿಂಪಲ್ ಸೊಲ್ಯೂಷನ್, ಓಕೆ. ಸೊ ನೆಕ್ಸ್ಟ್ಗೆ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ A+AT ಮಾಡಬೇಕು. ಆದರೆ ಎ ಆಲ್ರೆಡಿ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಮಾಡಬೇಕಾದ್ರೆ ಫಸ್ಟ್ ನಾವೇನು ಮಾಡೋಣ AT ಕ್ಯಾಲ್ಕುಲೇಟ್ ಮಾಡೋಣ. ಅಂದರೆ A ಟ್ರಾನ್ಸ್ಪೋಸ್ ಅಂತ ಅರ್ಥ. ಸೊ ಎ ಟ್ರಾನ್ಸ್ಪೋಸ್ ಅಂದರೆ ಏನು, ಸೊ ಫಸ್ಟ್ ರೋ ಇದ್ದರೆ ಅದನ್ನು ಕಾಲಮ್ ಮಾಡಬೇಕು. ಸೊ ಈ ಥರ ಇರೋದನ್ನು ಈ ಥರ ಚೇಂಜ್ ಮಾಡಬೇಕು. ಅಂದರೆ 3 2ನ 3 2 ಅಂತ ಮಾಡೋಣ. ಸೊ 3 2 ಬರ್ಕೊಂಡೆ. ಸೆಕೆಂಡ್ ರೋ ಇರೋದು ಸೆಕೆಂಡ್ ಕಾಲಮ್ ಆಯಿತು, 2 0 ಆಯಿತು. ಇದು ಎ ಟ್ರಾನ್ಸ್ಪೋಸ್. ಈಗೇನು ಮಾಡೋಣ ನಾವು A+A ಟ್ರಾನ್ಸ್ಪೋಸ್ ಮಾಡೋಣ. A+A ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಇದೇ ಕೊಟ್ಟಿದ್ದಾರೆ, ಕೊಟ್ಟಿರೋದನ್ನು ಬರ್ಕೊಳ್ಳೋಣ. 3 2 2 0 ಬರ್ಕೊಂಡೆ ಪ್ಲಸ್ ಇದಕ್ಕೇನು ಮಾಡೋಣ. ಸೊ ಎಗೇನ್ ಇಲ್ಲಿ 3 2 2 0 ಆಬ್ವಿಯಸ್ಲಿ ಇದೇನಾಗ್ತಿದೆಯಪ್ಪ ಅಂದರೆ ಎರಡೂ ಕೂಡ ಒಂದೇ ಥರ ಕಾಣಿಸ್ತಾ ಇದೆ. ಸೊ ಎಲ್ಲ ಪ್ರಾಬ್ಲಮ್ ಇದೇ ಥರ ಆಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಈಗೇನು ಮಾಡ್ತಾ ಇದ್ದೀನಿ ಆ್ಯಡ್ ಮಾಡ್ತೀನಿ. 3ಗೆ 3 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು 6 ಆಯಿತು. 2ಗೆ 2s ಎಷ್ಟಾಯಿತು 4 ಆಯಿತು. 2ಗೆ 2s ಎಷ್ಟಾಯಿತು 4 ಆಯಿತು. 0ಗೆ 0s ಎಷ್ಟಾಯಿತು 0 ಆಯಿತು. ಸೊ ದಿಸ್ ಈಸ್ 0 6 ಅನ್ಕೊಂಬಿಟ್ಟಿರಾ.
ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಅಲ್ಲಿಗೆ ನನಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ? ಇಲ್ಲೊಂದು 4 ಮಾರ್ಕ್ಸ್ ಬರ್ತಾ ಇದೆ. ಯಾರೆಲ್ಲ ಜಸ್ಟ್ ಪಾಸ್ ಆಗಬೇಕು ಅಂದ್ಕೊಂಡಿರ್ತೀರೋ ಅವ್ರು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಆಲ್ರೆಡಿ ನಮಗೆ ಎಷ್ಟು ಮಾರ್ಕ್ಸ್ ಬಂತು? 8 ಮಾರ್ಕ್ಸ್ ಬಂದ್ಬಿಟ್ಟಿದೆ. ಕರೆಕ್ಟಾ? ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದೇ ಫಸ್ಟ್ ಅನಿಸುತ್ತೆ. ಯಾವಾಗಲೂ ಎಕ್ಸಾಮ್ ಆದಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೆ. ಈಗ ನಿಮ್ಮ ಡಿಮ್ಯಾಂಡ್ ನೋಡಿ ಮಾಡೆಲ್ ಪೇಪರ್ನ ಸಾಲ್ವ್ ಮಾಡಂಗೆ ಆಗಿದ್ದೀನಿ. ಓಕೆನಾ? ಓಕೆ, ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಒನ್ ಸೊಲ್ಯೂಷನ್. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಲೈಕ್ ಮಾಡ್ತಾನೇ ಇರಿ ಪ್ರತಿ ಪ್ರಾಬ್ಲಮ್ಗೂ. ಅದೇ ರೀತಿಯಾಗಿ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ತಾನೆ ಇರಿ. ಓಕೆನಾ? ಸಬ್ಸ್ಕ್ರೈಬ್ ಕೂಡ 2 ಸತಿ ಮಾಡೋಕ್ಕೆ ಹೋಗ್ಬೇಡಿ. 2ನೇ ಸತಿ ಮಾಡಿದ್ರೆ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಕೇಳ್ತಾ ಇರೋವಂಥದ್ದು, ಇಫ್ ದ ಮ್ಯಾಟ್ರಿಕ್ಸ್ ಎ ಈಸ್ ಈಕ್ವಲ್ ಟು ದಿಸ್ x1 4 3 4 ಇಸ್ ಅ ಸಿಂಗುಲರ್ ದೆನ್ ಫೈಂಡ್ ಎಕ್ಸ್ ಅಂತ. ನಾನು ಹೇಳೋದು ಇಷ್ಟೇ ನಿಮಗೆ. ನೀವು ಸಿಂಗುಲರ್ ಅಂದರೆ ಏನಪ್ಪ ಅಂತ ತಿಳ್ಕೊಳಕ್ಕೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್ ಸಿಂಗುಲರ್ ಅಂದರೆ ಎನಿ ಆಫ್ ದಿ ಮ್ಯಾಟ್ರಿಕ್ಸ್ ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 0 ಆದರೆ ದಟ್ ಈಸ್ ಕಾಲ್ಡ್ ಆಸ್ ಸಿಂಗುಲರ್ ಅಂತ ಕರಿತೀರಿ. ಹಾಗಾದರೆ ಇಫ್ ದ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ದಿಸ್ ಒನ್ ಇಸ್ ಸಿಂಗುಲರ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಹಂಗಾರೆ ಏನು ಮಾಡಬೇಕು? ಇದರ ಡಿಟರ್ಮಿನೆಂಟ್ ಹಾಕ್ಕೊಂಡು ನಾನು 0 ಅಂತ ಬರ್ಕೋಬೇಕು. ಇನ್ನು ಸಿಂಪಲಾಗಿ ಹೇಳಬೇಕು ಅಂದರೆ, ಸರ್ ನನಗೆ ಇಷ್ಟೆಲ್ಲ ಗೊತ್ತಾಗಲ್ಲ, ನೀವು ಸಿಂಪಲಾಗಿ ಹೇಳಿ ಅಂದರೆ, ನಿಮ್ಗೇನ ಎಕ್ಸಾಮಲ್ಲಿ ಈ ಥರ ಪ್ರಾಬ್ಲಮ್ ಬಂದು ಎಕ್ಸ್ ಕಂಡಿದೆ ಅಂತ ಬಂದರೆ ನೀವು ಸಿಂಪಲಾಗಿ ಏನು ಮಾಡಿ, ಆ ಕಡೆ ಈ ಕಡೆ ಈ ಡಿಟರ್ಮೆಂಟನ್ನು ಸಿಂಬಲ್ ಹಾಕ್ಕೊಳ್ಳಿ. ಎಕ್ಸ್ 1 3 4 ಹಾಕ್ಕೊಂಡು ಡಿಟರ್ಮೆಂಟ್ ವ್ಯಾಲ್ಯೂನ 0 ಬರ್ಕೊಳ್ಳಿ. ಸೊ 0 ಬರ್ಕೊಂಡು ಏನು ಮಾಡಿ, ಈಗ ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ಬಂತು ಎಕ್ಸ್ ಇಂಟು 4 ಎಷ್ಟಾಯಿತು? 4x ಆಯಿತು. 3 1 ಎಷ್ಟಾಯಿತು? 3 ಆಯಿತು. ಈಸ್ ಈಕ್ವಲ್ ಎಷ್ಟಾಯಿತು? 0. ಹಾಗಾದರೆ 4x ಈಸ್ ಈಕ್ವಲ್ ಎಷ್ಟು ಬಂತು ನಿಮಗೆ? 3 ಬಂತು. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಕೆಲವ್ರು ಕೇಳ್ಬೋದು, ಸರ್ ಹೆಂಗಾಗುತ್ತಿದು? ಯಾಕಂದರೆ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ 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 ಗೊತ್ತಾಗ್ತಾ ಇದೆ ಹುಡುಗರಿಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ. ಇದು ಕೂಡ ಒಂದು ಬೇಸಿಕ್ ಕಾನ್ಸೆಪ್ಟ್ ಅಷ್ಟೇ. ನೋಡಿ, ಯಾವುದೇ ಒಂದು 3 ಈ ಕಡೆ ರೈಟ್ ಸೈಡ್ಗೆ ಹೋದಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಹಾಗಾದರೆ 4x ಏನಾಯಿತು? 3 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಇಲ್ಲಿ 4ನ -4 ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಮಲ್ಟಿಪ್ಲಿಕೇಶನ್ ಆಗಿರೋದು. ನೋಡಿ ಅರ್ಥ ಮಾಡ್ಕೊಳ್ಳಿ. ಎ ಬಿ ಇಸ್ ಈಕ್ವಲ್ ಟು ಸಿ ಅಂತ ಇದ್ದರೆ ಬಿ ಇಸ್ ಈಕ್ವಲ್ ಟು, ನನಗೆ ಎ ಬಂದು ಎಲ್ಲಿ ಬರುತ್ತೆ? ಡಿನಾಮಿನೇಟರ್ ಬರುತ್ತೆ. ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಅಂತ ಇದ್ದರೆ ಅವಾಗ ಬಿ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದರೆ ಸಿ ಮೈನಸ್ ಎ ಆಗುತ್ತೆ. ಇವೆರಡನ್ನ ತುಂಬಾ ಚೆನ್ನಾಗಿ ಕಲ್ತ್ಕೊಬೇಕಾಗಿರುವಂಥದ್ದು ನೀವು. ಸೊ ತುಂಬ ಬೇಸಿಕ್ ಇದು, ಆಯಿತಾ? ಸೊ ಆದರೂ ಕೂಡ ಪರವಾಗಿಲ್ಲ. ಇದು ಎಂಥವ್ರಿಗೆ ಅಂದರೆ ಎಲ್ಲ ಮನೆ ಮಂದಿಗೆಲ್ಲ ಹೆಲ್ಪ್ ಆಗುತ್ತೆ ಈ ಥರ ಪ್ರಾಬ್ಲಮ್ ಅರ್ಥ ಮಾಡ್ಕೊಳೋದ್ರಿಂದ. ಸೊ ನೀವು ಅದನ್ನು ಈಸಿಯಾಗಿ ತಿಳ್ಕೊಬೋದು. ಓಕೆನಾ? ಸೊ ದಟ್ ಈಸ್ ವಾಟ್ ಇವೆರಡು. ಸೊ ಇದು ಪ್ಲಸ್ ಇದ್ದಾಗ ಏನಾಗುತ್ತೆ? ಆ ಕಡೆ ಹೋದಾಗ ಮೈನಸ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದ್ದಾಗ ಏನಾಗುತ್ತೆ? ಕೆಳಗಡೆಗೆ ಹೋಗುತ್ತೆ. ಇದು ನೆನ್ಪಿಟ್ಕೊಬೇಕಾಗಿರುವಂಥದ್ದು. ಹಾಗಾದರೆ ನನಗೆ ಇಲ್ಲಿ ಸೊಲ್ಯೂಷನ್ ಏನಾಗ್ತಿದೆ? ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು? 3/4 ಬಂತು. ಹಾಗಾದರೆ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ವಾಟ್ ಡಿಟರ್ಮೆಂಟ್ ಎಕ್ಸ್ಪ್ಯಾನ್ಷನ್ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅಂತ. ಎಕ್ಸ್ ಅಂತ ಕಾಣಿಸ್ಕೊಂತ ನೀವೇನು ಮಾಡಿ ಡಿಟರ್ಮೆಂಟ್ ಬರ್ಕೊಂಡು ಈಸ್ ಈಕ್ವಲ್ ಟು ನೀವೇನು ಮಾಡಿ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಯಿರಿ. ಸೊ ನೋಡಿ 3 ಸ್ಟೆಪ್ಪಲ್ಲಿ ಬರ್ತಾ ಇದೆ. ಸೊ ಅಲ್ಲಿಗೆ ಎಷ್ಟು ಬಂತು? ಇದು ಕೂಡ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 4 ಮಾರ್ಕ್ಸ್ ಬರುತ್ತೆ. 3 ಪ್ರಾಬ್ಲಮ್ ಸೇರಿ 4 ಮಾರ್ಕ್ಸ್ ಅಂದರೆ ಎಷ್ಟಾಯಿತು? 3 4 12 ಮಾರ್ಕ್ಸ್ ಬಂದ್ಬಿಡ್ತು ನಿಮಗೆ. ಕರೆಕ್ಟಾ? ಓಕೆ, ಸೊ ನೆಕ್ಸ್ಟ್ಗೆ ಹೋಗೋಣ. ಈಗ ಫೈಂಡ್ ದ ಸ್ಲೋಪ್ ಆಫ್ ಎ ಲೈನ್ ವೂಸ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್ ಇಸ್ 45 ಡಿಗ್ರಿ. ನೀವು ನಮ್ಮ ಸ್ಟ್ರೈಟ್ ಲೈನ್ ವಿಡಿಯೋ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗಿರುತ್ತೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಅಂದರೆ ನೀವು ಅರ್ಥ ಮಾಡ್ಕೊಬೇಕೀಗ 4th ಪ್ರಾಬ್ಲಮ್ಗೆ ಹೋದಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ಸ್ಟ್ರೈಟ್ ಲೈನ್ಗೆ ಹೋಗ್ತಾ ಇದ್ದೀನಿ. 4th ಪ್ರಾಬ್ಲಮ್ಗೆ ಹೋದಾಗ ನಾನು ಯಾವ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ? ಸ್ಟ್ರೈಟ್ ಲೈನ್ ಪ್ರಾಬ್ಲಮ್ ಬರ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನನಗೆ ಕೊಟ್ಟಿರೋದೆಲ್ಲ ಇಷ್ಟೇ. ಇಲ್ಲಿ ಬರೀ ಸ್ಲೋಪ್ ಆಫ್ ಎ ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಚೆನ್ನಾಗಿ ಫಾರ್ಮುಲಾ ಬ್ಯಾಟ್ ಮಾಡಿಸಿರ್ತಾರೆ. ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಈಗ ಕ್ಲಾಸಲ್ಲಿ ತಿಳ್ಕೊಳ್ಳಿ, ತೊಂದರೆ ಇಲ್ಲ. ಸ್ಲೋಪ್ ಆಫ್ ಎ ಲೈನ್ ಅಂದರೆ ನಿಮಗೆ ಫಾರ್ಮುಲಾ ಶೀಟ್ ನಾನು ವೆಬ್ಸೈಟಲ್ಲಿ ಸಿಗುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಸೊ ಸ್ಲೋಪ್ ಆಫ್ ಎ ಲೈನ್ ಅಂತ ಹೇಳಿದ ತಕ್ಷಣ ಸ್ಟ್ರೈಟ್ ಲೈನ್ನ ಮೊದಲನೇ ಫಾರ್ಮುಲಾ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಹಾಗಾದರೆ ಸೊಲ್ಯೂಷನಲ್ಲಿ ಟೀಟಾ ವ್ಯಾಲ್ಯೂ ಅವ್ರು ಕೊಟ್ಟಿರೋದೇನು? ಟೀಟಾ 45 ಡಿಗ್ರಿ. ನಾನು ಮೊದಲೇ ಹೇಳಿರ್ತೀನಿ ಟಿಪ್ ನಿಮಗೆ, ಯಾವಾಗ ಯಾವ ಡಿಗ್ರಿ ಕಾಣಿಸ್ಬಿಡ್ತು ಅದನ್ನು 45 ಡಿಗ್ರಿ ಅಂತ ಇಟ್ಕೊಳ್ಳಿ. ಓಕೆನಾ? ಡಿಗ್ರಿ ಕಾಣಿಸೋದು ಸಾಕು, ಅದು 45 ಅಂತ ಅರ್ಥ. ಸೊ ಹಾಗಾದರೆ ನಾವೇನು ಮಾಡಬೇಕು? ಟೀಟಾ ಕೊಟ್ಟರೆ ಸಾಕು, ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ. ಹಾಗಾದ್ರೆ ಏನು ಮಾಡೋಣ? ಟ್ಯಾನ್ ಆಫ್ ದಿ ವ್ಯಾಲ್ಯೂ 45 ಡಿಗ್ರಿ. ನೀವು ಫಾರ್ಮುಲಾ ಶೀಟಲ್ಲಿ ನೋಡಿರ್ತೀರ, ಟ್ಯಾನ್ 45 ವ್ಯಾಲ್ಯೂ ಬಂದೆಷ್ಟು? 1. ಸೊ ಹಾಗಾದರೆ ನಿಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಏನು ಬಂತು? ದಿಸ್ ಇಸ್ ವೆರಿ ಸಿಂಪಲ್.
ದಿಸ್ ಎಮ್ ಇಸ್ ಈಕ್ವಲ್ ಟು ವಾಟ್, ಎಮ್ ಇಸ್ ಈಕ್ವಲ್ ಟು 1. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಷ್ಟೇ ಸೊಲ್ಯೂಷನ್ನು. ಸರ್ ಇಷ್ಟಕ್ಕೆ 4 ಮಾರ್ಕ್ಸ್ ಕೊಡ್ತಾರಾ ಅನ್ನುವಂತಹ ಡೌಟ್ಸ್ ನಿಮಗೆ ಬೇಡ. ಅರ್ಥ ಆಗ್ತಿದೆಯಾ? ಖಂಡಿತ ಕೊಡ್ತಾರೆ, ಸ್ಕೀಮಲ್ಲಿ ಇರುತ್ತೆ. ಆಯಿತಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಈ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದೀರಿ, ಫೈಂಡ್ ದ ಸ್ಲೋಪ್ ಆಫ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್. ಸೊ ನಿಮಗೆ ಫಾರ್ಮುಲಾ ಶೀಟಲ್ಲಿ ನಾನು ಹೇಳಿದ್ದೀನಿ, ಫಾರ್ಮುಲಾ ಶೀಟ್ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಸೊ ಗೊತ್ತಿಲ್ಲ ಅಂದರೆ ನಿಮಗೆ ನೋಡಿ, ಮ್ಯಾಥ್ಸ್ ವಿತ್ ಮೀ ವೆಬ್ಸೈಟ್ಗೆ ಹೋಗಿ. ಸೊ ಮ್ಯಾಥ್ಸ್ ವಿತ್ ಮೀ ವೆಬ್ಸೈಟ್ಗೆ ಬಂದಾಗ ಇಲ್ಲಿ ಡಿಪ್ಲೊಮಾ ಕಡೆ ಬಂದಾಗ ಫಾರ್ಮುಲಾ ಅಂತ ಇದೆ. ಇಲ್ಲಿ ಬಂದಾಗ ನೀವು ನೋಡ್ಬೋದು 20SCನಲ್ಲಿ ಫಾರ್ಮುಲಾ ಶೀಟ್ ಕಾಣಿಸುತ್ತೆ. ಸೊ ಇಲ್ಲಿ ನಿಮಗೆ ಫಾರ್ಮುಲಾ ಶೀಟ್ ಓಪನ್ ಆಗುತ್ತೆ. ನೋಡ್ತಾ ಇದ್ರಲ್ವಾ, ನಾನು ಏನು ಫಾರ್ಮುಲಾ ಶೀಟ್ ಕೊಟ್ಟರು ಅಂಥದ್ರಲ್ಲಿ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಫಸ್ಟ್ ಫಾರ್ಮುಲಾ ಆಯಿತು. ಈಗ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್ಗೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ದಟ್ ಮೀನ್ಸ್ ವಾಟ್, ಈಗ ನಾವು ಯೂಸ್ ಮಾಡುವಂಥ ಫಾರ್ಮುಲಾ 2 ಪಾಯಿಂಟ್ಸ್ ಕೊಟ್ಟ ಯಾವ ರೀತಿ ಅನ್ನೋದನ್ನು ಯೂಸ್ ಮಾಡೋಣ. ಓಕೆನಾ. ಸೊ ದಟ್ ಈಸ್ ವೆರಿ ಸಿಂಪಲ್ ಥಿಂಗ್. ನೋಡಿ, ಈಗ ಸೊಲ್ಯೂಷನ್ ಬರೆಯೋಣ. ಸೊ ಏನಿದೆ, ನಮಗೆ 2 ಪಾಯಿಂಟ್ ಕೊಟ್ಟಿದ್ದಾರೆ, x1, y1. x1, y1ನ ಫಸ್ಟ್ ಬರ್ಕೋತೀನಿ 2, 3 ಅಂತ. ಅದೇ ರೀತಿಯಾಗಿ x2, y2 ಬರ್ಕೋತೀನಿ ಏನಂತ, ದಟ್ ಈಸ್ ನಥಿಂಗ್ ಬಟ್ 3, 1 ಅಂತೇಳಿ. ಈಗ ನನಗೆ ಫಾರ್ಮುಲಾ ಬರ್ಕೋತೀನಿ, m ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಹಾಗಾದರೆ ನನಗೇನು ಬಂತು, y2 ಬೆಲೆ 1 ಮೈನಸ್ 3 ಡಿವೈಡೆಡ್ ಬೈ 3 ಮೈನಸ್ 2. ನೋಡಿ, ಇದು y2, ಇದು y1, ಇದು x2, ಇದು x1. ಹಾಗಾದರೆ 1 ಮೈನಸ್ 3 ಎಷ್ಟಾಯಿತು, ಮೈನಸ್ 2 ಆಯಿತು. 3 ಮೈನಸ್ 2 ಎಷ್ಟಾಯಿತು, 1 ಆಯಿತು. ದಟ್ ಮೀನ್ಸ್ ವಾಟ್, ಎಮ್ ಇಸ್ ಈಕ್ವಲ್ ಟು -2/1 ಅಂತಂದರೆ ಇಟ್ ಇಸ್ ಎ ವೆರಿ ಸಿಂಪಲ್ ವ್ಯಾಲ್ಯೂ, -2 ಅಂತಲೇ ಅರ್ಥ. ಹಾಗಾದರೆ ನನಗೆ ರಿಕ್ವೈರ್ಡ್ ಸೊಲ್ಯೂಷನ್ ಏನು ಬಂತು, ದಟ್ ಈಸ್ ಎಮ್ ಇಸ್ ಈಕ್ವಲ್ ಟು -2. ಓಕೆನಾ. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಈಗ ನಾವು ಬಂದಿದ್ದೀರಿ ಯಾವುದ್ರಲ್ಲಪ್ಪ ಅಂದರೆ ಟ್ರಿಗ್ನಾಮೆಟ್ರಿಗೆ ಬಂದಿದ್ದೀರಿ. ಸೊ ಅಲ್ಲಿಗೆ 3 ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ ಆಯಿತು, 2 ಪ್ರಾಬ್ಲಮ್ ಸ್ಟ್ರೈಟ್ ಲೈನ್ ಆಯಿತು. ಈಗ ನಾವು ಸಾಲ್ವ್ ಮಾಡ್ತಾ ಇರುವಂಥದ್ದು ಯಾವುದು, ಸೊ ದಟ್ ಈಸ್ ದ ಟ್ರಿಗ್ನಾಮೆಟ್ರಿಕ್ ಸೊಲ್ಯೂಷನ್. ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಕನ್ವರ್ಟ್ 120 ಡಿಗ್ರಿ ಇಂಟು ರೇಡಿಯನ್ ಆ್ಯಂಡ್ 3π/2 ಇಂಟು ಡಿಗ್ರಿ. ತುಂಬಾ ಸಿಂಪಲ್ ಟೆಕ್ನಿಕ್ ಇದು. ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ. ಅಂಥ ಟ್ರಿಗ್ನಾಮೆಟ್ರಿ ಭಯ ಬೀಳೋರು ಕೂಡ ಇದನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಯಾವ ಥರ ಸರ್, ಯಾವುದೇ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ 120 ಡಿಗ್ರಿ ಕೊಟ್ಟಿದ್ದಾರೆ ಅಂತಂದರೆ ನಾನು ಇದನ್ನೇನು ಮಾಡಬೇಕು, ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಡಿಗ್ರಿ ಅಂತ ಕೊಟ್ಟರೆ ಅಲ್ಲಿ ನನಗೆ ಪೈ ಬರಬೇಕು ಅಂತ ಅರ್ಥ. ಸೊ ಪೈ ಬರಬೇಕು ಅಂದರೆ ಈ 120ಗೆ ಪೈ ಬರಬೇಕು ಅಂದರೆ ಪೈ ಡಿವೈಡೆಡ್ ಬೈ 180 ಮಾಡಬೇಕು. ಓಕೆನಾ. ನೋಡಿ, 0 ಕ್ಯಾನ್ಸಲ್ ಆಯಿತು. ನನಗೆ ಉಳಿದು 12 ಮತ್ತು 18. ಸೊ ನೀವು ಒಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಅಲ್ಲಿ ನಿಮಗೆ a/b ಅಂತ ಕ್ಯಾಲ್ಕುಲೇಟ್ ಮಾಡಿ ನನ್ನ ಟ್ರಿಗ್ನಾಮೆಟ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನೋಡಿ. ಅದರಲ್ಲಿ ಈ ಕನ್ವರ್ಷನ್ ಇದೆ, ನಿಮ್ಗೆ ಡೀಟೇಲಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ಏನಾಗ್ತಿದೆ ನೋಡಿ, ವೆರಿ ಸಿಂಪಲ್. ಸೊ 4 ಕ್ಯಾನ್ಸಲ್ ಆಗುತ್ತೆ, ಅಥವಾ 6 ಕ್ಯಾನ್ಸಲ್ ಆಗುತ್ತೆ. 6 2s are 12, 6 3s are 18. ಹೆಂಗೆ ಬರಿಬೋದು, 2π ಡಿವೈಡೆಡ್ ಬೈ 3. ಸೊ ಇದು ನಾವೇನು ಮಾಡಿದ್ರಿ, ಡಿಗ್ರಿಯಿಂದ ರೇಡಿಯನ್ಗೆ ಕನ್ವರ್ಟ್ ಮಾಡಿದಿರಿ. ಸೊ ಇದು ಡಿಗ್ರಿಯಿಂದ ರೇಡಿಯನ್ಗೆ ಕನ್ವರ್ಟ್ ಮಾಡಿರುವಂಥ ವ್ಯಾಲ್ಯೂ. ಹಾಗಾದರೆ ಇನ್ನೂ ಒಂದು ಪಾರ್ಟ್ ಇದೆ. ಆ ಪಾರ್ಟ್ ಏನಪ್ಪ ಅಂದರೆ 3π/2ನ ಡಿಗ್ರಿ ಕನ್ವರ್ಟ್ ಮಾಡಿ. ಸೊ 3π/2ನ ಡಿಗ್ರಿ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡೋದು, ಸೊ 3π/2 ನೆನ್ಪಿಟ್ಕೊಳ್ಳಿ. ನಿಮಗೆ 3π/2 ಕಾಣಿಸ್ತು ಅಂದರೆ ಜಸ್ಟ್ ಪೈ ಜಾಗದಲ್ಲಿ 180 ಹಾಕ್ಬಿಟ್ರೆ ಸಾಕು. 180 ಡಿವೈಡೆಡ್ ಬೈ 2. ಸೊ ಪೈ ಜಾಗದಲ್ಲಿ 180 ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, ಸಿಂಪಲ್ ಮೆಥಡ್ ಇದು. ಪೈ ಜಾಗದಲ್ಲಿ 180 ಹಾಕಿದಾಗ 2 1s 2 9s, ಅಲ್ಲಿಗೆ ಎಷ್ಟು ಬಂತು, 90 ಬಂತು. 9 3s ಎಷ್ಟಾಯಿತು, 27. ದಟ್ ಮೀನ್ಸ್ 270 ಡಿಗ್ರಿ ಬಂತು. ಸೊ ದಿಸ್ ಈಸ್ ವಾಟ್ ದ ಕನ್ವರ್ಷನ್ ವ್ಯಾಲ್ಯೂ. ಓಕೆನಾ. ಸೊ ತುಂಬ ಸಿಂಪಲ್ ಆಗಿದೆ. ನೀವು ಏನಪ್ಪ ಅಂತಂದರೆ ಈ ಥರ ಪ್ರಾಬ್ಲಮ್ಸ್ ಬೇಕು ಅಂದರೆ ನನ್ನ ಟ್ರಿಗ್ನಾಮೆಟ್ರಿ ಸಾಲ್ವ್ ಮಾಡಿರುವಂಥ ವಿಡಿಯೋ ಸಪ್ರೇಟ್ ಆಗಿದೆ. ಆ ವಿಡಿಯೋದಲ್ಲಿ ಡೀಟೇಲಾಗಿ ನೋಡ್ಬೋದು ನೀವು. ಅದರಲ್ಲಿ ನೀವು ಮತ್ತೆ ಇನ್ನೂ ತುಂಬ ಎಕ್ಸಾಂಪಲ್ಸ್ನ ತಿಳ್ಕೊತೀರಾ. ಓಕೆನಾ. ಅಲ್ಲಿಗೆ ಈ 4 ಮಾರ್ಕ್ಸ್ನ ಪಡ್ಕೊಳೋದು ತುಂಬಾ ಸುಲಭ. ಕರೆಕ್ಟಾ. 4 ಮಾರ್ಕ್ಸನ್ನು ಆರಾಮಾಗಿ ನಾವೇನು ಮಾಡ್ಬೋದು, ಪಡ್ಕೊಬೋದು. ವೆರಿ ವೆರಿ ಸಿಂಪಲ್ ಅಂತಲೇ ಹೇಳ್ತೀನಿ. ಸೊ ಈ 4 ಮಾರ್ಕ್ಸ್ ಕೂಡ ನಮಗೆ ಈಸಿಯಾಗಿ ಬರುತ್ತೆ. ಓಕೆ. ಸೊ ನನಗೆ ಪಾಸಿಂಗ್ ಆಗುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಈಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆನಾ. ಈಗ ಬನ್ನಿ, ನಾನು ಹೇಳ್ತಾನೆ ಇರ್ತೀನಿ, ಡಿಫ್ರೆನ್ಸಿಯೇಷನ್ ನೋಡಿ ಎಷ್ಟು ಸುಲಭ ಇರುತ್ತೆ ಅಂತ. ಇದು ಒನ್ ಆಫ್ ದಿ ಡಿಫ್ರೆನ್ಸಿಯೇಷನ್ ಪ್ರಾಬ್ಲಮ್ಮು. ಸರ್ ಹೆಂಗೆ ಗೊತ್ತಾಯ್ತು ಸರ್, ನೋಡಿ, ಫೈನ್ dy/dx ಅಂತ ಕೊಟ್ಟರೆ ಸಾಕು, ಅದು ಡಿಫ್ರೆನ್ಸಿಯೇಷನ್ ಅಂತ ಅರ್ಥ. ಎಷ್ಟು ಮಾರ್ಕ್ಸ್ ಇದೆ, 4 ಮಾರ್ಕ್ಸ್ ಇದೆ. ಒಂದೊಂದಕ್ಕೂ ಒಂದೊಂದು ಫಾರ್ಮುಲಾ ಬರೆದ್ರೆ ನನ್ನ ಯಾವುದೇ ವಿದ್ಯಾರ್ಥಿ ಕೇಳಿ ನನಗೆ ಈಸಿ ಅಂತ ಹೇಳೋದೇ ನಾನು ಡಿಫ್ರೆನ್ಸಿಯೇಷನ್. ಜೊತೆಗೆ ಸ್ಟೂಡೆಂಟ್ಸ್ ಕೂಡ ನಾನು ಹೇಳೋದು, ನೋಡಪ್ಪ ನಿಮಗೂ ಡಿಫ್ರೆನ್ಸಿಯೇಷನ್ ಈಸಿ ಆಗುತ್ತೆ, ಡಿಫ್ರೆನ್ಸಿಯೇಷನ್ನೇ ಬರೀರಿ ಅಂತ ಹೇಳ್ತೀನಿ ಹೊರತು ಬೇರೆದು ಹೇಳೋಕ್ಕೆ ಹೋಗಲ್ಲ. ಹಾಗಾದರೆ ಇಲ್ಲಿ ನೋಡಿ, ಇದೇ ಫಾರ್ಮುಲಾ ಶೀಟಲ್ಲಿ ಕಾರ್ಡೆ ನಿಮಗೆ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ಕೊಟ್ಟಿದ್ದೀನಿ.
ಯಾವ ರೀತಿ ಫಾರ್ಮುಲಾಗಳನ್ನ ಯೂಸ್ ಮಾಡೋದು? ಸೊ ಡಿರೈವೇಟಿವ್ ಆಫ್ ಎಕ್ಸ್ ಏನು? ಡಿರೈವೇಟಿವ್ ಆಫ್ ಎಕ್ಸ್, ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ಎಕ್ಸ್ಗೆ 1, ಎಕ್ಸ್ ಸ್ಕ್ವೇರ್ಗೆ 2x, ಎಕ್ಸ್ ಕ್ಯೂಬ್ಗೆ 3x ಸ್ಕ್ವೇರ್. ಇಲ್ಲಿರುವಂತಹ ಬೇಸಿಕ್ ಫಾರ್ಮುಲಾಗಳನ್ನ ನೀವು ಬಯಾಟ್ ಮಾಡಿ. ಅದು ಗೊತ್ತಿಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಯಾವ ರೀತಿಯಾಗಿ ಫಾರ್ಮುಲಾ ಲರ್ನಿಂಗ್ ಅಂತ ಒಂದು ವಿಡಿಯೋ ಬಿಟ್ಟಿದ್ದೀನಿ ಸಪ್ರೇಟಾಗಿ, ಅದನ್ನು ನೀವು ನೋಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಫಾರ್ಮುಲಾ ಲರ್ನಿಂಗ್ ಬೈ ರವಿ ಆರ್ ನಂದಿ. ಓಕೆ, ಸೊ ಈ ಥರ ವಿಡಿಯೋ ಬರುತ್ತೆ. ಈ ಡಿಫ್ರೆನ್ಷಿಯಲ್ ಯಾವ ರೀತಿ ಫಾರ್ಮುಲಾ ಕಲಿಯೋದು ಅಂತ ಹೇಳ್ಕೊಟ್ಟಿದ್ದೀನಿ, ಅದನ್ನು ನೀವು ಆರಾಮಾಗಿ ಕಲ್ತ್ಕೊಬೋದು. ಓಕೆನಾ? ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೋಡೋಣ. ಸೊ ಕೆಲವರಿಗೆ ಸರ್ ಯಾಕೆ ಸೊಲ್ಯೂಷನ್ ಮಾಡಬೇಕಾದ್ರೆ ಪಕ್ಕ ಹೋಗ್ತೀರಾ ಅಂತ ಅನಿಸ್ತಾ ಇದೆಯಾ? ಆ ಥರ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊಲ್ಯೂಷನ್ನು ಫಸ್ಟ್ ಗಿವನ್ ಎಕ್ಸ್ಪ್ರೆಷನ್ ಬರ್ಕೋಣ. y ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3 cos x ಪ್ಲಸ್ 4 ಇಂಟು ಇ ಪವರ್ ಎಕ್ಸ್ ಪ್ಲಸ್ 2. ಸೊ ಕೆಲವರು ಬೇರೆ ಥರ ಅನ್ಕೋತಾರೆ ಸಾಲ್ವ್ ಮಾಡ್ತಾ ಇದ್ದಾರೆ. ಕೆಲವರು ರಿಕ್ವೆಸ್ಟ್ ಮಾಡೋದು ನಾನು ಸಾಲ್ವ್ ಮಾಡ್ತೇನೆ ಅಂತ ಕೂಡ ನೀವು ಅನ್ಕೊಬೋದು. ಸೊ ಖಂಡಿತವಾಗ್ಲೂ ಯಾರೆಲ್ಲ ಕೇಳಿದ್ರು ಅವ್ರಿಗೋಸ್ಕರ ಸಾಲ್ವ್ ಮಾಡುವಂಥದ್ದು. ಎಕ್ಸ್ ಕ್ಯೂಬ್ಗೆ ಏನು ಬರ್ತೈತೆ? 3x² ಡಿಫ್ರೆನ್ಸಿಯೇಷನ್. ಸೊ ಇದು ಫಾರ್ಮುಲಾ ಆಗಿರುತ್ತೆ. 3 ಬರಿತೀರಾ, ಇದು ಕಾನ್ಸ್ಟೆಂಟ್ ಆಗಿ 3 ಹಂಗೆ ಬರಿತೀರಾ. ಕಾಸ್ ಎಕ್ಸ್ಗೇನು ಮೈನಸ್ ಸೈನ್ ಎಕ್ಸ್ ಬರಿತೀರಾ. ಅದೇ ರೀತಿಯಾಗಿ 4 ಕಾನ್ಸ್ಟೆಂಟ್ ಆಗಿದೆ. ಇ ಪವರ್ ಎಕ್ಸ್ಗೆ ಬಂದು ಇ ಪವರ್ ಎಕ್ಸು, ಮತ್ತು 2ಗೆ ಬಂದು ಏನಪ್ಪ ಡಿರೈವೇಟಿವ್ 0 ಆಗಿರುತ್ತೆ. ಸೊ ಇಷ್ಟು ಬರೆದ್ರೆ ಸಾಕು, ನಿಮಗೆ ಇಲ್ಲಿ ಟೋಟಲ್ ಆಗಿ 4 ಮಾರ್ಕ್ಸ್ ಬರ್ತಾ ಇದೆ. ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಲ್ವಾ. ಸೊ ಡಿಫ್ರೆನ್ಸೇಷನ್ ತುಂಬ ಸುಲಭ ಇರುತ್ತೆ. ಎಕ್ಸ್ ಕ್ಯೂಬ್ ಡಿರೈವೇಟಿವ್ 3x² ಆಯಿತು. ಅದೇ ರೀತಿ 3 ಕಾನ್ಸ್ಟೆಂಟು ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್ ಬರ್ದೀನಿ. ಅದೇ ರೀತಿಯಾಗಿ 4 ಕಾನ್ಸ್ಟೆಂಟು ಇ ಪವರ್ ಎಕ್ಸ್ ಬರ್ದೀನಿ. 2 ಕಾನ್ಸ್ಟೆಂಟು 0 ಬರ್ದೀನಿ. ಸರ್ ನೆಕ್ಸ್ಟ್ ಸ್ಟೆಪ್ ಬರೀಬೇಕಾ? ಬೇಡ. ಸೊ ಇಷ್ಟೇ ಬರೀಲಿ ಸಾಕು, ನಿಮಗೆ 4 ಮಾರ್ಕ್ಸನ್ನು ಕೊಡ್ತಾರೆ. ಹಳೆಯ ವಿದ್ಯಾರ್ಥಿಗಳು ಕೂಡ ನನಗೆ ಇದೇ ಥರ ಕೇಳೋರು, ಸರ್ ಇಷ್ಟೇ ಅಂತ ಹೇಳ್ತೀರಾ, ಕೊಡ್ತಾರಾ ಮಾರ್ಕ್ಸ್ ಅಂತ? ಖಂಡಿತವಾಗ್ಲೂ ಕೊಡ್ತಾರೆ, ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ಈಗ 8th one ಬರೋಣ. ಇಲ್ಲೂ ಕೂಡ ನೋಡ್ಬೋದು, ಫೈಂಡ್ ದ ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈಗ ABC ಕೊಡ್ತಾ ಇರೋದ್ರಿಂದ ಕೆಲವೊಂದು ಕನ್ಫ್ಯೂಷನ್ ಏನಾಗುತ್ತಪ್ಪ ಅಂದರೆ, ಈ ಸ್ಲೋಪ್ ಅಂತ ಕೇಳಿದ ತಕ್ಷಣ ಕೆಲವು ವಿದ್ಯಾರ್ಥಿಗಳು ಇದನ್ನು ಸ್ಟ್ರೈಟ್ ಲೈನ್ಸ್ ಚಾಪ್ಟರ್ ಅಂತ ಅನ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಇದು ಯಾವುದೇ ಕಾರಣಕ್ಕೂ ಸ್ಟ್ರೈಟ್ ಲೈನ್ಸ್ ಅಲ್ಲ. ಯಾಕೆ ಅಂತ ಕೇಳ್ತೀರಾ? ಸ್ಟ್ರೈಟ್ ಲೈನ್ ಆದರೆ ನಮಗೆ ವೈ ಅಂತ ಕೊಡಲ್ಲ, ಪಾಯಿಂಟ್ಸ್ ಕೊಡ್ತಾರೆ. ಹಾಗಾದರೆ ಇದು ಹೆಂಗೆ ಗೊತ್ತಾಯ್ತು ನನಗೆ? 8th ಕ್ವಶನ್ ಏನಿದೆ ಕ್ವಶನ್ ಪೇಪರಲ್ಲಿ, ಇದು ಹೋಗ್ತಾ ಡಿಫ್ರೆನ್ಸಿಯೇಷನ್ಗೆ ಹೋಗಿದ್ದೀರಿ. ಇಟ್ ಈಸ್ ರಿಲೇಟೆಡ್ ಟು ಡಿಫ್ರೆನ್ಸಿಯೇಷನ್. ಇದು ನೀವು ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಅರ್ಥ ಆಯ್ತಾ? ಹಾಗಾದ್ರೆ ಇದು ಸೊಲ್ಯೂಷನ್ ಹಿಂಗೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನೋಡಪ್ಪ ಡಿಫ್ರೆನ್ಸಿಯೇಷನ್ ತುಂಬ ಸುಲಭ. ಹೆಂಗೆ ಸರ್ ಸುಲಭ? ನೋಡಿ, ಒಂದು ಸತಿ ಫಾರ್ಮುಲಾ ಓದ್ಬಿಟ್ರೆ ಅದು ಅಪ್ಲೈ ಮಾಡೋ ಎಲ್ಲದಕ್ಕೂ ಇದು ಈಸಿಯಾಗೇ ಇರುತ್ತೆ. 2x³ - 1 ಅಂತ ಇದೆ. ನಾವೇನು ಮಾಡಬೇಕು? ಈಗ ಡಿರೈವೇಟಿವ್ ಮಾಡಬೇಕು. ವೈಗೆ ಡಿರೈವೇಟಿವ್ ಏನು? y'. 2 ಕಾನ್ಸ್ಟೆಂಟ್ ಇದೆ. x³ ಡಿರೈವೇಟಿವ್ ಏನು? 3x² ಆಯಿತು. -1ಗೆ ಡಿರೈವೇಟಿವ್ ಏನು? 0. ಆಗ ನನಗೇನು ಬಂತು? ದಿಸ್ y' ಇಸ್ ನಥಿಂಗ್ ಬಟ್ ವಾಟ್? m ಅಂದರೆ ಸ್ಲೋಪ್ ಅಂತ ಅರ್ಥ. y' ನಾವೇನಂತ ಕರಿತೀರಿ? ಸ್ಲೋಪ್ ಅಂತ ಕರಿತೀರಿ. 2 3 ಎಷ್ಟಿದೆ? 6x² ಆಯಿತು. ಇದು ನನಗೆ ಸಿಕ್ಕಿರುವಂತಹ ಸ್ಲೋಪ್. ಅಂದರೆ ಇಷ್ಟೇ ಮಾಡಬೇಕು. ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ಅಟ್ ದ ಪಾಯಿಂಟ್ 1,1 ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಎಕ್ಸ್ನ ಬೆಲೆ, ಇದು ವೈನ ಬೆಲೆ ಅಂತ ಅರ್ಥ. ನಾವೀಗೇನು ಮಾಡಬೇಕು? ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಕೆಲವರು ಸ್ಟೂಡೆಂಟ್ಸ್ ಕೇಳ್ತಾರೆ ನಾನು ಸಾಲ್ವ್ ಮಾಡಿಸ್ಬೇಕಾರೆ, ನೋಡಪ್ಪ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ ಕಂಡ್ರೆ, ಇದು 1 ಮತ್ತು 1. ಸರ್ ಹಾಗಾದ್ರೆ ವೈ ಏನು ಕೊಟ್ಟಿದ್ದಾರೆ? ವೈ ಎಲ್ಲಿ ಹಾಕಬೇಕು ಅನ್ಕೋತಾರೆ. ಖಂಡಿತವಾಗ್ಲೂ ನಾವು ವೈ ಬೇಕಾದಾಗ ಯೂಸ್ ಮಾಡ್ತೀರಿ, ಬೇಡದಿದ್ದಾಗ ಬಿಡ್ತೀರಿ. ಇವಾಗ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ನಮಗೆ ವೈ ಬೆಲೆ ಬೇಕಾಗಿಲ್ಲ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀರಿ? ಬರೀ ಎಕ್ಸ್ ಬೆಲೆ ಮಾತ್ರ ಯೂಸ್ ಮಾಡ್ತಾ ಇದ್ದೀರಿ. ಹಾಗಾದರೆ ನಾನು ಸ್ಲೋಪ್ಗೆ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. m ಇಸ್ ಈಕ್ವಲ್ ಟು 6 ಇಂಟು 1². ಹಾಗಾದ್ರೆ ಏನಾಯ್ತು? ಇದು m ಇಸ್ ಈಕ್ವಲ್ ಟು ಏನಾಯಿತು? 6 ಆಯಿತು. ಸೊ ದಿಸ್ ಈಸ್ ದ ಸ್ಲೋಪ್ ಆಫ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಹಾಗಾದ್ರೆ ಎಮ್ನ ಬೆಲೆ ಎಷ್ಟು ಬಂದಿದೆ? ನನಗೆ 6 ಅಂತ ಬಂದಿದೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎಮ್ ಅಂತ ಹೇಳ್ಬೋದು. ಓಕೆನಾ? ಇನ್ನು ಡಿಫ್ರೆನ್ಸ್ 2 ಕ್ವಶನ್ ಆಯಿತು. ಇನ್ನು ನೆಕ್ಸ್ಟ್ ಒನ್ಗೆ ಹೋಗೋಣ. ನೆಕ್ಸ್ಟ್ ಒನ್ಗೆ ಹೋದಾಗ ಇಲ್ಲಿ ಬರ್ತಾ ಇದೆ ಇಂಟೆಗ್ರೇಷನ್ ಬರ್ತಾ ಇದೆ. ಸೊ ಕೆಲವರು ಮಕ್ಕಳು ಇಂಟೆಗ್ರೇಷನ್ ಅಂದರೆ ಭಯ ಬೀಳ್ತಾರೆ, ತೊಂದರೆ ಇಲ್ಲ. ಬಟ್ ಇಲ್ಲೊಂದು ಕ್ರೂಡ್ ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ. ಯಾಕಪ್ಪ ಅಂತಂದರೆ, ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಷ್ಟೇ ಡಿಫ್ರೆನ್ಸಿಯೇಷನ್ ಅಂದಾಗ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಹೆಂಗೆ ಸರ್? x³ ಅಂತ ಇದ್ದರೆ 3x² ಆಗುತ್ತೆ. 3x² ಅಂತ ಇದ್ದರೆ 6x ಆಗುತ್ತೆ. 6x ಇದ್ದರೆ 6 ಆಗುತ್ತೆ. 6ಗೆ 0 ಆಗುತ್ತೆ. ಇದ್ರ ಉಲ್ಟಾ ಆರ್ಡ್ರೆ ಇಂಟಗ್ರೇಷನ್ ಅಂತ ಅರ್ಥ. ಹೆಂಗೆ ಸರ್ ಇಂಟಗ್ರೇಷನ್ ಹೆಂಗಾಗುತ್ತೆ? ಹಾಗಾದ್ರೆ ವೆರಿ ಸಿಂಪಲ್. 6 ಇತ್ತಾ ಅದು 6x ಆಗುತ್ತೆ. 6x ಇತ್ತಾ 6x²/2 ಆಗುತ್ತೆ. ಅದ್ರ ಮೇಲೆ ಇದು ಏನಾಯಿತು? 2 1s 2 3s. ಸೊ ಇದು ನೆಕ್ಸ್ಟ್ ಏನಾಗುತ್ತೆ? 3 ಇತ್ತ x² ಏನಾಗುತ್ತೆ? x³ / 3 ಆಗುತ್ತೆ. ಸೊ 3 3 ಕ್ಯಾನ್ಸಲ್ ಆಯಿತು. ಅಂದರೆ ಒಂದು ಲಾಜಿಕ್ ನಿಮ್ಗೆ ಹೇಳ್ಕೊಟ್ಟೆ. ಏನಂತ ಹೇಳ್ಕೊಟ್ಟೆ? ಈಗ ನಾನು ಇಂಟೆಗ್ರೇಷನ್ ಅಂದಾಗ ಪವರ್ ಇನ್ಕ್ರೀಸ್ ಆಗಬೇಕು,
ಡಿಫ್ರೆನ್ಸೇಷನ್ ಅಂದಾಗ ಪವರ್ ಕಡಿಮೆ ಆಗಬೇಕು. ಇದನ್ನು ಇಲ್ಲೇ ಬಿಟ್ಟಿರ್ತೀನಿ ಸದ್ಯಕ್ಕೆ, ನಾನು ಒಂದು ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಯಾವಾಗಲೂ ಹುಡುಗರು ಏನು ಮಾಡ್ತಾರೆ, ಇದು ಇಂಟೆಗ್ರೇಷನ್ ಅಂತ ಕೊಟ್ಟಿದ್ರು ಕೂಡ ಇದನ್ನು ಕೂಡ ಡಿಫ್ರೆನ್ಸೇಷನ್ ಮಾಡ್ತಾರೆ, ಅದು ತಪ್ಪು. ಹಾಗಾದರೆ ಹೆಂಗೆ ಸರ್ ಇದು? ಫಸ್ಟ್ ನೀವು ಸೊಲ್ಯೂಷನ್ ಮಾಡಬೇಕಾದ್ರೆ ಐ ಅಂತ ಬರ್ಕೊಳ್ಳಿ. ಐ ಈಸ್ ಈಕ್ವಲ್ ಟು ಇಂಟೆಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 2x² ಪ್ಲಸ್ 3x ಪ್ಲಸ್ ಇ ಪವರ್ ಎಕ್ಸ್. ಓಕೆನಾ? ಇಂಟು ಏನು ಬರ್ಕೊಬೇಕು ನೀವು ಇಲ್ಲಿ? ಡಿ ಎಕ್ಸ್ ಅಂತ ಬರ್ಕೊಬೇಕಾಗತ್ತೆ. ಏನಂತ ಬರ್ಕೊಬೇಕಾಗತ್ತೆ? ಇಂಟು ಡಿ ಎಕ್ಸ್ ಅಂತ ಬರೀಬೇಕಾಗತ್ತೆ. ಇದು ಕೊಟ್ಟಿರೋ ಪ್ರಾಬ್ಲಮ್ಗೆ ನಾವು ಬರ್ಕೊತಾ ಇರೋವಂಥ ವಿಧಾನ. ಇಂಟು ಏನಂತ ಬರ್ಕೊಬೇಕು? ಡಿ ಎಕ್ಸ್ ಅಂತ ಬರ್ಕೊಬೇಕು. ಹಾಗಾದರೆ ಎಕ್ಸ್ ಕ್ಯೂಬ್ಗೆ ಏನು ಬಂತು ಸೊಲ್ಯೂಷನ್ ನಮಗೆ? ವಾಟ್ ಇಸ್ ದ ಇಂಟೆಗ್ರಲ್ ಆಫ್ ಎಕ್ಸ್ ಕ್ಯೂಬ್? ನಾನು ಏನು ಹೇಳಿದೆ? ಇಂಟೆಗ್ರೇಷನ್ ಅಂದರೆ ಪವರ್ ಜಾಸ್ತಿ ಆಗಬೇಕು ಅಂದೆ. ಹಾಗಾದ್ರೆ ಎಕ್ಸ್ ಕ್ಯೂಬ್ ಇದ್ರೆ ಏನು ಮಾಡಿ? ಎಕ್ಸ್ ಪವರ್ 4/4 ಅಂತ ಬರೀರಿ. 2 ಕಾನ್ಸ್ಟೆಂಟು x² ಏನು ಮಾಡಿ? x³/3 ಅಂತ ಬರೀರಿ. 3 ಕಾನ್ಸ್ಟೆಂಟು ಎಕ್ಸ್ಗೆ ಏನು ಮಾಡಿ? x²/2 ಅಂತ ಬರೀರಿ. ಪ್ಲಸ್ ಇ ಪವರ್ ಎಕ್ಸ್ಗೆ ಏನು ಮಾಡಿ? ಇ ಪವರ್ ಎಕ್ಸ್ ಅಂತ ಬರೀರಿ. ಪ್ಲಸ್ ಕಾನ್ಸ್ಟೆಂಟ್ ಏನು ಬಂತು? ಸಿ. ಈ ಸಿನ ಬರೀಬೇಕು. ಸೊ ಇಂಟೆಗ್ರೇಷನ್ ಇಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಡಿಫ್ರೆನ್ಸಿಯೇಷನ್ ಕೂಡ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸೇ, ಇಂಟೆಗ್ರೇಷನ್ ಕೂಡ ಇ ಪವರ್ ಎಕ್ಸ್ಗೆ ಇ ಪವರ್ ಎಕ್ಸೇ ಬರುತ್ತೆ. ಸೊ ಇದೇ ನಮ್ಗೆ ಸಿಕ್ಕಿರುವಂತಹ ಸೊಲ್ಯೂಷನ್. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ನೋಡಿ ಎಷ್ಟು ಸುಲಭ ಇದೆ ಅಲ್ವಾ ಇದು? ಸೊ ಒಂದು ನೆನ್ಪಿಟ್ಕೊಳ್ಳಿ, ಇಂಟೆಗ್ರೇಷನ್ ಅಂದರೆ ಏನು? ಪವರು ಜಾಸ್ತಿ ಆಗಬೇಕು. ಪವರ್ ಏನಾಗಬೇಕು? ಜಾಸ್ತಿ ಆಗಬೇಕು. ಅದು ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಆಫ್ ದಿಸ್ 9th ಕ್ವಶನ್. ಈಗ ನೆಕ್ಸ್ಟ್ ಒನ್ಗೆ ಹೋಗೋಣ. ನೆಕ್ಸ್ಟ್ ಒನ್ನಲ್ಲಿ ಇಲ್ಲಿ ನಾವು ಫೈನೈಟ್ ಇಂಟೆಗ್ರಲ್ ಬರ್ತಾ ಇದ್ದೀರಿ. ಸೊ ಫೈನೈಟ್ ಇಂಟೆಗ್ರಲ್ ಬಂದಾಗ ಏನಾಗುತ್ತಪ್ಪ ಅಂದರೆ ವೆರಿ ಸಿಂಪಲ್ಲು ಸೊಲ್ಯೂಷನ್ ಮಾಡ್ಬೇಕಾದ್ರೆ ನೋಡಿ ಯಾವ ಥರ ಅಂತ. ಈಗ ಕೊಟ್ಟಿರುವಂಥದ್ದನ್ನು ಐ ಅಂತ ಬರ್ಕೋತೀನಿ. ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ 1 to 2 x ಇಂಟು ಡಿ ಎಕ್ಸ್ ಅಂತ ಆಯಿತು. ಕರೆಕ್ಟಾ? ನಾನೇನಂದೆ? ಸರ್ ನನಗೆ ಇವೆಲ್ಲ ತಲೆಗೆ ಹತ್ತಲ್ಲ. ಅಟ್ಲೀಸ್ಟ್ ನೀವು ಎಕ್ಸ್ಗೆ ಫಾರ್ಮುಲಾ ಬರೀರಿ. ನಾನು ಹೇಳಿದ್ನಲ್ಲ, ಎಕ್ಸ್ ಇದ್ರೆ ಪವರ್ ಜಾಸ್ತಿ ಆಗಬೇಕು. ಪವರ್ ಜಾಸ್ತಿ ಅಂದ್ರೆ x²/2. ಹಾಗಾದ್ರೆ ಎಕ್ಸ್ಗೆ ಏನು ಬರೀರಿ? x²/2 ಬರೀರಿ. ಸರ್ ಮಿಕ್ಕಿದ್ ಮಾಡೋಕ್ಕೆ ಬರಲ್ಲ. ಬೇಡ, ನಿಮಗೆ 4 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಅದು ಕೊಡ್ತಾರೆ. ಓಕೆನಾ? ಇನ್ನೂ ಕಂಪ್ಲೀಟಾಗಿ 4 ಮಾರ್ಕ್ಸು ಬರಬೇಕಂದ್ರೆ ವೆರಿ ಸಿಂಪಲ್, ಇದು ಇಂಟಗ್ರಲ್ ಮಾಡಿ ಆಯಿತು. 1 to 2 ಅಂತ ಬರ್ಕೊಬೇಕು. ಈಗ ಇದ್ರಲ್ಲಿ ಕಾನ್ಸ್ಟೆಂಟ್ ಅಂದರೆ ಯಾವುದು? 1/2 ಅನ್ನೋದು ಕಾನ್ಸ್ಟೆಂಟು. ಈ ಎಕ್ಸ್ ಜಾಗದಲ್ಲಿ ಫಸ್ಟ್ ಅಪ್ಪರ್ ಲಿಮಿಟ್ ಹಾಕಬೇಕು, ಆವಾಗ 2² ಮೈನಸ್ ಹಾಕ್ಕೊಂಡು ಅದೇ ಎಕ್ಸ್ ಜಾಗದಲ್ಲಿ ಲೋಯರ್ ಲಿಮಿಟ್ ಆಗಬೇಕು, ಆವಾಗ 1² ಆಗುತ್ತೆ. ಆಗ ರಿಕ್ವೈರ್ಡ್ ಸೊಲ್ಯೂಷನ್ ಏನಪ್ಪ ಅಂತಂದರೆ 1/2 ಹಂಗೆ ಇರುತ್ತೆ. 2² ಎಷ್ಟಾಯಿತು? 4 ಆಯಿತು. 1² ಎಷ್ಟಾಯಿತು? 1 ಆಯಿತು. 4 - 1 ಎಷ್ಟು? 3. ಸೊ ಉತ್ತರ ಎಷ್ಟಾಯಿತು? 3/2. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ಫಾಸ್ಟ್ ಆಯಿತು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಹೇಳ್ಕೊಡ್ತೀನಿ. ಸೊ ಬಟ್ ನೀವು ವಿಡಿಯೋನ ಬೇಕಾದ್ರೆ ಸ್ಲೋ ಮಾಡ್ಕೊಬೋದು. ಯಾಕಂದರೆ ರೀಸೆಂಟಾಗಿ ಒಬ್ಬರು ಕಮೆಂಟ್ ಹಾಕಿದ್ರು, ಸರ್ ನೀವು ಫಾಸ್ಟ್ ಆಗಲಿ ಸ್ಲೋ ಆಗಲಿ ನಮ್ಮ ಕಾನ್ಸೆಪ್ಟ್ ಅರ್ಥ ಆಗ್ತೀಯಾ ಸರ್ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಅದೇ ಥರ ಇದು ಕೂಡ ಜಸ್ಟ್ ನೀವೊಂದು ಸ್ವಲ್ಪ ಸ್ಲೋ ಆಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಅಲ್ಲಿಗೆ ನಮಗೆ ಸೆಕ್ಷನ್ ಎ ಕಂಪ್ಲೀಟಾಗಿ ಮುಗೀತು. ಸೊ ಸೆಕ್ಷನ್ ಎನಲ್ಲಿ ಟೋಟಲಾಗಿ ಬರ್ತಾ ಇರೋಂಥದ್ದು ಎಷ್ಟು ಮಾರ್ಕ್ಸ್ ನಮಗೆ? ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಇಲ್ಲೇ 20 ಮಾರ್ಕ್ಸ್ ಬರ್ತಾ ಇದೆ. ಓಕೆನಾ? ಸೊ 20 ಮಾರ್ಕ್ಸ್ನ ಅಟೆಂಡ್ ಮಾಡಿದ್ರೆ ಸೊ 20 ಮಾರ್ಕ್ಸು ಸೆಕ್ಷನ್ ಎನಲ್ಲಿ ವೆರಿ ಈಸಿಯಾಗಿ ತೊಗೊಂಡ್ಬಿಡ್ಬೋದು. ಓಕೆನಾ? ಸೊ ಇನ್ನು ನೆಕ್ಸ್ಟ್ಗೆ ಹೋಗೋಣ. ಸೊ ವಿ ಆರ್ ಮೂವಿಂಗ್ ಅನ್ ಟು ಸೆಕ್ಷನ್ ಬಿ. ಸೆಕ್ಷನ್ ಬಿಗೆ ಬಂದಾಗ ಏನಾಗುತ್ತೆ? ಸೆಕ್ಷನ್ ಬಿನಲ್ಲಿ ನಮಗೆ ಎಗೇನ್ ಮ್ಯಾಟ್ರಿಸಸ್ನ ಫಸ್ಟ್ ಕ್ವಶನ್ ಬರುತ್ತೆ. ವೆರಿಫೈ ವೆದರ್ ಎ ಬಿ ಈಸ್ ಈಕ್ವಲ್ ಟು ಬಿ ಎ ಆಫ್ ದಿ ಮ್ಯಾಟ್ರಿಸಸ್. ಅಂದರೆ ವೆರಿ ಸಿಂಪಲ್ಲು, ನೀವೇನಪ್ಪ ಅಂದರೆ ಎ ಬಿ ಮತ್ತು ಬಿ ಎ ಎರಡೂ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಎ ಬಿ ಮಾಡೋಣ. ಎ ಬಿ ಅಂದರೆ ಏನು? ಮಲ್ಟಿಪ್ಲಿಕೇಶನ್. ಎ ಬಿ ಅಂದರೆ ಏನು? ಮಲ್ಟಿಪ್ಲಿಕೇಶನ್. ಎ ಮ್ಯಾಟ್ರಿಕ್ಸ್ ಇದೆ, ಏನಂತ ಇದೆ? 3 7 4 0. ಕರೆಕ್ಟಾ? 3 7 4 0. ಪಕ್ಕದಲ್ಲಿ ಏನು ಮಾಡೋಣ? ಬಿ ಬರ್ಕೋಣ. 1 2 7 3 ಬರ್ಕೊಂಡೆ. ಕರೆಕ್ಟಾ? ಸೊ ನಿಮಗೆಲ್ಲ ಗೊತ್ತೇ ಇದೆ, ನಾನು ಮಲ್ಟಿಪ್ಲಿಕೇಶನ್ ಮಾಡೋ ಹೇಳ್ಕೊಟ್ಟಿರ್ತೀನಿ. ಫಸ್ಟ್ ಈ ಥರ ಆರೋ ಮಾರ್ಕ್ ಹಾಕ್ಕೊಳ್ಳಿ ಅಂತ. ಯಾಕೆ ಅಂತ ಹೇಳ್ತೀರಾ? ಈ ಎಲಿಮೆಂಟ್ಗೆ ಈ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಿ ಪ್ಲಸ್ ಹಾಕ್ಕೊಂಡು ಈ ಎಲಿಮೆಂಟ್ಗೆ ಈ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡ್ತೀನಿ. ನನ್ನ ಮ್ಯಾಟ್ರಿಸಸ್ ಜೊತೆಗಿರುವಂಥದ್ದು. ಸೊ ರವಿ ಆನಂದಿ ಅಥವಾ ಇಲ್ಲೇ ಮ್ಯಾಟ್ರಿಸಸ್ ಅಂತ ಒಂದು ಕಂಪ್ಲೀಟ್ ವಿಡಿಯೋ ಇದೆ, ಅದು ಕೂಡ ನಾನು ಮಾಡಿರೋಂಥದ್ದೇನೆ. ಸೊ ನೀವು ನೋಡ್ಬೋದು, ದಿಸ್ ಇಸ್ ವಾಟ್ ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಇದೆಯಲ್ಲ, ಇದನ್ನು ನೋಡಿ ಕಂಪ್ಲೀಟಾಗಿ ಡೆಫಿನೇಷನ್ಸ್ ಕೂಡ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಅಂತೇಳಿ. ಸೊ ಈಸಿಯಾಗಿ ಸಿಗುತ್ತೆ. ಈಗ ನಾವೇನು ಮಾಡೋಣ? ಸಾಲ್ವ್ ಮಾಡೋಣ. ಹೆಂಗೆ ಸಾಲ್ವ್ ಮಾಡ್ತೀರಾ? ಸೊ ಮಲ್ಟಿಪ್ಲೈ ಮಾಡಬೇಕಾದ್ರೆ 3 × 1 3 ಬರ್ಕೊಂಡೆ, ಪ್ಲಸ್ 7ಗೆ 7 ಮಲ್ಟಿಪ್ಲೈ ಮಾಡಬೇಕು, 49 ಆಯಿತು. 3ಗೆ 2 3 2 6, 7 3 21. ಅಗೇನ್ 4ಗೆ 1 4 ಆಯಿತು. ಸೊ ಇಲ್ಲಿರುವಂಥ 6 0ನ ನೋಡ್ಕೊಬೇಕು ನೋಡಿ. ಸೊ ಇದು 0. ಓಕೆನಾ? ಸೊ
ಫಸ್ಟು ಈ 4ಗೆ ಈ 1 ಆಯಿತು, ಮತ್ತು ನೋಡಿ ಇಲ್ಲಿ ನಾನು ಒಂದು ರಫ್ ಸ್ಕೆಚ್ ಹಾಕ್ತೀನಿ ಯಾವ ಥರ ಅಂಥೇಳಿ, ಸೊ ನಿಮಗೆ ಕನ್ಫ್ಯೂಸ್ ಆಗದೆ ಇದ್ದಂಗೆ. ಈ 3ಗೆ ಈ 1 ಮಲ್ಟಿಪ್ಲೈ ಮಾಡಿ, ಈ 7ಗೆ ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ, ಅದು ನಿಮಗೆ ಬರ್ತಾ ಇರುವಂಥ ಈ ಎಲಿಮೆಂಟ್. ಅದೇ ರೀತಿ ಇದೇ 3ಗೆ ಈ 2 ಮಲ್ಟಿಪ್ಲೈ ಮಾಡಿ, ಇದೇ 7ಗೆ ಸೊ ನಾವು ಈ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದ್ರೆ ಫಸ್ಟ್ ರೋ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ಥಿಂಗ್. ಓಕೆ, ಈಗ ನಾವೇನು ಮಾಡೋಣ, ಇಲ್ಲಿ 4 1s, ಈ ಎರಡನೇದು ಹೆಂಗಪ್ಪ ಅಂತಂದರೆ ನೋಡ್ಕೊಳ್ಳಿ, ಅದು ಸ್ವಲ್ಪ ಹೇಳ್ತೀನಿ. ಎರಡನೇದು ಫಸ್ಟು 4ಗೆ 1, 0ಗೆ 7. ಸೊ 4 1s 4 ಪ್ಲಸ್ 0 ಇಂಟು 7 ಎಷ್ಟು ಬರ್ತಾಯಿದೆ ನನಗೆ? ಸೊ ದಟ್ ಈಸ್ 0. ಕರೆಕ್ಟಾ? ಅದೇ ರೀತಿ ಈ 4ಗೆ ಏನು ಮಾಡೋಣ ಈಗ? ಸೊ ಎಗೇನ್ ಈ 4ಗೆ 2, 0ಗೆ 3. ಓಕೆನಾ? ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ 4 ಇಂಟು 2 8, 0 3 ಏನಾಯಿತು 0. ಸೊ ದಟ್ ಈಸ್ ಈಕ್ವಲ್ ಟು ವಾಟ್ ವಿ ಆರ್ ಗೆಟಿಂಗ್ ದ ಆನ್ಸರ್. ಸೊ 49 ಪ್ಲಸ್ 3 ಎಷ್ಟಾಯಿತು? 52 ಬರುತ್ತೆ. 21 ಪ್ಲಸ್ 6 ಎಷ್ಟಾಯಿತು? 27. 4 ಪ್ಲಸ್ 0 4 ಆಗುತ್ತೆ. 8 ಪ್ಲಸ್ 0 8 ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಎ ಬಿ. ಇದು ಈಕ್ವೇಷನ್ ನಂಬರ್ 1. ಅದೇ ರೀತಿ ನಾವು ಈಗೇನು ಮಾಡೋಣ? ಬಿ ಎ ಮಾಡೋಣ. ಬಿ ಎ ಮಾಡಬೇಕು ಅಂದರೆ ಫಸ್ಟ್ ನಾನು ಬರೀಬೇಕು, ಬಿ ಬರ್ಕೊಬೇಕಾಗತ್ತೆ. ಸೊ ಫಸ್ಟ್ ಬಿ ಬರ್ಕೋಣ. ಬಿ ಕೊಟ್ಟಿರುವಂಥದ್ದೇನು 1 2 7 3 ಇದೆ. ಸೊ ಲೆಟ್ ಮಿ ರೈಟ್ ಇಯರ್ 1 2 7 3 ಕೊಟ್ಟಿದ್ದಾರೆ. ಅದೇ ರೀತಿ ಪಕ್ಕದಲ್ಲಿ ಎ ಬರಿಬೇಕಲ್ವಾ? ಸೊ ಎನ ಚೆಕ್ ಮಾಡ್ಕೊಂಡು ಎ ಏನು ಕೊಟ್ಟಿದ್ದಾರೆ? 3740. ಕರೆಕ್ಟಾ? 3740. ಈಗ ಮತ್ತೆ ರೋ ಇಂಟು ಕಾಲಮ್. ಸೊ ನಾನು ಫಸ್ಟ್ ಒಂದು ಡೀಟೇಲಾಗಿ ಹೇಳಿದ್ದೀನಿ, ಇದು ನೋಡ್ಕೊಳ್ಳಿ. 1 3 3 ಪ್ಲಸ್ 2 4 8 ಅಲ್ವಾ? ಸೊ 3 ಪ್ಲಸ್ 8. ಅದೇ ರೀತಿ 1 7 7 ಪ್ಲಸ್ 2 0 0. 7 3 21 ಪ್ಲಸ್ 3 4 12. ಅದೇ ರೀತಿ 7 7 49 ಪ್ಲಸ್ 3 0 0. ಸೊ ಹಾಗಾದ್ರೆ ನನಗೆ ಬಂದಿರುವಂತಹ ಆನ್ಸರ್ ಏನಪ್ಪ ಅಂದರೆ 3 ಪ್ಲಸ್ 8 ಎಷ್ಟು ಬರ್ತಾ ಇದೆ? 11 ಬರುತ್ತೆ. 7 ಪ್ಲಸ್ 0 7, 21. ಸೊ 2 1 3 ಆಯಿತು, 2 ಪ್ಲಸ್ 1 3 ಆಯಿತು. ಇದು ಎಷ್ಟಾಗುತ್ತೆ ನನಗೆ? 33 ಆಗುತ್ತೆ. ಅಗೇನ್ 49ಗೆ ನಾನೀಗ 49. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ವಾಟ್? ಬಿ ಎ. ನಾವು ಒಂದ್ಸರಿ ವೆರಿಫೈ ಮಾಡೋಣ. ಎ ಬಿ ವ್ಯಾಲ್ಯೂ ಎಷ್ಟು ಬಂದಿದೆ? 52 ಬಂದಿದೆ. ಎಲ್ಲಿಗೂ ಸಂಬಂಧ ಇಲ್ಲ. ಹಾಗಾದರೆ ಇಲ್ಲಿ ಕನ್ಕ್ಲೂಷನ್ ಬರಿಬೋದು ನಾವು ಏನಂತ? ದೇರ್ ಫೋರ್ ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ. ಇದು ನಾವು ವೆರಿಫೈ ಮಾಡಿರುವಂತಹ ಆನ್ಸರು. ಇದನ್ನು ಇದೇ ಥರ ಬರೀಬೇಕು ನೀವು. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಎ. ಓಕೆ, ಸೊ ಪ್ರೂವ್ಡ್ ಅಂತಲ್ಲ, ನಾವು ವೆರಿಫೈ ಮಾಡಿದರೆ ಅಷ್ಟೇ. ಓಕೆನಾ? ನೆಕ್ಸ್ಟ್ ಒನ್ ಮಾಡೋಣ. ನೆಕ್ಸ್ಟ್ ಒನ್ ತುಂಬ ಸುಲಭವಾಗಿರುವಂಥದ್ದು. ಸೊ ಏನಪ್ಪ ಅಂದರೆ ಇದಕ್ಕೆ ನೋಡಿ, ಇದು 5 ಮಾರ್ಕ್ ಪ್ರಾಬ್ಲಮ್ ಆ್ಯಕ್ಚುಲಿ ನಾವು ಮಾಡ್ತಾ ಇರೋಂಥದ್ದು. ಸೆಕ್ಷನ್ ಬಿನಲ್ಲಿರುವೆಲ್ಲ ಎಷ್ಟು ಮಾರ್ಕ್ಸ್ ಇರುತ್ತೆ? 5 ಮಾರ್ಕ್ಸ್ ಇರುತ್ತೆ. ಸೊ ಅದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೀವು 10 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು, 50 ಮಾರ್ಕ್ಸ್ ಬರುತ್ತೆ. ಈಗ 12th ಒನ್ಗೆ ಹೋಗೋಣ. ಫೈಂಡ್ ದ ಅಡ್ಜಾಯಿಂಟ್. ಸೊ ಇದಕ್ಕೆ ಸೊಲ್ಯೂಷನ್ ಬರೀಬೇಕು. ಯಾವ ಥರ ಬರೀಬೇಕು ಅಂತ ನೋಡೋಣ. ಸೊಲ್ಯೂಷನ್ ಬರೀಬೇಕಾದ್ರೆ ಎ ಬರೆದಿದ್ದಾರೆ. ಎಗೆ ಏನು ಬರ್ಕೋತಾ ಇದ್ದೀನಪ್ಪ ಅಂದರೆ 1 2 3 4 ಬರ್ಕೋತಾ ಇದ್ದೀನಿ. ಅವರು ಜಸ್ಟ್ ಅಡ್ಜಾಯಿಂಟ್ ಕೇಳಿರೋದ್ರಿಂದ ನಿಮಗೆಲ್ಲ ಗೊತ್ತಿದೆ, ಅಡ್ಜಾಯಿಂಟು ನಾವು ಡೈರೆಕ್ಟಾಗೇ ಬರೀಬೋದು. ಡೈರೆಕ್ಟಾಗಿ ಅಂತಂದರೆ ಏನಪ್ಪ ಅಂತಂದರೆ ವೆರಿ ಸಿಂಪಲ್ ಆಗಿ ಪ್ರಿನ್ಸಿಪಲ್ ಡಯಾಗ್ನಲ್ನ ಇಂಟರ್ಚೇಂಜ್ ಮಾಡಿದಾಗ 4 ಇಲ್ಲಿ ಹೋಗುತ್ತೆ, 1 ಇಲ್ಲಿ ಬರುತ್ತೆ. 2 ಮತ್ತು 3 ಅಲ್ಲೇ ಬರ್ಕೊಳ್ಳಿ, 2 ಮತ್ತು 3 ಅಲ್ಲೇ ಬರ್ಕೊಳ್ಳಿ. ಬಟ್ ಈ 2 3ಗೆ ಏನು ಮಾಡಿ ಮೈನಸ್ ಹಾಕ್ಕೊಳ್ಳಿ. ಸೊ ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಆಗಿರುತ್ತೆ. ದಿಸ್ ಇಸ್ ವಾಟ್ ಅಡ್ಜಾಯಿಂಟ್ ಆಫ್ ದಿ. ನಾವು ಡೀಟೇಲಾಗಿ ಬರೀಬೇಕು ಅಂತ ಏನಿಲ್ಲ, ಯಾಕಂದರೆ ಈ ಮೆಥಡ್ನ ನಾವು ಇದಕ್ಕೆ ಬೇರೆ ಇನ್ನೇನೋ ಆಲ್ಟರ್ನೇಟಿವ್ ಇಲ್ಲ. ಓಕೆನಾ? ಸೊ ನೀವು ಬರೆದ್ರೆ ಪ್ರತಿಯೊಂದಕ್ಕೂ ಕೋ ಫ್ಯಾಕ್ಟರ್ ಅಂತ ಬರೀಬೇಕು. ಕೋ ಫ್ಯಾಕ್ಟರ್ ಅಂತ ಬರೀತೀರಾ ಅಂತಂದರೆ ಸುಮ್ಮನೆ ಅನ್ನೆಸರಿ ಜಾಸ್ತಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು C1 ಬರೀಬೇಕು, C2 ಬರೀಬೇಕು, C3 ಬರೀಬೇಕು, C4 ಬರೀಬೇಕು. ಇದಕ್ಕೇನಪ್ಪ ಅಂದರೆ ಪ್ಲಸ್ಸು ಮೈನಸ್ಸು, ಅದಾದಮೇಲೆ ಪ್ಲಸ್ಸು, ಅದಾದಮೇಲೆ ಮೈನಸ್ಸು. ಕೋ ಫ್ಯಾಕ್ಟರ್ ಆಫ್ 1 ಅಂದರೆ ಇದು 4 ಆಗುತ್ತೆ. ಕೋ ಫ್ಯಾಕ್ಟರ್ ಆಫ್ 2 ಅಂದರೆ ಈ ಕಾಲಮ್ ಇರೋ ಬಿಟ್ಟಾಗ ನಿಮ್ಗೆ ಉಳಿಯುವಂಥ 3 ಬರ್ಕೋತೀರಾ. ಕೋ ಫ್ಯಾಕ್ಟರ್ ಆಫ್ 3 ಅಂದರೆ ಈ ಕಾಲಮ್ ಇರೋ ಬಿಟ್ಟಾಗ ಉಳಿಯುವಂಥದ್ದು 2 ಬರ್ಕೋತೀರಾ. ಕೋ ಫ್ಯಾಕ್ಟರ್ ಆಫ್ 4 ಅಂದರೆ ಈ ಕಾಲಮ್ ಇರೋ ಬಿಡೋದು, ಸೊ ಏನು ಬರ್ಕೋತೀರಾ? 1 ಬರ್ಕೋತೀರಾ. ಇದನ್ನೇನು ಮಾಡಬೇಕೀಗ? ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಡೈರೆಕ್ಟಾಗಿ ಯಾವ ಥರ ಮಾಡ್ತೀನಿ? ದಿಸ್ ಈಸ್ ವಾಟ್ 4 - 3 - 2, that is what you are getting -2 1. ಸೊ ಇದು ನಾವು ಫಸ್ಟ್ ಬರ್ಕೋತೀರಿ. ಆಮೇಲೆ ಮತ್ತೆ ಏನು ಮಾಡಬೇಕಾಗುತ್ತೆ? ಸೈನ್ ಚೇಂಜ್ ಮಾಡಬೇಕಾಗುತ್ತೆ. ಈ ಎರಡು ಸೈನ್ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ನಾನು 3 × 3 ಥರ ಬರಿತಾ ಇದ್ದೀನಿ. ಇಲ್ಲಿ ನಿಮಗೆ ಚೇಂಜ್ ಆಗುತ್ತೆ. ಇದೇನಾಗುತ್ತೆ? ಮೈನಸ್ಸು ಮತ್ತು ಪ್ಲಸ್ ಆಗುತ್ತೆ.
ಓಕೆನಾ. ಸೊ ದಟ್ ಈಸ್ ವಾಟ್ -2 ಮತ್ತೆ ಇಲ್ಲಿ ಎಷ್ಟು ಬರ್ತಾ ಇದೆ 1 ಬರ್ತಾ ಇದೆ. ಸೊ ವರಿ ಮಾಡ್ಕೊಬೇಡಿ, ನೀವು ಆದಷ್ಟು ಇದನ್ನು ಬಿಟ್ಬಿಡಿ. ಇದನ್ನು ಬಿಟ್ಬಿಟ್ಟು ನೀವೇನು ಮಾಡಿ, ನಾನು ಡೈರೆಕ್ಟಾಗಿ ಹೇಳ್ಕೊಟ್ರುವಂಥ ಟೆಕ್ನಿಕ್ನ ಫಾಲೋ ಮಾಡಿ. ಸೊ ಏನು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಇಂಟರ್ಚೇಂಜ್ ಮಾಡಬೇಕು. ಫಸ್ಟು ಏನು ಮಾಡಬೇಕು, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಇಂಟರ್ಚೇಂಜ್ ಮಾಡಬೇಕು. ಸೆಕೆಂಡ್ರಿ ಡಯಾಗ್ನಲ್ ಎಲಿಮೆಂಟ್ಸ್ನ ಸೈನ್ ಚೇಂಜ್ ಮಾಡಬೇಕು. ನೋಡಿ, ಈ 1 ಮತ್ತು 4ನ 4 ಮೇಲೆ ಹಾಕಿ 1 ಕೆಳಗಡೆ ಹಾಕಿ, ಈ 2ಗೆ ಮತ್ತು 3ಗೆ ಸೈನ್ ಬದಲಾವಣೆ ಮಾಡಿ. ಅಕಸ್ಮಾತ್ ಮೈನಸ್ ಇದ್ದರೆ ಪ್ಲಸ್ ಮಾಡಿ, ಪ್ಲಸ್ ಇದ್ದರೆ ಮೈನಸ್ ಮಾಡಬೇಕು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಇದಕ್ಕೂ ಕೂಡ ನಾನು ಶಾರ್ಟ್ಕಟ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಬರೆಯೋದು ಅಂತೇಳಿ. ಸೊ ಅದನ್ನು ಗೊತ್ತಿಲ್ಲ ಅಂತಂದರೆ ಇನ್ನೊಂದ್ಸತಿ ನೀವು ಇದ್ರದ್ದೇ ಸಪ್ರೇಟ್ ಆಗಿರುವಂಥ ವಿಡಿಯೋ ಇದೆ, ಅದರಲ್ಲಿ ನಿಮಗೆ ಒಂದು 4 ಪ್ರಾಬ್ಲಮ್ ಸಿಗ್ತವೆ. ಓಕೆನಾ, ಅದನ್ನು ನೀವು ಫಾಲೋ ಮಾಡಿ. ಈಗ ಫಸ್ಟ್ ನಾವು ಬರ್ಕೋಣ ಏನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಫಸ್ಟ್ ಬರ್ಕೋತೀನಿ. A = 3, 2, 4, 5. ಸೊ ದಿಸ್ ಈಸ್ ವಾಟ್ ನನಗೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂದರೆ ಫಸ್ಟ್ ಡೆಫಿನೇಷನ್, ಡಿಟರ್ಮಿನೆಂಟ್ ಆಫ್ A - λI. ಇದನ್ನು ಬರೀದಿರ ನೀವು ಸೊಲ್ಯೂಷನ್ ಬರೆದ್ರೆ ಇದಕ್ಕೆ 1 ಮಾರ್ಕ್ ಕೊಡ್ತಾರೆ. ಓಕೆ, ದಿಸ್ ಈಸ್ ಫಾರ್ 1 ಮಾರ್ಕ್, ಇದು ಫಾರ್ಮುಲಾ. ಇನ್ನು ಇನ್ನೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಏನಪ್ಪ ಅಂದರೆ λ² ಮೈನಸ್ ಟ್ರೇಸ್ ಆಫ್ A ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ = 0. ಇದನ್ನು ರೀಸೆಂಟಾಗಿ ನಾವು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಮತ್ತು ಈಸಿ ಟೆಕ್ನಿಕ್ ನಾವು ಫಾಲೋ ಮಾಡ್ತೀರಿ ಈಗ. ಹಾಗಾಗಿ ಸಿಂಪಲಾಗಿ ಬಂದ್ಬಿಡುತ್ತೆ ಸೊಲ್ಯೂಷನು. ಓಕೆನಾ. ಸೊ ಯಾವ ಥರ ಅಂತ ನೋಡ್ಕೊಳ್ಳಿ. ಇದರಲ್ಲಿರುವಂಥ ಟ್ರೇಸ್ ಅಂದರೆ ಏನು ಅಂತ ನೋಡಿ. ಸೊ ಟ್ರೇಸ್ ಆಫ್ A ಅಂತ ಬರೆದಿದ್ದೀನಿ. ಟ್ರೇಸ್ ಆಫ್ A ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಅಂತ ಅರ್ಥ. ಸೊ ಅಡಿಷನ್ ಆಫ್ ಸಮ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ದಟ್ ಈಸ್ ವಾಟ್ 3 + 5. 3 + 5 ಎಷ್ಟು ಬಂದಿದೆ? 8 ಬಂದಿದೆ. ಅದೇ ಥರ ಡೆಲ್ಟಾ ಡಿಟರ್ಮಿನೆಂಟ್ ಅಂದರೆ ಏನಪ್ಪ ಅಂದರೆ ಈ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ನ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಅರ್ಥ. ಸೊ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ 3 2, ಸೊ ಯುರ್ ಗೆಟಿಂಗ್ 3 2 4 5. ನಿಮಗೇನು ಬರ್ತಾ ಇದೆ? 3 2 4 5 ಬರ್ತಾ ಇದೆ. ಸೊ 3 2 4 5 ಅಂದರೆ 3 5s, ದಟ್ ಈಸ್ ವಾಟ್ 15 - 4 2s, ದಟ್ ಈಸ್ 8. ಸೊ 15 - 8 ಅಂದರೆ ಎಷ್ಟು ಬರ್ತದೆ ನನಗೆ? ಸೊ ದಟ್ ಈಸ್ 15 - 8, ದಟ್ ಈಸ್ 5 + 2, ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್ 7 ವ್ಯಾಲ್ಯೂ ಬರ್ತದೆ. ಕರೆಕ್ಟಾ? ಯು ಆರ್ ಗೆಟಿಂಗ್ ದ 7. ಈಗೇನು ಮಾಡಬೇಕು? ಬಂದಿರುವಂತಹ ಟ್ರೇಸು, ಬಂದಿರುವಂತಹ ಡೆಲ್ಟಾ, ಈ ಎರಡು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲಿ ಐ ವಿಲ್ ಗೆಟ್ ದ ಸೊಲ್ಯೂಷನ್ ಆಸ್ λ² - 8 λ plus 7 = 0. This is what the required solution. ಸೊ ಇಲ್ಲಿ ನೀವು ತಿಳ್ಕೊಬೇಕು, ಟ್ರೇಸ್ ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತಿರಬೇಕು. ಟ್ರೇಸ್ ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ ಅಡಿಷನ್ ಮಾಡುವಂತಹ ವ್ಯಾಲ್ಯೂ, ಅಂದರೆ ಇದು ಟ್ರೇಸು. ಡೆಲ್ಟಾ ಅಂದರೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋದು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೆಕ್ಸ್ಟ್ ಈಗ ನಾವು ಸ್ಟ್ರೈಟ್ ಲೈನ್ ಪ್ರಾಬ್ಲಮ್ಸ್ ಬರ್ತಾ ಇದ್ದೀರಿ. ಸೊ ಸ್ಟ್ರೈಟ್ ಲೈನ್ ಪ್ರಾಬ್ಲಮಲ್ಲಿ ಬಂದಾಗ, ಸೊ find the equation of straight line passing through 1, 2 and having the slope of a angle of inclination 45 degree. ನಾನು ಹೇಳಿದ್ದೀನಿ ಒಂದು ಪಾಯಿಂಟು ಒಂದು ಆ್ಯಂಗಲ್. ಸೊ ಒಂದು ಪಾಯಿಂಟ್ ಇದೆ, ಒಂದು ಆ್ಯಂಗಲ್ ಇದೆ. ಸೊ ನೀವೆಲ್ಲ ಸ್ಟ್ರೈಟ್ ಲೈನ್ ವಿಡಿಯೋ ನೋಡಿದ್ರೆ ನಂದು ಚೆನ್ನಾಗಿ ತಿಳ್ಕೊಂಡಿರ್ತೀರ ಸ್ಟ್ರೈಟ್ ಲೈನ್ಸ್ನ. ಒಂದು ಪಾಯಿಂಟ್ ಇದೆ ಮತ್ತು ಒಂದು ಸ್ಲೋಪ್ ಇದೆ ಅಂದಾಗ ನಾವು ಯಾವ್ದು ಯೂಸ್ ಮಾಡಬೇಕು? ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ. ಅಂದರೆ ಏನು ಮಾಡಿ, ಸೊಲ್ಯೂಷನ್ ಮಾಡ್ಬೇಕಾದ್ರೆ ಸೊಲ್ಯೂಷನ್ ಅಂತ ಬರಿತಾ ಇದ್ದೀನಿ. ಫಸ್ಟ್ θ 45 ಕೊಟ್ಟಿದ್ದಾರೆ. ಗಿವನ್ θ = 45. ನಾನು ಮೊದಲಿಂದ ಹೇಳ್ತಾನೆ ಇರ್ತೀರಿ, ಯಾವಾಗ θ ನೋಡ್ತೀರಾ ಇಮಿಡಿಯೇಟಾಗಿ ಏನು ಮಾಡಿ, ಎಮ್ ಕಂಡುಹಿಡ್ಕೊಳ್ಳಿ. ಎಮ್ = tan θ ಫಾರ್ಮುಲಾ. ದಟ್ ಮೀನ್ಸ್ ವಾಟ್? ಎಮ್ = tan 45. ದಟ್ ಮೀನ್ಸ್ ವಾಟ್? ಎಮ್ ಎಷ್ಟಾಗಾರೆ? ಎಮ್ = 1. ಕರೆಕ್ಟಾ? ನನಗೆ ಎಮ್ = 1 ಬಂದು, ದಟ್ ಈಸ್ ವಾಟ್ ಐ ಗಾಟ್ ದ ಸ್ಲೋಪ್. ಇನ್ನೊಂದು ಏನು ಕೊಟ್ಟಿದ್ದಾರೆ? ಅವ್ರು ಕೊಟ್ಟಿದ್ದಾರೆ ಏನಂತ, x1, y1 = ವಾಟ್? 1, 2. ಹಾಗಾದ್ರೆ ನಾನೇನು ಮಾಡಬೇಕು? ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಹಾಕಬೇಕು. ಏನಂತ? y - y1 = m × x - x1. ಹಾಗಾದ್ರೆ ಏನು ಮಾಡ್ಬೇಕು ನಾನೀಗ? ಸೊ y - y1 ಬೆಲೆ ಎಷ್ಟಿದೆ? 2 ಇದೆ. ಸ್ಲೋಪ್ ಬೆಲೆ ಎಷ್ಟು? 1 ಇದೆ. x1 ಬೆಲೆ ಎಷ್ಟಿದೆ ಅವ್ರು ಕೊಟ್ಟಿರುವಂಥದ್ದು? ಸೊ ಇಲ್ಲಿ 1. ಇದು x ಬೆಲೆ, ಇದು y ಬೆಲೆ. ಸೊ 1. ಆಗ ನಾನು ಸಿಂಪ್ಲಿಫೈ ಮಾಡೋಣ. y - 2 = 1 × x ಏನಾಯಿತು? 1 ಆಯಿತು. 1 1s ಎಷ್ಟಾಯಿತು? 1 ಆಯಿತು. ಸೊ ಈ ಕಡೆ ಎಕ್ಸ್ ಪಾಸಿಟಿವ್ ಇರೋದ್ರಿಂದ ನಮಗೆ ಎಕ್ಸ್ ಯಾವಾಗಲೂ ಪಾಸಿಟಿವ್ ಇರಬೇಕು. ಅದಕ್ಕೆ ಈ ಎರಡು ವ್ಯಾಲ್ಯೂಸ್ನ ಈ ಕಡೆ ತಗೋತೀನಿ. ಅವಾಗ ಏನಾಗುತ್ತಪ್ಪ ಅಂದರೆ 0 = ಎಕ್ಸ್ ಅಲ್ಲೇ ಇದೆ. y ಈ ಕಡೆ ಬಂದಾಗ -y ಆಗುತ್ತೆ. y ಈ ಕಡೆ ಬಂದಾಗ ಏನಾಗುತ್ತೆ? -y ಆಗುತ್ತೆ. -2 ಈ ಕಡೆ ಬಂದಾಗ +2 ಆಗುತ್ತೆ. ಇವೆರಡು ವ್ಯಾಲ್ಯೂ ಆ ಕಡೆಯಿಂದ ಬಂದಿರೋವಂಥದ್ದು. ಇಲ್ಲಿರುವಂತಹ -y ಇಲ್ಲಿ ಬರ್ಕೋತಾ ಇದ್ದೀನಿ. ಸೊ ಈಗ ಸೊಲ್ಯೂಷನಲ್ಲಿ 0 = x - y +2ನಲ್ಲಿ 1 ಹೋದ್ರೆ ಎಷ್ಟಾಯ್ತು ನನಗೆ? +1 ಅಂತ ಬಂತು.
ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಅಥವಾ ಉಲ್ಟಾ ಬರಿತೀನಿ ಸರ್ ಅಂದರೆ ಬರೀಬೋದು. ಏನಂತ, ಎಕ್ಸ್ ಮೈನಸ್ ವೈ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂತ ಬರೀರಿ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ನನಗೆ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ನೋಡೋಕೆ ಇಷ್ಟು ದೊಡ್ಡದಾಗಿದೆ, ಬರದೆ ತುಂಬ ಚಿಕ್ಕದು. ಸೊ ಟೀಟಾ ಕೊಟ್ಟಿದ್ದಾರೆ, ಎಮ್ ಬಂತು, ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಹಾಕಬೇಕು ಕಂಪಲ್ಸರಿ. ಸ್ಲೋಪ್ ಪಾಯಿಂಟ್ ಫಾರ್ಮುಲಾ ಹಾಕ್ಕೊಂಡೆ. ಸೊ x1 y1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಎಮ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಒನ್ಗೆ ಹೋಗೋಣ. ಸೊ ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್, ಅಂದರೆ 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ನಿಮಗೆಲ್ಲ ಗೊತ್ತಿದೆ 2 ಪಾಯಿಂಟ್ ಫಾರ್ಮುಲಾ ಯಾವುದು ಅಂತೇಳಿ. ಸೊ 2 ಪಾಯಿಂಟ್ ಫಾರ್ಮುಲಾ ಅಂದರೆ ವೆರಿ ಸಿಂಪಲ್ ಒನ್. ಸೊ y ಮೈನಸ್ ಅಥವಾ y ಮೈನಸ್ y1 ಡಿವೈಡೆಡ್ ಬೈ x ಮೈನಸ್ x1 ಇಸ್ ಈಕ್ವಲ್ ಟು y2 ಮೈನಸ್ y1 ಡಿವೈಡೆಡ್ ಬೈ x2 ಮೈನಸ್ x1. ಕರೆಕ್ಟಾ? ಈ ಥರ ಇದನ್ನ ಈ ಕಡೆ ಆದರೂ ಬರೀಬೋದು, ಅದು ಕೂಡ ಫಾರ್ಮುಲಾ ಇರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಈ ಕೊಟ್ಟಿರುವಂತಹ 2 ಪಾಯಿಂಟ್ಸ್ನ ಬರ್ಕೊಳ್ಳಿ. ಏನು ಪಾಯಿಂಟ್ಸ್ ಕೊಟ್ಟಿದ್ದಾರೆ, x1 ಕಾಮ y1 ಎಷ್ಟಿದೆ, x1 ಕಾಮ y1 ಅಂದರೆ 2 ಕಾಮ 3 ಇದೆ. ಅದೇ ರೀತಿ x2 ಕಾಮ y2 ಬರ್ಕೊಳ್ಳಿ. x2 ಕಾಮ y2 ಎಷ್ಟಿದೆಯಪ್ಪ ಅಂದರೆ ದಟ್ ಈಸ್ 5 ಕಾಮ 4. ಅಂದರೆ ಇದು y2, ಇದು y1, x2 x1. ಯಾಕೆ ಹೇಳ್ತೀನಿ ಅಂತ ಕೇಳ್ತೀನಿ. ಇಲ್ಲಿ ನಮಗೆ y ಮತ್ತು xನ ಬೆಲೆ ಗೊತ್ತಿಲ್ಲ. ಸೊ y ಮೈನಸ್ y1 ಬೆಲೆ ಎಷ್ಟು, 3. ಅದೇ ರೀತಿಯಾಗಿ x ಇದೆ, x1 ಬೆಲೆ ಎಷ್ಟು, 2. ದಟ್ ಈಸ್ ಈಕ್ವಲ್ ಟು ವಾಟ್, 4 ಮೈನಸ್ 3. ನೋಡಿ, y2 ಮೈನಸ್ y1, ಇದು y2, ಇದು y1, ಅದಕ್ಕೆ 4 ಮೈನಸ್ 3. ಅದೇ ರೀತಿಯಾಗಿ x2 ಮೈನಸ್ x2 ಬೆಲೆ ಎಷ್ಟಿದೆ, 5 ಮೈನಸ್ 2. ಈಗ ನಾವು ಸಿಂಪ್ಲಿಫೈ ಮಾಡಿದ್ದೆ ಆದರೆ ವಿಚ್ ಇಂಪ್ಲೈಸ್ ದಟ್ y ಮೈನಸ್ 3 ಡಿವೈಡೆಡ್ ಬೈ x ಮೈನಸ್ 2 ಈಸ್ ಈಕ್ವಲ್ ಟು 4 ಮೈನಸ್ 3 ಎಷ್ಟು, 1, 5 ಮೈನಸ್ 2 ಎಷ್ಟು, 3. ಸೊ ಈಗ ನನಗೆ 1/3 ಬಂದಿದೆ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈ 3 ಇಲ್ಲಿ ಹೋಗುತ್ತೆ, ಈ 1 ಈ ಕಡೆ ಬರುತ್ತೆ, ಅಂದರೆ ಈ ವ್ಯಾಲ್ಯೂ. ದಿಸ್ ಈಸ್ ನಥಿಂಗ್ ಬಟ್ 3 ಇಂಟು y ಮೈನಸ್ 3 ಈಸ್ ಈಕ್ವಲ್ ಟು 1 ಇಂಟು x ಮೈನಸ್ 2. ಅಂದರೆ ಏನಾಯ್ತು ಈಗ, 3 ಇಂಟು y 3y, 3 ಎಷ್ಟಾಯಿತು, 9 ಆಯಿತು. 1 ಇಂಟು x 1 2 ಎಷ್ಟಾಯಿತು, 2. ಸೊ ಈಗೇನಾಯಿತು, ಈ ಎರಡೂ ವ್ಯಾಲ್ಯೂಸ್ನ ಈ ಕಡೆ ಕಳಿಸಿ. 0 ಇಸ್ ಈಕ್ವಲ್ ಟು x ಇಲ್ಲೇ ಇದೆ, 3y ಈ ಕಡೆ ಬಂದರೆ ಮೈನಸ್ 3y ಆಯಿತು, 9 ಈ ಕಡೆ ಬಂದರೆ ಪ್ಲಸ್ 9 ಆಯಿತು, 2 ಇಲ್ಲೇ ಇದೆ ಮೈನಸ್ 2. ಓಕೆನಾ? ಸೊ ಈಗ ಸಿಂಪ್ಲಿಫೈ ಮಾಡೋಣ. 0 ಇಸ್ ಈಕ್ವಲ್ ಟು x ಮೈನಸ್ 3y ಪ್ಲಸ್ 9 2 ಅದು ಎಷ್ಟಾಯಿತು, ಪ್ಲಸ್ 7 ಅಂತ ಬರುತ್ತೆ. ಕರೆಕ್ಟಾ? ಸೊ ವಿಲ್ ಗೆಟ್ ಇಟ್ ಆಸ್ ಪ್ಲಸ್ 7. ಹಾಗಾದರೆ ನೀವು ಈ ಕಡೆ ಬರಿತೀರಾ ಅಂದರೆ ಬರೀರಿ x ಮೈನಸ್ 3y ಪ್ಲಸ್ 7 ಇಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ನು, 2 ಪಾಯಿಂಟ್ ಫಾರ್ಮುಲಾ. ನಾನು ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇದೇ ದೊಡ್ಡ ವಿಡಿಯೋ ಆಗೋಗುತ್ತೆ, ತೊಂದರೆ ಇಲ್ಲ. ನಿಮ್ಗೆ ಆಲ್ರೆಡಿ ಸ್ಟ್ರೈಟ್ ಲೈನ್ ಪ್ರಾಬ್ಲಮ್ಸ್ನ ಮಾಡಿರೋಂಥ ವಿಡಿಯೋ ಇದೆ, ಅಲ್ಲಿ ನೀವು ಅದನ್ನು ಸಾಲ್ವ್ ಮಾಡ್ಕೊಬೋದು, ನೋಡ್ಕೊಬೋದು. ಸೊ ಈಗ ಇದು ತುಂಬ ಅಂದರೆ ತುಂಬ ಈಸಿ ಆಗಿರುವಂತಹ ಕ್ವಶನ್ನು. ಏನಪ್ಪ ಅಂತಂದರೆ ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ದಟ್ ಈಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ನಿಮಗೆ ಸೆಕ್ಷನ್ ಎ ಮತ್ತು ಬಿ ಮತ್ತು ಸಿ ಕೊಟ್ಟರೋ ಅದರ ಅರ್ಥ ಏನಪ್ಪ ಅಂದರೆ ಕ್ವಶನ್ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅಂತ. ನೋಡಿ, ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಹ್ಯಾವಿಂಗ್ ದ ಎಕ್ಸ್ ಇಂಟರ್ಸೆಪ್ಟ್ ಅಂಡ್ ವೈ ಇಂಟರ್ಸೆಪ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ಇಂಟರ್ಸೆಪ್ಟು ವೈ ಇಂಟರ್ಸೆಪ್ಟ್ ಕೊಟ್ಟಾಗ ಪ್ರಾಬ್ಲಮ್ ಹೆಂಗೆ ಮಾಡೋದು? ಹಾಗಾದ್ರೆ ಏನಿಲ್ಲಿ ಎಕ್ಸ್ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ, ಸೊ ವೈ ಇಂಟರ್ಸೆಪ್ಟ್ ಕೊಟ್ಟಿದ್ದಾರೆ. ಎಕ್ಸ್ ಇಂಟರ್ಸೆಪ್ಟ್ ಅಂದರೆ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಎಷ್ಟಾಯಿತು, 2. ವೈ ಇಂಟರ್ಸೆಪ್ಟ್ ಅಂದರೆ ವ್ಯಾಲ್ಯೂ ಎಷ್ಟು, ಬಿ ವ್ಯಾಲ್ಯೂ ಎಷ್ಟಾಯಿತು, 3. ನನಗಿರುವಂತಹ ಫಾರ್ಮುಲಾ ಏನು, ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1. ಅದಕ್ಕೆ ಹೇಳ್ತೀನಿ, ಈ ಪ್ರಾಬ್ಲಮ್ನ ಮಾತ್ರ ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ. ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟು, 2, ಪ್ಲಸ್ ವೈ ಡಿವೈಡೆಡ್ ಬೈ ಬಿ ವ್ಯಾಲ್ಯೂ ಎಷ್ಟು, 3 ಇಸ್ ಈಕ್ವಲ್ ಟು ಎಷ್ಟಾಯಿತು, 1. ಹೀಗೇನು ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಹೆಂಗೆ, ಈ 2 ಮತ್ತು 3ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 3 ಎಷ್ಟು, 6. ಈ 3ನ ಈ ಕಡೆ ಮಲ್ಟಿಪ್ಲೈ ಮಾಡಿ ಎಷ್ಟು ಬಂತು, 3x. ಅದೇ ರೀತಿ ಈ 2ನ ಈ ಕಡೆ ಮಲ್ಟಿಪ್ಲೈ ಮಾಡಿ ಎಷ್ಟು ಬಂತು, 2y ಇಸ್ ಈಕ್ವಲ್ ಟು ಎಷ್ಟು, 1. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಗೆ ಏನು ಬರೀತೀರಾ, ಈ 6ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3x ಪ್ಲಸ್ 2y, ಈ 6 ಈ ಕಡೆ ಹೋಗುತ್ತೆ ನೋಡಿ, ಆವಾಗ ಇಸ್ ಈಕ್ವಲ್ ಟು 6 ಆಗುತ್ತೆ. ಈಗೇನು ಮಾಡೋದು, ಆ 6ನ ಲೆಫ್ಟ್ ಸೈಡ್ ತೊಗೊಂಬೋಣ. 3x ಪ್ಲಸ್ 2y ಮೈನಸ್ 6 ಇಸ್ ಈಕ್ವಲ್ ಟು 0.
ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ವೆರಿ ವೆರಿ ಸಿಂಪಲ್ ಸೊಲ್ಯೂಷನ್, ಇದು ತುಂಬ ಈಸಿಯಾಗಿ ಬರುತ್ತೆ. ಓಕೆನಾ. ಸೊ ಮಾಡುವಂತಹ ಮೆಥಡ್ ಕೂಡ ತುಂಬ ಸುಲಭ, ನೀವು ಕರೆಕ್ಟಾಗಿ ನೆನ್ಪಿಟ್ಕೊಬೇಕಷ್ಟೇ. ಏನಂತ ಕ್ವಶನ್ ಏನು ಕೊಟ್ಟಿರ್ತಾರೆ, ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್ ಅಂತ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ. ಇಮಿಡಿಯೇಟಾಗಿ ಅದು ಎ ಅದು ಬಿ, ಫಾರ್ಮುಲಾ ಏನು, ಎಕ್ಸ್ ಬೈ ಎ ಪ್ಲಸ್ ಎಕ್ಸ್ ಬೈ ಬಿ ಅಂತ ಬರ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ಶೋ ದಟ್ ಟೂ ಲೈನ್ಸ್ ಆರ್ ಪ್ಯಾರಲಲ್. ತುಂಬ ಅಂದರೆ ತುಂಬ ಕ್ಯೂಟ್ ಪ್ರಾಬ್ಲಮ್ ಇದು, ತುಂಬ ಈಸಿಯಾಗಿ ಬರುವಂಥದ್ದು. ಸೊ ನಾನು ಹೇಳ್ತಾನೆ ಇರ್ತೀನಿ, ಈ ಸ್ಲೋಪುಗಳ ಬಗ್ಗೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ ಟೂ ಸ್ಟ್ರೈಟ್ ಲೈನ್ಸ್ ಕೊಟ್ಟಿದ್ದಾರೆ, ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ, ಅವರೇ ಶೋ ದಟ್ ಅಂತ ಕೂಡ ಕೊಟ್ಟಿದ್ದಾರೆ. ಅಂದರೆ ಏನು, ನಾವು ಜಸ್ಟ್ ಪ್ರೂವ್ ಮಾಡಿದ್ರೆ ಸಾಕು. ಈಗ ಫಸ್ಟ್ ಒಂದು ಲೈನ್ ಬರ್ಕೊಳ್ಳಿ ಈ ಕಡೆ, ಇನ್ನೊಂದು ಲೈನ್ ಈ ಕಡೆ ಬರ್ಕೊಳ್ಳಿ. ಒಂದು ಲೈನ್ ಬರ್ಕೋತೀರಾ ಏನಪ್ಪ ಅಂತಂದರೆ, ದಟ್ ಈಸ್ 2x ಪ್ಲಸ್ y ಮೈನಸ್ 4 ಇಸ್ ಈಕ್ವಲ್ ಟು 0. ಇನ್ನೊಂದು ಲೈನ್ ಬರ್ಕೋತೀರಾ 6x ಪ್ಲಸ್ 3y ಪ್ಲಸ್ 10 ಇಸ್ ಈಕ್ವಲ್ ಟು 0. ಕರೆಕ್ಟಾ. ಈಗೇನು ಮಾಡ್ತಾ ಇದ್ದೀನಿ ನಾನು, ವೆರಿ ಸಿಂಪಲ್. ಇದರಲ್ಲಿ ಎ ವ್ಯಾಲ್ಯೂ ಗೊತ್ತು ನನಗೆ, ಎ ವ್ಯಾಲ್ಯೂ ಎಷ್ಟು 2, ಬಿ ವ್ಯಾಲ್ಯೂ ಗೊತ್ತು ಎಷ್ಟು 1, ಸಿ ವ್ಯಾಲ್ಯೂ ಎಷ್ಟು -4, ಎ ವ್ಯಾಲ್ಯೂ ಎಷ್ಟು ಎಗೇನ್ 6, ಬಿ ವ್ಯಾಲ್ಯೂ ಎಷ್ಟು 3, ಸಿ ವ್ಯಾಲ್ಯೂ ಎಷ್ಟು 10. ಸೊ ನಮಗೆ ಸ್ಲೋಪ್ ಕಂಡುಹಿಡಿಯೋಕ್ಕೆ ಫಾರ್ಮುಲಾ ಗೊತ್ತಿದೆ. ವಾಟ್ ಇಸ್ ದ ಸ್ಲೋಪ್ ಫಾರ್ಮುಲಾ, ದಟ್ ಈಸ್ ಎಮ್ ಅಂತ ಇದೆ, ಬಟ್ ಇದು ಒನ್ ಲೈನ್ ಆಗಿರೋದ್ರಿಂದ ಫಸ್ಟ್ ಲೈನ್ M1 ಅಂತ ತಗೋತೀನಿ. ದಿಸ್ ಇಸ್ ಮೈನಸ್ ಎ ಡಿವೈಡೆಡ್ ಬೈ ಬಿ. ಇದನ್ನೇನು ಮಾಡ್ತೀನಿ, M2 ಅಂತ ಟ್ರೀಟ್ ಮಾಡ್ತೀನಿ. ದಿಸ್ ಇಸ್ ಮೈನಸ್ ಎ ಬೈ ಬಿ ಅಗೇನ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಬರ್ತಾ ಇರೋಂಥದ್ದು -2/1, ಇಲ್ಲಿ ಬರ್ತಾ ಇರೋವಂಥದ್ದು -6/3. ಬಟ್ ಮಕ್ಕಳು ಇಲ್ಲೇ ಕನ್ಫ್ಯೂಸ್ ಆಗ್ತಾರೆ, ಸರ್ ಇಲ್ಲಿ -2 ಇದೆ, ಇಲ್ಲಿ -6 ಇದೆಯಲ್ಲ ಅಂತ. ಬಟ್ ಇದನ್ನು ಸಿಂಪ್ಲಿಫೈ ಮಾಡಿ, 3 1s 3 2s. ಸೊ ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡೋದು, ಕ್ಯಾಲ್ಸಿ ಯೂಸ್ ಮಾಡಿಕೊಂಡು ನನ್ನ ಸಪ್ರೇಟ್ ವಿಡಿಯೋ ಏನಿದೆ ಹೇಳಿದ್ದೀನಿ ನೋಡ್ಕೊಳ್ಳಿ. ಅಲ್ಲಿಗೆ ಇಲ್ಲಿ ಕೂಡ ನೋಡಿ, M1 ಬೆಲೆ ಎಷ್ಟು ಬಂತು ನನಗೆ, -2ನೇ ಬಂತು. M2 ಬೆಲೆ ಎಷ್ಟು ಬಂತು ನನಗೆ, ಎಗೇನ್ -2ನೇ ಬಂದಿದೆ. ಸೊ ದಿಸ್ ಈಸ್ ಆಲ್ಸೋ -2 ಆ್ಯಂಡ್ ದಿಸ್ ಈಸ್ ಆಲ್ಸೋ ವಾಟ್ -2. ದಟ್ ಮೀನ್ಸ್ ವಾಟ್ is the value you are getting, which implies that M1 is equal to M2. M1 is equal to M2. Therefore, you can write the conclusion that since M1 is equal to M2 antadre, therefore the lines are parallel. ಓಕೆನಾ. ಇದು ರಿಕ್ವೈರ್ಡ್ ಸೊಲ್ಯೂಷನ್. ಅರ್ಥ ಆಯ್ತಾ. ಸೊ ವೆರಿ ಸಿಂಪಲ್, ಎರಡು ಲೈನ್ ಪ್ಯಾರಲಲ್ ಅಂತ ಪ್ರೂವ್ ಮಾಡ್ಬೇಕಂದ್ರೆ M1 ಮತ್ತು M2 ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. M1ಗೆ ಫಾರ್ಮುಲಾ -a/b, M2ಗೆ ಫಾರ್ಮುಲಾ -a/b ಎರಡು ಹಾಕ್ಕೊಂಡೆ. M1 ಮತ್ತು M2 ಬಂತು, ಎರಡು ವ್ಯಾಲ್ಯೂ ಬರ್ತೀನಿ. ಸೊ ನನಗೆ M1 is equal to M2 ಆಗ್ತಿದೆ. ದೇರ್ ಫಾರ್ ದ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಬಂದಿದೆ. ಈಗ ನೆಕ್ಸ್ಟ್ ಹೋಗೋಣ. ಫೈಂಡ್ ದ ಸ್ಲೋಪ್ ಎಮ್ ಎಕ್ಸ್ ಆ್ಯಂಡ್ ವೈ ಇಂಟರ್ಸೆಪ್ಟ್. ನೋಡಿ ವೆರಿ ವೆರಿ ಸಿಂಪಲ್. ಸೊ ಸ್ಟ್ರೈಟ್ ಲೈನ್ಸಲ್ಲಿ ಬರುವಂತಹ ಕ್ವಶನ್ಸ್ಗಳು ತುಂಬ ಸಿಂಪಲ್. ಸೊ 2x ಪ್ಲಸ್ 4y ಪ್ಲಸ್ 5 ಇಸ್ ಈಕ್ವಲ್ ಟು 0. ಕರೆಕ್ಟಾ. ನನಗೆ ಸ್ಲೋಪ್ಗೆ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ, ಈ ಫಾರ್ಮುಲಾ ಶೀಟಲ್ಲಿ ನೀವೇ ನೋಡ್ಬೋದು. ಕರೆಕ್ಟಾ. ಸೊ ವಾಟ್ ಈಸ್ ದ ಸ್ಲೋಪ್, ಇದು ಸ್ವಲ್ಪ ಮಿಸ್ಟೇಕ್ ಇದೆ, ಚೇಂಜ್ ಮಾಡ್ಕೊಳ್ಳಿ. ಇದು -c/a ಆಗಬೇಕು, ಇದು -c/b ಆಗಬೇಕು. ಸೊ ನಾನು ವೆಬ್ಸೈಟಲ್ಲಿ ಕೂಡ ಆವಾಗಲಿಂದ ಚೇಂಜ್ ಮಾಡೋಕ್ಕಾಗಲೇ ಇಲ್ಲ. ಸೊ ಈಗೆಲ್ಲ ಬರ್ಕೋಣ, ಏನೇನು ಸ್ಲೋಪು, ಎಕ್ಸ್ ಇಂಟರ್ಸೆಪ್ಟ್ ಮತ್ತು ವೈ ಇಂಟರ್ಸೆಪ್ಟ್. ಸ್ಲೋಪ್ಗೆ ಫಾರ್ಮುಲಾ, ವಾಟ್ ಈಸ್ ದ ಸ್ಲೋಪ್, ಬಿಫೋರ್ ರೈಟಿಂಗ್ ಸ್ಲೋಪ್ ಎಮ್ ಅಂತ ಬರ್ಕೊಳ್ಳೋ ಬದಲು ಫಸ್ಟ್ ABC ಬರ್ಕೋಣ. ಎ ಬೆಲೆ ಎಷ್ಟಿದೆ 2 ಇದೆ, ಬಿ ಬೆಲೆ ಎಷ್ಟಿದೆ ನನ್ನ ಹತ್ರ 4 ಇದೆ, ಸಿ ಬೆಲೆ ಎಷ್ಟಿದೆ 5 ಇದೆ. ನಾವು ರೈಟ್ ಡೌನ್ ಈಚ್ ವ್ಯಾಲ್ಯೂಸ್. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಸ್ಲೋಪ್, ದಟ್ ಈಸ್ -a/b, ದಟ್ ಈಸ್ -2/4. ಕ್ಯಾನ್ಸಲ್ ಮಾಡಿದ್ರೆ ಮಾಡಿ, ಇಲ್ವಾ ಹಂಗೆ ಇಡಿ. 2 1s 2 2s, ಆನ್ಸರ್ ಎಷ್ಟಾಯಿತು -1/2. ಅದೇ ರೀತಿ ಸ್ಲೋಪ್ ಆಯಿತು. ಎಕ್ಸ್ ಇಂಟರ್ಸೆಪ್ಟ್ ಈಗ ತಾನೇ ಹೇಳ್ಕೊಟ್ಟೆ ನಾನು. ಎಕ್ಸ್ ಇಂಟರ್ಸೆಪ್ಟ್ ಅಂತಂದರೆ XC ಅಂತ ಬರಿತೀನಿ. ಲೆಟ್ ಅಸ್ ಟೇಕ್ -c/a -5/2. ಸೊ ಇದು ಎಕ್ಸ್ ಇಂಟರ್ಸೆಪ್ಟು. ಅದೇ ರೀತಿ ನಾನೇನು ಮಾಡ್ತೀನಿ, ವೈ ಇಂಟರ್ಸೆಪ್ಟ್ ಮಾಡ್ತೀನಿ, -c/b. ದಟ್ ಮೀನ್ಸ್ ವಾಟ್, -5/b ವ್ಯಾಲ್ಯೂ ಎಷ್ಟು 4. ಸೊ ಆಗ ನನಗೆ ರಿಕ್ವೈರ್ಡ್ ಸೊಲ್ಯೂಷನ್ ಏನು ಸಿಕ್ತು, ದಟ್ ಈಸ್ ವಾಟ್ ಐ ಗಾಟ್ ದ ಸೊಲ್ಯೂಷನ್. ಒನ್ ಈಸ್ ವಾಟ್, ಸ್ಲೋಪ್ ನನಗೆ -1/2 ಬಂದಿದೆ. ಸ್ಲೋಪ್ ಎಷ್ಟು ಬಂದಿದೆ, -1/2. ಅದೇ ರೀತಿಯಾಗಿ ಎಕ್ಸ್ ಇಂಟರ್ಸೆಪ್ಟ್ ಬಂದಿದೆ -5/2. ಅದೇ ರೀತಿಯಾಗಿ ವೈ ಇಂಟರ್ಸೆಪ್ಟ್ ಬಂದಿದೆ -5/4. ಸೊ ದೀಸ್ ಆರ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಒನ್ನು ಅಲೈಡ್ ಆ್ಯಂಗಲ್ ಬರುತ್ತೆ. ಸೊ ಅಲೈಡ್ ಆ್ಯಂಗಲ್ ನಿಮಗೆಲ್ಲ ಗೊತ್ತಿದೆ, ಕೆಲವರು ಮಾಡ್ತಾರೆ ಕೆಲವರು ಮಾಡಲ್ಲ.
ಈಗ ನಾವು ಟ್ರಿಗ್ನಾಮೆಟ್ರಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ರಿ ನೋಡಿ. ಟ್ರಿಗ್ನಾಮೆಟ್ರಿಲಿ ಬರುವಂಥದ್ದು ಅಲೈಡ್ ಆ್ಯಂಗಲ್ ನಿಮಗೆ ಅಲೈಡ್ ಆ್ಯಂಗಲ್ನೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅನ್ಕೊತಾರೋ ಅಂಥವರೆಲ್ಲ ಅಲೈಡ್ ಆ್ಯಂಗಲ್ ಮಾಡ್ಬೋದು. ಜೊತೆಯಲ್ಲಿ ಇದರ ಪ್ರತಿಯೊಂದು ಸೊಲ್ಯೂಷನ್ನ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ನನ್ನ ಮೊಬೈಲ್ ಆ್ಯಪಲ್ಲಿ ಕೊಟ್ಟಿದ್ದೀನಿ. ಸೊ ಮೊಬೈಲ್ ಆ್ಯಪಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ. ಮೊಬೈಲ್ ಆ್ಯಪಲ್ಲಿ ಏನಪ್ಪ ಅಂತಂದರೆ ಜಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ರವಿ ನಂದಿ ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಯಾವುದು ರವಿ ನಂದಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಕೋರ್ಸಸ್ ಇದೆ ಮತ್ತು ಫ್ಯೂಚರ್ ಬೇಕಾಗಿರುವಂತಹ DCT ಕೋರ್ಸ್ ಇದೆ, ಫ್ಯೂಚರ್ ಬೇಕಾಗಿರುವಂಥ ಪಾತ್ವೆ ಸಬ್ಜೆಕ್ಟ್ಸ್ ಇದ್ದಾವೆ, ಫ್ಯೂಚರ್ ಬೇಕಾಗಿರುವಂತಹ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಓಕೆನಾ? ಇನ್ನು ಅಲೈಡ್ ಆ್ಯಂಗಲ್ ಅಂತ ಕೊಟ್ಟಾಗ ನಾನು ಹೇಳ್ಕೊಟ್ಟಿದ್ದೀನಿ ಟೆಕ್ನಿಕ್ ನಿಮಗೆ ಯಾವ ಥರ ಅಂತೇಳಿ. ನೋಡಿ ವೆರಿ ಸಿಂಪಲ್ ಟೆಕ್ನಿಕ್ಕು. ಸೊ ಏನಿದು sin 300 ಅಂತ ಇದೆ. ದಟ್ ಮೀನ್ಸ್ ವಾಟ್? sin 300 ವ್ಯಾಲ್ಯೂ ಫಸ್ಟ್ ಮಾಡಬೇಕು. ಯಾವ ಥರ ಮಾಡ್ತೀರಾ? ಸೈನ್ ಆಫ್ ದಿ ವ್ಯಾಲ್ಯೂ 360 - 60 ಅಂತ ಬರ್ಕೊಬೋದು. ಇದು ಯಾವ ಥರ ಅಂತ ನನ್ನ ಅಲೈಡ್ ಆ್ಯಂಗಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. 360 - 60 ಅಂದರೆ ಏನು? ಸೊ ಇದು E1 ಗ್ರೂಪ್ ಆಗಿರೋದ್ರಿಂದ ನನಗೆ sin 60 ಅಂತಲೇ ಬರುತ್ತೆ. ಬಟ್ ಇದು ಇಟ್ ಈಸ್ ಇನ್ ದ 4th ಕ್ವಾಡ್ರೆಂಟ್. ಯಾಕಂದರೆ 360ಗೂ ಕಡಿಮೆ, ಅದಕ್ಕೆ ಇದೇನಾಗುತ್ತೆ ಮೈನಸ್ ಆಗುತ್ತೆ. ಅದ್ರ ಮೈನಸ್ ಆದರೆ ಏನು ಉತ್ತರ? ಇದು -√3/2 ಬರುತ್ತೆ. ಓಕೆನಾ? ಅದೇ ರೀತಿಯಾಗಿ cot 225 ಕೊಟ್ಟಿದ್ದಾರೆ. cot 225 ಹೆಂಗಪ್ಪ ಅಂದರೆ cot ಆಫ್ ದಿ ವ್ಯಾಲ್ಯೂ ಯು ಕ್ಯಾನ್ ರೈಟ್ ದಿಸ್ ಒನ್ ಆ್ಯಸ್ 180 + 45 ಅಂತ ಬರ್ಕೊಬೋದು. ಸೊ 180 + 45 ಅಂತ ಬರ್ಕೊಳೋದು ಹೆಂಗೆ? cot ಆಫ್ ದಿ ವ್ಯಾಲ್ಯೂ 180 ಅನ್ನೋದು E1 ಗ್ರೂಪ್ ಆಗಿರೋದ್ರಿಂದ 180ನ ನಾವು ಏನು ಮಾಡೋಣ, ಇದು ಕಾಟಾಗೆ ಉಳ್ಕೊಳುತ್ತೆ. 45 ಬರ್ಕೋತೀನಿ. 180 + 45 ಥರ್ಡ್ ಕ್ವಾಡ್ರೆಂಟ್ ಬರೋದ್ರಿಂದ ಇದೇನಾಗುತ್ತೆ ಪಾಸಿಟಿವ್ ಆಗಿ ಉಳ್ಕೊಳುತ್ತೆ. cot 45 ವ್ಯಾಲ್ಯೂ ಎಷ್ಟಾಯಿತು? 1 ಆಯಿತು. ಆಗ ರಿಕ್ವೈರ್ಡ್ ಸೊಲ್ಯೂಷನ್ ಏನು ಸರ್? ವೆರಿ ಸಿಂಪಲ್. ದ ಗಿವನ್ ಎಕ್ಸ್ಪ್ರೆಷನ್ ಒಂದು ಫಸ್ಟ್ ವ್ಯಾಲ್ಯೂ ನನಗೆ ಎಷ್ಟು ಬಂದಿದೆ? -√3/2 ಬಂದಿದೆ +1. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಇದೇ ಕಂಪ್ಲೀಟ್ ಸೊಲ್ಯೂಷನ್. ತುಂಬ ಸುಲಭ ಇದೆ. ಅಲೈಡ್ ಆ್ಯಂಗಲ್ನ ನನ್ನ ವಿಡಿಯೋ ಸಪ್ರೇಟ್ ಆಗಿರೋದು ನೋಡಿ, ನಿಮಗೆಲ್ಲ ಪ್ರಾಬ್ಲಮ್ಸ್ ಅದು ಸಿಗ್ತವೆ, ಆರಾಮಾಗಿ ಸಾಲ್ವ್ ಮಾಡ್ಕೊಬೋದು. ಇನ್ನು ಇದಂತೂ ತುಂಬ ಸಿಂಪಲ್ ಪ್ರಾಬ್ಲಮ್ ಇದು. ಇದು ಕೊಟ್ಟರೆ ಅಂತೂ ಗ್ಯಾರಂಟಿ ಬಿಡಕ್ಕೆ ಹೋಗ್ಬಾರ್ದು ಯಾರು ಕೂಡ. ಸೊ ಯಾಕಪ್ಪ ಅಂತಂದರೆ ಅಷ್ಟು ಸಿಂಪಲ್ ಆಗಿರುವಂಥದ್ದನ್ನು ಬಿಟ್ಟರೆ ಅಂತಂದರೆ ನಿಮಗೆ ನೀವೇನೋ ಮೋಸ ಮಾಡ್ಕೊಂಡಂಗೆ. ಓಕೆನಾ? ಸೊ ಗಿವನ್ ಎಕ್ಸ್ಪ್ರೆಷನ್ ಬರ್ಕೋಣ ಫಸ್ಟು. ಸೊ ಏನು ಕೊಟ್ಟಿದ್ದಾರೆ? ಸೈನ್ ಆಫ್ ದಿ ವ್ಯಾಲ್ಯೂ 90 + θ, ಕಾಸ್ ಆಫ್ ದಿ ವ್ಯಾಲ್ಯೂ 180 - θ, tan of the value 270 + θ, cot of the value 360 - θ. ಹಾಗಾದರೆ ಸೈನ್ ಆಫ್ ದಿ ವ್ಯಾಲ್ಯೂ 90 ಅನ್ನೋದು ಯಾವ ಗ್ರೂಪು? ಆಡ್ ಗ್ರೂಪು. 180 ಅನ್ನೋದು ಯಾವ ಗ್ರೂಪು? E1 ಗ್ರೂಪು. 270 ಯಾವ ಗ್ರೂಪು? ಆಡ್ ಗ್ರೂಪು. 360 ಯಾವ ಗ್ರೂಪು? E1 ಗ್ರೂಪು. ಹಾಗಾದರೆ 90 ಇರೋದ್ರಿಂದ ಏನಾಯಿತು? ಸೈನ್ 90 ಏನಾಗುತ್ತೆ? ಫಸ್ಟು ಕಾಸ್ 90 ಅಂತ ಬರೀಬೇಕು. ಸಾರಿ, ದಟ್ ಕಾಸ್ θ ಆಗುತ್ತೆ. 90 + ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್, ಸೊ ಹಾಗಾಗಿ ಇದು ಪಾಸಿಟಿವ್ ಉಳ್ಕೊಳುತ್ತೆ. 180 ಅನ್ನೋದು E1 ಗ್ರೂಪು, ಹೇಗೇನು ಕಾಸ್ ಆಗಿ ಉಳ್ಕೊಳುತ್ತೆ, ಕಾಸ್ θ ಬರುತ್ತೆ. ಬಟ್ 180 - θದಲ್ಲಿ ಇದು ಸೆಕೆಂಡ್ ಕ್ವಾಡ್ರೆಂಟ್ ಮೈನಸ್ ಆಗುತ್ತೆ. 270 ಆಡ್ ಗ್ರೂಪು, ಹಾಗೆ ಟ್ಯಾನ್ ಏನಾಗುತ್ತೆ? ಕಾಟ್ θ ಆಗುತ್ತೆ. 270 + θ ಅನ್ನೋದು ಎಂಥ ಗ್ರೂಪ್? 4th ಕ್ವಾಡ್ರೆಂಟು, ಟ್ಯಾನ್ ನೆಗೆಟಿವ್ ಮೈನಸ್ ಆಗುತ್ತೆ. 360 ಅನ್ನೋದು E1 ಗ್ರೂಪ್ ಆಗಿರೋದ್ರಿಂದ ಕಾಟ್ ಆಗಿ ಉಳ್ಕೊಳುತ್ತೆ, ಕಾಟ್ θ ಆಗುತ್ತೆ. ಬಟ್ 360 - θ ಎಂಥ ಕ್ವಾಡ್ರೆಂಟು? ಇಟ್ ಕಮ್ಸ್ ಅಂಡರ್, ಇಟ್ ಇಸ್ ಇನ್ ದ 4th. ಸೊ ಆ್ಯಕ್ಚುಲಿ ಇದು ಪ್ಲಸ್ ಇರೋದು ಮೈನಸ್ ಆಗಬೇಕಾಗಿತ್ತು, ಮೈನಸ್ ಮಾಡಿಲ್ಲ, ತೊಂದರೆ ಇಲ್ಲ. ಸೊ ಇದು ಕೂಡ ಮೈನಸ್ ಬರ್ತಾ ಇದೆ. ಇವೆರಡು ಏನೋ ಕ್ಯಾನ್ಸಲ್ ಆಗುತ್ತೆ. ನಿಮಗೆ ಇವೆರಡು ಕ್ಯಾನ್ಸಲ್ ಆಗಲ್ಲ. ಉತ್ತರ ಎಷ್ಟು ಬರ್ತಿದೆ? -2 ಟೈಮ್ಸ್ ಆಫ್ ಕಾಟ್ θ ಅಂತ ಬರುತ್ತೆ. ಓಕೆನಾ? ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಇಲ್ಲೆಲ್ಲ ಹೇಳಿದೆ ನಾನು ಆಡು ಇವನು ಆಡ್ ಅಂತ. ಇದೆಲ್ಲ ನೀವು ಅಲೈಡ್ ಆ್ಯಂಗಲ್ನ ಸಪ್ರೇಟ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತೇಳಿ. ಸೊ ಇದು ಕಡಿಮೆ ಟೈಮ್ ಇರೋದ್ರಿಂದ ನಾವು ಅಷ್ಟೊಂದು ಮಾಡೋಕ್ಕಾಗಲ್ಲ. ಇನ್ನು ಇದು ನೋಡಿ, ಕಾಂಪೌಂಡ್ ಆ್ಯಂಗಲ್ ಮೇಲೆ ಇರುವಂತಹ ಕ್ವಶನು. ಇದಕ್ಕೆ ಸೈನ್ ಆಫ್ A - B ಫಾರ್ಮುಲಾ ಬ್ಯಾಟ್ ಮಾಡಿದ್ರೆ ಸಾಕು, ನೀವು ಈಸಿಯಾಗಿ ಸೊಲ್ಯೂಷನ್ ಬರೀಬೋದು. ಹೆಂಗಪ್ಪ ಅಂದರೆ ಫಸ್ಟು ವಿ ನೋ ದಟ್ ಸೈನ್ ಆಫ್ A - B ಫಾರ್ಮುಲಾ ಬರೆಯೋಣ. ಸೈನ್ ಆಫ್ A - B is equal to sin A cos B minus cos A sin B. ನಮಗೆ 15 ಡಿಗ್ರಿ ಬೇಕಾಗಿರೋದ್ರಿಂದ ವೆರಿ ಸಿಂಪಲ್ ಆಗಿ ಪುಟ್ A is equal to ಏನು ಹಾಕಿ? 45 ಡಿಗ್ರಿ ಹಾಕಿ, B is equal to ಏನು ಮಾಡಿ? 30 ಡಿಗ್ರಿ ಬರ್ಕೊಳ್ಳಿ. ಈಗ ನಾವೇನು ಮಾಡ್ತಾ ಇದ್ದೀರಿ? ಇದು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಿ. ದಟ್ ಈಸ್ ಸೈನ್ ಆಫ್ ದಿ ವ್ಯಾಲ್ಯೂ, A ವ್ಯಾಲ್ಯೂ ಎಷ್ಟಿದೆ? 45 ಡಿಗ್ರಿ ಮೈನಸ್ B ವ್ಯಾಲ್ಯೂ ಎಷ್ಟಿದೆ? 30 ಡಿಗ್ರಿ ಇದೆ. ಸೈನ್ A, ಸೊ ಅಲ್ಲಿಗೆ ಇಲ್ಲಿ A ಜಾಗದಲ್ಲಿ ಎಷ್ಟು ಹಾಕ್ತೀನಿ ನಾನೀಗ? ಸೈನ್ A ವ್ಯಾಲ್ಯೂ ಎಷ್ಟು? 45, ಕಾಸ್ B ವ್ಯಾಲ್ಯೂ ಎಷ್ಟು? 30 ಡಿಗ್ರಿ,
ಕಾಸ್ ಎ ಎಗೇನ್ ಎಷ್ಟು ಕಾಸ್ 45 ಡಿಗ್ರಿ, ಸೈನ್ ಬಿ ಎಷ್ಟು ಎಗೇನ್ ಸೈನ್ 30 ಡಿಗ್ರಿ ಬರುತ್ತೆ. ದಟ್ ಮೀನ್ಸ್ ಸೈನ್ 45 ಎಷ್ಟು 1/√2, ಕಾಸ್ 30 ಅಂದರೆ ಸೈನ್ 60 ಅಂದರೆ √3/2 ಬರುತ್ತೆ. ಕಾಸ್ 45 ಎಷ್ಟು 1/√2, ಸೈನ್ 30 ಎಷ್ಟು ಬರ್ತಾ ಇದೆ 1/2 ಬರ್ತಿದೆ. ದಟ್ ಮೀನ್ಸ್ ವಾಟ್ ಯು ಆರ್ ಗೆಟಿಂಗ್ ದ ಆನ್ಸರ್ ಆಸ್ √3 - 1 ಹೋಲ್ ಡಿವೈಡೆಡ್ ಬೈ 2√2. ಇಷ್ಟಕ್ಕೆ ನಿಮಗೆ 5 ಮಾರ್ಕ್ಸ್ ಕೊಡ್ತಿದ್ದಾರೆ. ಈ ಫಾರ್ಮುಲಾ ಒಂದು ಬ್ಯಾಟ್ ಮಾಡ್ಕೊಂಬಿಟ್ರೆ ಸಾಕು, ಅಟ್ಲೀಸ್ಟ್ ಫಾರ್ಮುಲಾ ಬರೀರಿ, ನಿಮಗೆ ಫುಲ್ ಮಾರ್ಕ್ಸ್ ಬರೋಂಥ ಚಾನ್ಸಸ್ಸೇ ಇರುತ್ತೆ. ಓಕೆನಾ, ವೆರಿ ವೆರಿ ಸಿಂಪಲ್ ಒನ್. ಸೊ ಇನ್ನು ನೆಕ್ಸ್ಟ್ ಒನ್ ನೋಡೋಣ. ಪ್ರೂವ್ ದಟ್ sin 2a = 2 sin a × cos a. ಇದು ಕೂಡ ತುಂಬ ಸಿಂಪಲ್ಲು, ಒಂದೇ ಒಂದು ಫಾರ್ಮುಲಾ ಬ್ಯಾಟ್ ಮಾಡಿದ್ರೆ ಸಾಕು ನಿಮಗೆ ಈ ಸೊಲ್ಯೂಷನ್ ಬಂದ್ಬಿಡುತ್ತೆ. ಏನಪ್ಪ ಅದು? ಲೆಟ್ ಅಸ್ ಟೇಕ್ ದಟ್ ಸೇಮ್ ಥಿಂಗ್ sin of a + b ಫಾರ್ಮುಲಾ ಬರ್ಕೊಳ್ಳೋಣ. ವಿ ನೋ ದಟ್ sin of a + b = sin a cos b ಪ್ಲಸ್ cos a × sin b. ಹಾಗಾದ್ರೆ ಏನು ಮಾಡಬೇಕು? ನನಗೇನು ಬೇಕಾಗಿದೆ ಇಲ್ಲಿ 2a ಇದೆ. 2a ಅಂದರೆ ಏನು? ಇದರಲ್ಲಿ ಬಿ ಜಾಗದಲ್ಲಿ ಏನು ಹಾಕಬೇಕು? ಎ ಹಾಕಬೇಕಾಗುತ್ತೆ ನಾವು. ಸೊ ಪುಟ್ ಬಿ = ಎ. ಹಾಗಾದ್ರೆ ಏನು ಬಂತು? ಸೈನ್ ಆಫ್ ದಿ ವ್ಯಾಲ್ಯೂ ಎ ಪ್ಲಸ್ ಎ ಬಂದಿದೆ. ದಟ್ ಮೀನ್ಸ್ ಇದು ಸೈನ್ ಎ ಇಂಟು ಕಾಸ್ ಎ ಪ್ಲಸ್ ಕಾಸ್ ಎ ಇಂಟು ಸೈನ್ ಎ. ಹಾಗಾದರೆ ಇದು ಸೈನ್ ಎ ಇಂಟು ಕಾಸ್ ಎ, ಇದು ಕಾಸ್ ಎ ಇಂಟು ಸೈನ್ ಎ ಅಂದರೆ ಮಲ್ಟಿಪ್ಲಿಕೇಶನ್ ಕಾಂಪಿಟೇಟಿವ್ ಆಗಿರೋದ್ರಿಂದ ಎರಡೂ ಸೇರಿಸಿದಾಗ ನಿಮಗೆ 2 ಟೈಮ್ಸ್ ಆಫ್ ಸೈನ್ ಎ ಇಂಟು ಕಾಸ್ ಎ ಬರುತ್ತೆ. ಇನ್ನು ಎ ಪ್ಲಸ್ ಎ ಇರೋದು ಇದೇನಾಗುತ್ತೆ ನಿಮಗೆ sin 2a ಅಂತ ಬರುತ್ತೆ. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಸೊ ಇನ್ನು ನೆಕ್ಸ್ಟ್ ಒನ್ ಮೂವ್ ಆಗೋಣ. ಇನ್ನು ನಾವು ಇಲ್ಲಿ ಬರ್ತಾ ಇದ್ದೀರಿ ಡಿಫ್ರೆನ್ಸಿಯೇಷನ್ಗೆ. ನೋಡಿ, ಇಷ್ಟೆಲ್ಲ ನೋಡಿದಾಗ ಡಿಫ್ರೆನ್ಸಿಯೇಷನ್ ಎಷ್ಟೋ ಈಸಿ ಅನಿಸ್ಬಿಡುತ್ತೆ ನಮಗೆ. ಯಾಕಪ್ಪ ಅಂತಂದರೆ ಒಂದೊಂದು ಎರಡೆರಡು ಲೈನಿಗೆ ಆನ್ಸರ್ ಬಂದ್ಬಿಡುತ್ತೆ. ಇಲ್ಲಿ ಕೇಳಿರೋದು d²y/dx². ನೆನ್ಪಿಟ್ಕೊಳ್ಳಿ, d²y/dx² ಆಗಲಿ, y∬ ಆಗಲಿ ಅಥವಾ y2 ಆಗಲಿ, ಎರಡು ಎಲ್ಲ ಒಂದೇ. ಹಾಗಾದರೆ ಇದನ್ನ ಏನು ಮಾಡ್ಬೇಕು ನಾವು? ಡಬಲ್ ಟೈಮ್ ಡಿರೈವೇಟಿವ್ ಮಾಡಬೇಕು. ಹಾಗಾದ್ರೆ ಹೆಂಗೆ ಸರ್? y = ಕೊಟ್ಟಿದ್ದಾರೆ x² ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ 5. ಈಗ ಒಂದು ಸತಿ ಡಿರೈವೇಟಿವ್ ಮಾಡ್ತೀರಾ y', x² ಏನಾಯಿತು 2x, ಕಾಸ್ ಎಕ್ಸ್ ಏನಾಯಿತು ಮೈನಸ್ ಸೈನ್ ಎಕ್ಸ್, ಕರೆಕ್ಟಾ? ಪ್ಲಸ್ 5ಗೆ ಏನು ಬಂತು 0. ಇದು ಒಂದು ಸತಿ ಡಿರೈವೇಟಿವ್ ಮಾಡಿರುವಂಥದ್ದು. ಇದನ್ನೇ ಇನ್ನೊಂದು ಸತಿ ಡಿರೈವೇಟಿವ್ ಮಾಡಿದಾಗ ಏನಾಗುತ್ತೆ? ಇದು y'' ಆಗುತ್ತೆ. ನೀವು ಬೇಕಾದ್ರೆ ಇದನ್ನು ಸರ್ ಎಲ್ಲಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನಂಗಿದ್ರೆ ನೀವು d²y/dx² ಅಂತಲೇ ಬರ್ಕೊಳ್ಳಿ. ಅದು ಬರೀಲಿಲ್ವ ಅಂದರೆ ಮಾರ್ಕ್ಸ್ ಕೊಡಲ್ವಾ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. 2xಗೆ ಡಿರೈವೇಟಿವ್ 2 × x = 1, ಪ್ಲಸ್ ಇಂಟು ಮೈನಸ್ sin x ಆಗಿರೋದ್ರಿಂದ ಮೈನಸ್ sin x ಏನಾಗುತ್ತೆ? ಮೈನಸ್ sin xಗೆ ಕಾಸ್ ಎಕ್ಸ್ ಆಗುತ್ತೆ. ಸೊ ಇಷ್ಟೇ ಸೊಲ್ಯೂಷನ್ ಆಗಿರುತ್ತೆ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಇಲ್ಲಿ? ಯು ಆರ್ ಗೆಟಿಂಗ್ ದಿಸ್ ಫಾರ್ 5 ಮಾರ್ಕ್. ಓಕೆನಾ? ಸೊ 2 ಸತಿ ಡಿರೈವೇಟಿವ್ ಮಾಡಿದ್ರೆ ಸಾಕು. ಈಗ ಇನ್ನೂ ಒಂದು ಪ್ರಾಬ್ಲಮ್ಗೆ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ನೀವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡುವಂಥ ಪ್ರಾಬ್ಲಮ್ ಆಗಿದೆ. ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋದ್ರಿಂದ ಇದು ಎರಡೇ ಎರಡಿದೆ x³ × log x ಅಂತ. ಸೊ ನಿಮಗೆ ವೆರಿ ಸಿಂಪಲ್ ಟೆಕ್ನಿಕಲ್ ಹೇಳ್ಕೊಟ್ಟಿದ್ದೀನಿ ಡಿಫ್ರೆನ್ಸಿಯೇಷನ್ನ. ಸೊ ಯಾವ ರೀತಿ ಅಂತ ನೋಡ್ಕೊಳ್ಳಿ. y = x³ ಮತ್ತು ಏನಿದೆ log x ಇದೆ. ಅಂದರೆ ಇದು u ಅಂತ, ಇದು ಬಂದು v ಅಂತ. ಓಕೆನಾ? ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ನಾನು ಸೊಲ್ಯೂಷನ್ ಈ ಥರ ಮಾಡ್ತೀನಿ. u = x³ ಬರಿತೀನಿ, v = log x ಬರಿತೀನಿ, u ಕಡೆ u' ಮಾಡ್ತೀನಿ, x³ ಏನಾಯಿತು 3x² ಆಯಿತು, v ಕಡೆ v' ಬರಿತೀನಿ, log x ಏನಾಯಿತು 1/x ಆಯಿತು. ಈಗೇನು ಮಾಡೋಣ? ಈ u ಇಂದ v' ಒಂದು, ದಟ್ ಮೀನ್ಸ್ y' ಫಾರ್ಮುಲಾ ಬಂದ್ಬಿಟ್ಟು u × v' ಪ್ಲಸ್ v × u'. ದಟ್ ಮೀನ್ಸ್ ವಾಟ್? ಇಲ್ಲಿಂದ ಇಲ್ಲಿಗೆ ಆರೋ ಮಾರ್ಕ್ ಹಾಕಿರೋದು ಫಸ್ಟ್ ಬರ್ಕೋತಾ ಇದ್ದೀನಿ. x³ × 1/x ಪ್ಲಸ್ ಇಲ್ಲಿಂದ ಇಲ್ಲಿಗೆ v ಅಂದರೆ ಏನಾಯಿತು log x ಇಂಟು ಇದೇನು ಬರ್ತಾ ಇದೆ ನಿಮಗೆ 3x² ಬರ್ತಾ ಇದೆ. ಸೊ ಇದು ನಿಮಗೆ ರಿಕ್ವೈರ್ಡ್ ಸೊಲ್ಯೂಷನ್. ಪ್ರಾಡಕ್ಟ್ ರೂಲ್ ಮಾಡಿದ್ರೆ ನಿಮಗೆ 5 ಮಾರ್ಕ್ ಬರ್ತಾ ಇದೆ. ಮೊದಲು ಇದನ್ನು 4 ಮಾರ್ಕ್ ಕೊಡ್ತಾ ಇದ್ರು, ಇದು ನಿಮಗೆ 5 ಮಾರ್ಕ್ ಪ್ರಾಬ್ಲಮ್ ಆಗಿ ಮಾಡಿದ್ದಾರೆ. ವೆರಿ ಸಿಂಪಲ್. ಸೊ ಇಷ್ಟೆಲ್ಲ ಬರೆಯಲ್ಲ ಸರ್, ನಮಗೆ ಸ್ವಲ್ಪ ಟ್ಯಾಲೆಂಟ್ ಇದೆ ಅಂತಂದರೆ ನೋಡಿ, ಇಲ್ಲಿ ಕೊಟ್ಟಿರೋದೇನೆ ವೆರಿ ಸಿಂಪಲ್. ಏನು? x³ × log x, ಕರೆಕ್ಟಾ? ಫಾರ್ಮುಲಾ ಬರ್ಕೊಳ್ಳಿ. y' = ಏನು? u × v' ಪ್ಲಸ್ v × u'. ಇದು u, ಇದು v. ಹಾಗಾದರೆ ಸೊಲ್ಯೂಷನ್ ಏನಾಗುತ್ತೆ? y' = x³ log xಗೆ ಡಿರೈವೇಟಿವ್ ಏನು 1/x ಬರೀರಿ, ಪ್ಲಸ್ log x ಹಂಗೆ ಬರ್ಕೊಳ್ಳಿ, x³ ಗೆ ಡಿರೈವೇಟಿವ್ ಏನು 3x² ಬರ್ಕೊಳ್ಳಿ.
ಸೊ ದಿಸ್ ಈಸ್ ವಾಟ್ ಸೇಮ್ ಥಿಂಗ್, ಎರಡು ಒಂದೇನೆ, ನಿಮಗೆ ಸೊಲ್ಯೂಷನ್ ಒಂದೇ ಬರುತ್ತೆ. ಓಕೆನಾ. ನೆಕ್ಸ್ಟ್ ಒನ್ ಹೋಗೋಣ. ಇದು 5 ಮಾರ್ಕ್ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟು ಕೋಶೆಂಟ್ ಫಾರ್ಮುಲಾ ಅಂತ ಕರೀತಾರೆ. ಕೋಶೆಂಟ್ ಫಾರ್ಮುಲಾ ಕೂಡ ಅಷ್ಟೇ ವೆರಿ ಸಿಂಪಲ್ ಟೆಕ್ನಿಕ್ ನಾವು ಫಾಲೋ ಮಾಡೋದು. ಸೊ ಸೊಲ್ಯೂಷನ್ ಅಂತ ಬರ್ಕೋತಾ ಇದ್ದೀನಿ. ಏನಪ್ಪ ಅಂತಂದರೆ ಫಸ್ಟು y ಈಸ್ ಈಕ್ವಲ್ ಟು ಕೊಟ್ಟಿರೋದು ಬರ್ಕೋತಾ ಇದ್ದೀರಾ, 1 + sin x ಹೋಲ್ ಡಿವೈಡೆಡ್ ಬೈ 1 - sin x. ನೋಡಿ, ಮೇಲೆಗಡೆ ಯು ಕೆಳಗಡೆ ವಿ ಅಂತ ಟ್ರೀಟ್ ಮಾಡೋಣ. ಇದು ಕೋಶೆಂಟ್ ಫಾರ್ಮುಲಾ ಆಗಿರೋದ್ರಿಂದ ನಾವೇನು ಮಾಡ್ತೀರಿ, ಯಾವಾಗ್ಲೂ ಯು ಬೈ ವಿ ಅಂತ ಟ್ರೀಟ್ ಮಾಡ್ತೀರಿ. ಸೊ ಯು ಬೈ ವಿ ಅಂತ ಟ್ರೀಟ್ ಆಯಿತು. ಯು ಬರ್ಕೋತಾ ಇದ್ದೀನಿ ಏನಂತ, 1 + sin x ಅಂತೇಳಿ. ಪಕ್ಕದಲ್ಲಿ ವಿ ಬರ್ಕೋತೀನಿ ಏನಂತ, 1 - sin x ಅಂತ ಬರ್ಕೋತೀನಿ. ಯು ಕೆಳಗಡೆ ಯು ಡ್ಯಾಶ್ ಮಾಡ್ತೀನಿ. ಯು ಡ್ಯಾಶ್ ಇಸ್ ಈಕ್ವಲ್ ಟು 1ಗೆ 0, sin x ಏನಾಯಿತು ಕಾಸ್ ಎಕ್ಸ್ ಆಗ್ತಾಯಿದೆ. ವಿ ಕೆಳಗಡೆ ವಿಗೆ ವಿ ಡ್ಯಾಶ್ ಮಾಡ್ತೀವಿ. 1ಗೆ 0, sin x ಏನು ಮಾಡ್ತಾ ಇದ್ದೀನಿ ಕಾಸ್ ಎಕ್ಸ್ ಮಾಡ್ತಾ ಇದ್ದೀನಿ. ಸೊ ಡಿರೈವೇಟಿವ್ 1ಗೆ 0 ಬರ್ಕೊಂಡಿಲ್ಲ ಅಷ್ಟೇ, ನಾನು sin xಗೆ ಕಾಸ್ ಎಕ್ಸ್ ಬರ್ಕೊಂಡಿದ್ದೀನಿ, 1ಗೆ 0 ಬರ್ಕೊಂಡಿಲ್ಲ. ಬಟ್ ಇದಕ್ಕೆ ಮುಂಚೆ ಪ್ರಾಡಕ್ಟ್ ರೂಲ್ ಲೆಫ್ಟ್ ಟು ರೈಟ್ ಮಾಡಿದ್ರಿ. ಬಟ್ ಈ ಕೋಶೆಂಟ್ ರೂಲ್ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಮಗೆ ಮೇಲೆ ಫಸ್ಟ್ ಬರೋದು ವಿ ಇಂಟು ಯು ಡ್ಯಾಶ್ ಆಗಿರುತ್ತೆ. ದಟ್ ಮೀನ್ಸ್ ಫಾರ್ಮುಲಾ ಹೆಂಗಪ್ಪ ಬರ್ಕೊಳೋದು ಅಂತಂದರೆ ವೆರಿ ಸಿಂಪಲ್. ನೋಡಿ, y ಡ್ಯಾಶ್ ಇಸ್ ಈಕ್ವಲ್ ಟು ನಮಗೆ ಬರೋವಂಥ ಫಾರ್ಮುಲಾ ವಿ ಇಂಟು ಯು ಡ್ಯಾಶ್ ಮೈನಸ್ ಯು ಇಂಟು ವಿ ಡ್ಯಾಶ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವಯರ್. ಇದು ನಮಗಿರುವಂತಹ ಫಾರ್ಮುಲಾ. ಹಾಗಾದರೆ ಇದೇನೇ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಸಾಕು. ಏನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಬೇಕು, ವಿ ಅಂದರೆ ಏನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ದಟ್ ಈಸ್ 1 - sin x ಇಂಟು ಯು ಡ್ಯಾಶ್ ಅಂದರೆ ಏನಾಯಿತು, ದಟ್ ಈಸ್ ವಾಟ್ ಕಾಸ್ ಎಕ್ಸ್, ಮೈನಸ್ ಯು ಅಂದರೆ ಏನು 1 + sin x. ಸೊ ಎಗೇನ್ ವಿ ಡ್ಯಾಶ್ ಅಂದರೆ ಏನಾಗುತ್ತೆ ನನಗೆ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್. ವಿ ಸ್ಕ್ವೇರ್ ಅಂದರೆ ವಿ ಇರೋದೇನಿದೆ ನನಗೆ ಇಲ್ಲಿ 1 - sin x ಇದೆ. ಸೊ 1 - sin x ದ ಹೋಲ್ ಸ್ಕ್ವೇರ್. ಸೊ ಇದು ನಿಮಗೆ ಸಿಕ್ಕಿರುವಂತಹ ಸೊಲ್ಯೂಷನು, ದಟ್ ಈಸ್ y ಡ್ಯಾಶ್. ಓಕೆನಾ. ಸೊ ಈಗ ದಿಸ್ ಈಸ್ ದ ಇಷ್ಟು ಬರೆದ್ರೆ ಸಾಕು. ನೀವು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸರ್ ಫುಲ್ ಮಾರ್ಕ್ಸ್ ಕೊಡ್ತಾರಾ ಕೊಡಲ್ವಾ ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಖಂಡಿತ ಕೊಟ್ಟೆ ಕೊಡ್ತಾರೆ. ಸೊ ಇಷ್ಟು ಬರೆದ್ರೆ ಸಾಕು. ದಿಸ್ ಇಸ್ ವಾಟ್ y ಡ್ಯಾಶ್, ಕೋಶೆಂಟ್ ಫಾರ್ಮುಲಾ ಅಂತ ಕರೀತಾರೆ. ಓಕೆ. ಸೊ ನೆಕ್ಸ್ಟ್ ಮೂವ್ ಆಗೋಣ. ನೆಕ್ಸ್ಟ್ ನೋಡಿದಾಗ ನಮಗೆ ಗೊತ್ತಾಗ್ತಾ ಇರೋದು ಯಾವುದಪ್ಪ ಅಂದರೆ, ಸೊ ಇಂಟೆಗ್ರೇಷನ್ ಬರ್ತಾ ಇದೆ. ಇಂಟೆಗ್ರೇಷನ್ ನೋಡಿದಾಗ ನಮ್ಗೆ ಏನೋ ಡಿಫ್ರೆಂಟ್ ಪ್ರಾಬ್ಲಮ್ ಅಂತ ಅನಿಸುತ್ತೆ, ಬಟ್ ಇದು ವೆರಿ ಸಿಂಪಲ್ ಪ್ರಾಬ್ಲಮ್ನೇ. ಹೆಂಗಪ್ಪ ಅಂತಂದರೆ ಐ ಅಂತ ಬರ್ಕೋತೀನಿ ಫಸ್ಟು. ಇಂಟಗ್ರೇಷನ್ x² ಇಂಟು 1 + x ಅಂತ ಬರಿತಾ ಇದ್ದೀನಿ, ಇಂಟು ಏನು ಡಿ ಎಕ್ಸ್. ಸೊ ವೆರಿ ಸಿಂಪಲ್. x² ಇದಕ್ಕೊಂದ್ಸರಿ ಮಲ್ಟಿಪ್ಲೈ ಮಾಡ್ಕೋತೀನಿ, x² ಪ್ಲಸ್ x² ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, x³ ಅಂತ ಬರ್ತಿದೆ, ಇಂಟು ಏನಿದೆ ಡಿ ಎಕ್ಸ್ ಇದೆ. ನೋಡಿ, ಇಲ್ಲಿ ನೀವು ಬೇಕಾದ್ರೆ ಪ್ರಾಡಕ್ಟ್ ರೂಲ್ನ ಬೇಕಾದ್ರೆ ಅಪ್ಲೈ ಮಾಡಿಬಿಡ್ತೀರಾ. ಆ ಥರ ಪ್ರಾಡಕ್ಟ್ ರೂಲು ಇಂಟೆಗ್ರೇಷನ್ ಇಲ್ಲ. ನಾನು ಆವಾಗಲೇ ಹೇಳಿದೆ, ಇಂಟೆಗ್ರೇಷನ್ ಯಾವಾಗಲೂ ಪವರ್ ಏನಾಗಬೇಕು, ರೈಸ್ ಆಗಬೇಕು. x³ ಡಿವೈಡೆಡ್ ಬೈ 3. x³ ಏನಾಗುತ್ತೆ, x⁴ divided by 4 plus answer is to C. So this is what the required solution. This is for 5 marks. ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಸೆಕ್ಷನ್ ಬಿ ನಲ್ಲಿ ನಿಮಗೆ 50 ಮಾರ್ಕ್ಸ್ ಬರ್ತಾ ಇದೆ. ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಗೇನ್ ಇಲ್ಲಿ ನಿಮಗೆ ಒಂದು ಆಫ್ ದಿ ಪ್ರಾಬ್ಲಮ್ ಏನು, ಫೈನೈಟ್ ಇಂಟೆಗ್ರಲ್ ಬರ್ತಾ ಇದೆ. ಸೊ ಫೈನೈಟ್ ಇಂಟೆಗ್ರಲ್ಗೆ ಮತ್ತೆ ನಾವೇನಪ್ಪ ಅಂತಂದರೆ ವೆರಿ ಸಿಂಪಲ್, ಐ ಅಂತ ಬರ್ಕೋತೀರಿ ಫಸ್ಟು. ಐ ಈಸ್ ಈಕ್ವಲ್ ಟು ಇಂಟಗ್ರೇಷನ್ 1 to 2, ಸೊ x² - 1. ಇದರ ಇಂಟಗ್ರೇಷನ್ ಕೂಡ ಸಪ್ರೇಟಾಗಿ ಮಾಡುವಂಥ ವಿಡಿಯೋ ಇದೆ, ನೀವು ನೋಡ್ಬೋದು. ಸೊ ಇಲ್ಲಿ x³ ಇಂಟಗ್ರೇಷನ್ನು ನಾನು ಹೇಳಿದೆ ಪವರ್ ರೈಸ್ ಆಗಬೇಕು ಅಂತ, x³ ಬೈ 3. 1ಗೆ ಇಂಟಗ್ರೇಷನ್ನು ಎಕ್ಸ್ ಆಗುತ್ತೆ, ಎಲ್ಲಿಂದ ಎಲ್ಲಿಗೆ 1 ಇಂದ 2ಗೆ ಬರಿತಾ ಇದ್ದೀನಿ. ಹಾಗಾದ್ರೆ ಏನು ಮಾಡೋಣ, ಫಸ್ಟ್ ಎಕ್ಸ್ ಜಾಗದಲ್ಲಿ ಅಪ್ಪರ್ ಲಿಮಿಟ್ ಹಾಕ್ತೀನಿ. ಅವಾಗ ಏನಾಗುತ್ತೆ ನೋಡಿ, ಸೊ ಈ ಎಕ್ಸ್ಗೆ ಅಪ್ಪರ್ ಲಿಮಿಟ್ ಹಾಕಿದಾಗ ಇದರಲ್ಲಿ ನಾನು 1/3 ಆಚೆ ತಗೋತೀನಿ. ಅಪ್ಪರ್ ಲಿಮಿಟ್ ಹಾಕ್ತೀನಿ ಅಂದರೆ 2³. ಅದೇ ಎಕ್ಸ್ಗೆ ಲೋಯರ್ ಲಿಮಿಟ್ ಹಾಕಿದ್ರೆ 1³ ಆಗುತ್ತೆ. ಮೈನಸ್ ಮತ್ತೆ ಎಕ್ಸ್ಗೆ ಅಪ್ಪರ್ ಲಿಮಿಟ್ ಹಾಕ್ತೀನಿ 2, ಲೋಯರ್ ಲಿಮಿಟ್ ಹಾಕ್ತೀನಿ 1. ಸೊ ಇದು ನಾನು ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಹಾಕ್ತಾ ಇರೋದು. ಇಲ್ಲ ಸರ್ ನೀವು ಇನ್ನೂ ಸ್ವಲ್ಪ ಸಿಂಪ್ಲಿಫೈಡ್ ಅಂದರೆ ನೀವು ಬೇಕಾದ್ರೆ ಎರಡಕ್ಕೂ ಸೇರಿ ಹಾಕ್ಬಿಡೋಣ, ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಅದು ತೊಂದರೆ ಇಲ್ಲ. ನೋಡಿ, ಅಪ್ಪರ್ ಲಿಮಿಟ್ ಹಾಕ್ತೀನಿ 2³/3 ಮೈನಸ್ ಎಕ್ಸ್ಗೆ 2 ಹಾಕ್ಕೊಂಡೆ. ಮತ್ತು ಅದೇ ಎಕ್ಸ್ ಜಾಗದಲ್ಲಿ 1 ಹಾಕ್ತೀನಿ, 1³/3 ಮೈನಸ್ 1. ಸೊ 2³ ಅಂದರೆ 8/3 ಮೈನಸ್ 2 ಮೈನಸ್ 1/3. ಈ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗ್ತಾ ಇದೆ. ಸೊ ನನಗೀಗ ಇಲ್ಲಿ ಎರಡಕ್ಕೂ LCM ಸೇಮ್ ಇರೋದ್ರಿಂದ 8 - 1 ಏನಾಯಿತು 7/3 ಆಗುತ್ತೆ. ಇದು -2, ಇದು +1 ಆಗಿರೋದ್ರಿಂದ -1 ಆಗುತ್ತೆ. ಈ LCM ತೊಗೊಂಡ್ರೆ 7 - 3. ನೋಡಿ, ಇಲ್ಲಿ ಏನಿದೆ ಅಂದರೆ 1 ಇದೆ ಅಂತ ಅರ್ಥ. 3 × 1 ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 1 × 7, 3 × 1, 7 - 3 ಎಷ್ಟಾಯಿತು 4, 4/3. So this is what we got the required answer, that is integral I is equal to 7/3. ನೀವು ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟು ಇಂಟಗ್ರೇಷನ್ ಆದರೂ ಮಾಡಿ. ಸೊ ಬೇಸಿಕ್ ಫಾರ್ಮುಲಾ ಇಂಟಗ್ರೇಷನ್ ಆದರೂ ಹಾಕಿದ್ರೆ ನಿಮಗೆ ಯೂಸ್ ಆಗುತ್ತದು ಸೊಲ್ಯೂಷನ್ ಕಂಪ್ಲೀಟ್ ಆಗಿ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಒನ್ಗೆ ಹೋಗೋಣ.
ನೋಡಿ ಇಲ್ಲಿ ಇರುವಂಥದ್ದು 28ನೇ ಪ್ರಾಬ್ಲಮ್ಮು, ಇದು ಬೈ ಪಾರ್ಟ್ಸ್ ಅಂತ ಕರೀತಾರೆ. ಸೊ ಬೈ ಪಾರ್ಟ್ಸ್ ಪ್ರಾಬ್ಲಮ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸ್ವಲ್ಪ ಫಾರ್ಮುಲಾ ನೋಡಿದ್ರೆ ಭಯ ಬೀಳೋದು ಸಹಜನೇ, ಬಟ್ ತುಂಬ ಸುಲಭವಾಗಿರುವಂಥದ್ದು. ಇಂಟಗ್ರೇಷನ್ ಯು ಇಂಟು ವಿ ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ಇಂಟು ಇಂಟಗ್ರಲ್ ಸೆಕೆಂಡ್ ಫಂಕ್ಷನ್ ವಿ ಇಂಟು ಡಿ ಎಕ್ಸ್ ಮೈನಸ್ ಇಂಟಗ್ರಲ್ ಎಗೇನ್ ಇಂಟಗ್ರಲ್, ಏನು ಇಲ್ಲಿ ಇಂಟಗ್ರಲ್ ಬರುತ್ತೆ ಅದು ಬರೀಬೇಕು, ಇಂಟಗ್ರಲ್ ವಿ ಇಂಟು ಡಿ ಎಕ್ಸ್ ಮತ್ತು ಯುನ ಡಿರೈವೇಟಿವ್ ಮಾಡ್ತೀನಿ ಡಿ ಯು ಬೈ ಡಿ ಎಕ್ಸ್ ಅಂತೇಳಿ. ಸೊ ಲಾಸ್ಟ್ಗೊಂದು ಡಿ ಎಕ್ಸ್ನ ಬರ್ಕೋತೀನಿ. ಇಲ್ಲಿ ಐ ಲೇಟ್ ಅಂತ ಒಂದು ರೂಲ್ ಯೂಸ್ ಮಾಡ್ತೀರಿ, ಐ ಲೇಟ್ ಅಂತ ಕರಿತೀರಿ. ಸೊ ಇಲ್ಲಿ ನಿಮಗೆ ಐ ಲೇಟ್ ಅಂತಂದರೆ ಸೊ ಫಸ್ಟ್ ಯಾವ್ಯಾವ ಫಂಕ್ಷನ್ ಯೂಸ್ ಮಾಡಬೇಕು ಅಂತ ಇಲ್ಲಿ ಇ ಅಂತ ಇದೆ. ಇ ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಯಾವಾಗ ಲಾಸ್ಟ್ ಇರೋದ್ರಿಂದ ಎಕ್ಸ್ ಸ್ಟ್ಯಾಂಡ್ಸ್ ಫಾರ್ ಆಲ್ಜಿಬ್ರೈಕ್, ಅದು ಫಸ್ಟಲ್ಲಿ ಬರುತ್ತೆ. ಹಾಗಾದರೆ ನಾವು ಫಸ್ಟ್ ಫಂಕ್ಷನ್ ಯಾವುದು, ಸೆಕೆಂಡ್ ಫಂಕ್ಷನ್ ಯಾವುದು ಅಂತ ಗೊತ್ತಾಯಿತು. ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್, ಫಸ್ಟ್ ಫಂಕ್ಷನ್ ಯು, ಸೆಕೆಂಡ್ ಫಂಕ್ಷನ್ ವಿ. ಸೊ ಯು ಫಸ್ಟ್ ಫಂಕ್ಷನ್ ಅಂದರೆ ಎಕ್ಸ್ ಅಂತ ಬರ್ಕೊಳ್ಳಿ. ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಬರ್ಕೊಂಡೆ. ಎಗೇನ್ ಇಂಟಗ್ರಲ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಅಷ್ಟು ಗೊತ್ತಾಗ್ಲಿಲ್ವಾ, ಈ ಫಾರ್ಮುಲಾ ಸದ್ಯಕ್ಕೆ ಬ್ಯಾಟ್ ಮಾಡಿಬಿಡಿ. ಡಿ ಯು ಬೈ ಡಿ ಎಕ್ಸ್ ಡಿರೈವೇಟಿವ್ ಆಫ್ ಎಕ್ಸ್ ಅಂತೇಳಿ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸು, ಸೊ ಇಂಟು ಡಿ ಎಕ್ಸ್ ಅಂತ ಬರಿತಾ ಇದ್ದೀನಿ. ಸೊ ಕನ್ಫ್ಯೂಸ್ ಆಗ್ಬೋದು. ಎಕ್ಸು ಇಂಟರ್ನಲ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಓನ್ಲಿ. ಎಗೇನ್ ಇಂಟಗ್ರೇಷನ್, ಇಲ್ಲಿ ಏನು ಬರೆದಿರ್ತಿರೋ ಸೊಲ್ಯೂಷನ್ ಇಲ್ಲೂ ಅದೇ ಬರುತ್ತೆ, ಇ ಪವರ್ ಎಕ್ಸು. ಡಿರೈವೇಟಿವ್ ಆಫ್ ಎಕ್ಸ್ ಏನು 1 ಇರೋದ್ರಿಂದ ಪಕ್ಕದಲ್ಲಿ ಏನು ಬರಿತೀನಿ, ಡಿ ಎಕ್ಸ್ ಅಂತ ಬರಿತೀನಿ. ಇದನ್ನು ಇಂಟಗ್ರೇಷನ್ ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೀನಿ, ನೀವು ಇನ್ನೊಂದ್ಸಲ ನೋಡ್ಕೊಬೋದು. ಸೊ ಎಕ್ಸ್ ಒನ್ ಬಂತು, ಇ ಪವರ್ ಎಕ್ಸ್ ಒನ್ ಬಂತು, ಈ ಇಂಟಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್ ಓನ್ಲಿ, ಇ ಪವರ್ ಎಕ್ಸ್ ಒನ್ ಬಂತು, ಪ್ಲಸ್ ಸಿ ಬಂತು. ಸೊ ದಿಸ್ ಈಸ್ ವಾಟ್ ಬೈ ಪಾರ್ಟ್ಸ್ ಅಪ್ಲೈ ಮಾಡೋದನ್ನ ಬಂದಿರುವಂತಹ ಸೊಲ್ಯೂಷನ್ನು. ತುಂಬ ಸುಲಭದ್ದೇನೆ, ನಿಮ್ಗೆ ದೊಡ್ಡದಾಗಿ ಅನಿಸುತ್ತೆ, ನೀವು ಟ್ರೈ ಮಾಡಂಗಿದ್ರೆ ಮಾಡಿ, ತೊಂದರೆ ಇಲ್ಲ. ಓಕೆನಾ. ಸೊ ಈಗ ನಾವು ಅಲ್ಲಿಗೆ ಆಲ್ಮೋಸ್ಟ್ ನಾವು 50 ಮಾರ್ಕ್ಸ್ನ ಸೆಕ್ಷನ್ ಬಿ ಕಂಪ್ಲೀಟ್ ಮಾಡಿದ್ರಿ. ನೌ ವಿ ಆರ್ ಮೂವಿಂಗ್ ಆನ್ ಟು ಸೆಕ್ಷನ್ ಸಿ. ಸೆಕ್ಷನ್ ಸಿ ಹೋಗ್ತಾ ಇದ್ದೀರಿ. ಇಲ್ಲಿ ಅಪ್ಲೈಯಿಂಗ್ ದ ಕ್ರಾಮರ್ಸ್ ರೂಲ್ ನಿಮಗೆ ಎಗೇನ್ ಡಿಟರ್ಮೆಂಟ್ಸ್ ಪ್ರಾಬ್ಲಮ್ದು ಫಸ್ಟ್ ಯೂನಿಟ್ಸ್ ಬರ್ತವೆ. ಇದು ನಿಮಗೆ ತುಂಬ ಸುಲಭ, ಕರೆಕ್ಟಾಗಿ ಗೊತ್ತಿದ್ರೆ ಈ ಸಿಂಪಲಾಗಿ ಮಾಡ್ಬೋದು. ಕ್ರಾಮರ್ಸ್ ರೂಲ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ನಾನು ಮಾಡಿಸಿದ್ದೀನಿ. ಫಸ್ಟು ಕೊಟ್ಟಿರೋ ಈಕ್ವೇಷನ್ಸ್ ಎರಡು ಬರ್ಕೊಳ್ಳಿ. 3x ಪ್ಲಸ್ 2y ಈಸ್ ಈಕ್ವಲ್ ಟು 8. again 2x plus 5y is equal to 9. ಓಕೆನಾ. ಸೊ ಫಸ್ಟ್ ನಾವೇನು ಮಾಡ್ತೀರಿ, ಡೆಲ್ಟಾ ಮಾಡ್ತೀರಿ. ಡೆಲ್ಟಾ ಹೆಂಗೆ ಬರ್ಕೊಳೋದು, ಕೋಎಫಿಷಿಯೆಂಟ್ನ ಬರ್ಕೋತೀರಿ. ಎಕ್ಸ್ನ ಕೋಎಫಿಷಿಯೆಂಟ್ 3, ಎಕ್ಸ್ನ ಕೋಎಫಿಷಿಯೆಂಟ್ 2, ವೈನ ಕೋಎಫಿಷಿಯೆಂಟ್ 3, ವೈನ ಕೋಎಫಿಷಿಯೆಂಟ್ 5. ಈ ಡಿಟರ್ಮೆಂಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ 3 5s are 15, 2 2s are 4, ದಟ್ ಈಸ್ ಈಕ್ವಲ್ ಟು ಹೌ ಮಚ್, 11 ಬರ್ತಾ ಇದೆ. ಅದೇ ರೀತಿ ನಾವೇನು ಮಾಡ್ತೀರಿ, ಡೆಲ್ಟಾ ಎಕ್ಸ್ ಮಾಡ್ತೀರಿ. ಡೆಲ್ಟಾ ಎಕ್ಸ್ಗೆ ಏನು ಮಾಡ್ತೀರಿ, ಡಿಟರ್ಮೆಂಟ್ ಮಾಡ್ತೀರಿ. ಈ ಫಸ್ಟ್ ಕಾಲಮ್ ಬದಲು ರೈಟ್ ಸೈಡ್ ಕಾಲಮ್ನ ಹಾಕ್ತೀರಿ. 8 ಆಯಿತು, 8 ಮತ್ತು 9. ಈ ನಂಬರ್ ಚೇಂಜ್ ಆಗಲ್ಲ, ಹಂಗೆ ಇರುತ್ತೆ, 2 ಮತ್ತು 5. ಸೊ ಈಗ ನೋಡಿದಾಗ 8 5s are 40, 9 2s are 18 ಬರ್ತಾ ಇದೆ. ಅಂದರೆ ಇದರ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, ನಿಮಗೆ 22 ಬರ್ತಾ ಇದೆ. ಓಕೆನಾ. ಅದೇ ರೀತಿಯಾಗಿ ಡೆಲ್ಟಾ ವೈ ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾ ವೈಗೇನು ಮತ್ತೆ ನಾವು ಡಿಟರ್ಮೆಂಟ್ ಬರ್ಕೋತೀರಿ. ಡಿಟರ್ಮೆಂಟಲ್ಲಿ ಏನು ಮಾಡ್ತೀರಿ, ಈಗ ಇಲ್ಲಿ ಎಕ್ಸ್ನ ಕೋಎಫಿಷಿಯೆಂಟ್ ತೆಗಿಯಲ್ಲ, ವೈನ ತೆಗಿತೀರಿ. ಅಂದರೆ ಈ ಡೆಲ್ಟಾ ನೋಡ್ಕೊಳ್ಳಿ, ಈ ಡೆಲ್ಟಾದಲ್ಲಿ 3 2 ಹಂಗೆ ಇರುತ್ತೆ ನೋಡಿ. ಇಲ್ಲಿ ಫಸ್ಟ್ ಇರುವಂತಹ 3 2 ಹಂಗೆ ಇರುತ್ತೆ. ಈ ಸೆಕೆಂಡ್ ಜಾಗದಲ್ಲಿ ಇದನ್ನು ಹಾಕ್ತೀರಿ, 8 ಮತ್ತು 9. ಈಗ ನೋಡಿದಾಗ 9 3s are 27, 8 2s are 16 ಬಂತು. 7 - 6 1, 2 - 1 1. ಸೊ ನನಗೆ ಆನ್ಸರು 11 ಬಂತು. ಇಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಗಲ್ಲ. ನಾವಿನ್ನು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಎಕ್ಸ್ ಮತ್ತು ವೈ ಮಾಡಬೇಕು. ಎಕ್ಸ್ನ ವ್ಯಾಲ್ಯೂ ಏನು, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಫಾರ್ಮುಲಾ ಚೆನ್ನಾಗಿ ನೆನ್ಪಿಟ್ಕೊಬೇಕು. ಡೆಲ್ಟಾ ಎಕ್ಸ್ನ ವ್ಯಾಲ್ಯೂ ನನಗೆ ಎಷ್ಟಿದೆ, 22 ಇದೆ. 22 ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಎಷ್ಟಿದೆ, 11 ಇದೆ. ಸೊ 11 1s are 11 2s are, ದಟ್ ಈಸ್ ಈಕ್ವಲ್ ಟು ವಾಟ್, 2. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಬಂತು. ಬೇಕಾದ್ರೆ ಈ ಥರ ಬಾಕ್ಸ್ ಹಾಕೋಣ, ಎಕ್ಸ್ ಇಸ್ ಈಕ್ವಲ್ ಟು 2 ಅಂತೇಳಿ. ಆದಷ್ಟು ಇದ್ರ ಕೆಳಗಡೆ ಹಾಕೋದೇ ಒಳ್ಳೆಯದು ಬಾಕ್ಸ್ನ, ಜಾಸ್ತಿ ಮುಂದಕ್ಕೆ ಹಾಕಕ್ಕೆ ಹೋಗ್ಬೇಡಿ, ವ್ಯಾಲ್ಯೂಸ್ ಕೆಲವರಿಗೆ ಕಾಣಿಸೋದಿಲ್ಲ ಅದು. ಇನ್ನು ಮತ್ತೆ ವೈ ಹಾಕೋಣ. ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಡಿವೈಡೆಡ್ ಬೈ ಡೆಲ್ಟಾ. ಡೆಲ್ಟಾ ವೈನ ಬೆಲೆ ಎಷ್ಟಿದೆ, ನನಗೆ 11 ಇದೆ. ಡಿವೈಡೆಡ್ ಬೈ 11, 11 1s are 11 1s are. ಸೊ ಎಷ್ಟು ಬಂತು, 1 ಬಂತು. ಎಗೇನ್ ನನಗೆ ವೈ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, 1 ವ್ಯಾಲ್ಯೂ ಬರ್ತಾರೆ. ಇದಕ್ಕೂ ಕೂಡ ನಾನು ಬಾಕ್ಸ್ ಹಾಕ್ತೀನಿ. ಬಟ್ ಇದರಲ್ಲಿ ನಿಮಗೆ ಬಂದಿರುವಂತಹ ಮಾರ್ಕ್ಸು ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳಕ್ಕೆ ಬೇರೆ ದಾರಿ ಇಲ್ಲ. ನೀವು ಇಲ್ಲೇ ಏನು ಮಾಡ್ಕೊಂಬಿಡಿ, ಎರಡನ್ನೂ ನೀವು ವೆರಿಫೈ ಮಾಡ್ಕೊಬೇಕಾಗತ್ತೆ. ಹೆಂಗೆ ಅಂತಂದರೆ, ಸೊ ಒಂದು ಈಕ್ವೇಷನ್ ತೊಗೊಳ್ಳಿ, ಯಾವುದಾದ್ರೂ ಒಂದು ಈಕ್ವೇಷನ್ನು. ಸೊ ಒಂದು ಈಕ್ವೇಷನ್ ಅಂದರೆ ನಾನು 3x + 2y ತೊಗೋತೀನಿ. ಸೊ ವೆರಿಫಿಕೇಷನ್ ಅಂತ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. 3x + 2y ಒಂದು ಈಕ್ವೇಷನ್ ತೊಗೊಂಡೆ. 3 LHS ತಗೋ, ಇದು LHS ಆಫ್ ಒನ್ ಆಫ್ ದಿ ಈಕ್ವೇಷನ್. ಎಕ್ಸ್ನ ಬೆಲೆ ಹಾಕ್ಕೊಳ್ಳಿ, 2 ಇದೆ, ಪ್ಲಸ್ 2 ಇಂಟು ವೈನ ಬೆಲೆ ಹಾಕ್ಕೊಳ್ಳಿ, 1 ಇದೆ. 3 2s ಎಷ್ಟಾಯಿತು, 6 ಆಯಿತು. 2 1s ಎಷ್ಟಾಯಿತು, 2 ಆಯಿತು. 6 + 2 ಎಷ್ಟಾಯಿತು, 8 ಆಯಿತು. ಸೊ ನನಗೆ ರೈಟ್ ಸೈಡ್ ವ್ಯಾಲ್ಯೂ ಇದೆ, ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿದಾಗ ಇಲ್ಲಿ ರೈಟ್ ಸೈಡ್ ವ್ಯಾಲ್ಯೂ ಇದೆ, ನನಗೆ ಇದು ವೆರಿಫೈ ಅಂತ. ಸೊ ದಟ್ ಮೀನ್ಸ್ ವಾಟ್, ಐ ಗಾಟ್ ದ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ವಾಟ್, RHS. ಹೆನ್ಸ್ ಇಟ್ ಈಸ್
ನಾವು ಮಾಡಿರುವಂಥ ಪ್ರಾಬ್ಲಮು ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕೆಲವು ಸ್ಟೂಡೆಂಟ್ ತುಂಬ ಡೌಟ್ಸ್ ಕೇಳ್ತಾಯಿದ್ರು. ಐಡೆಂಟಿಫೈ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇನ್ ದ ಫಾಲೋಯಿಂಗ್ ಮ್ಯಾಟ್ರಿಕ್ಸ್. ತುಂಬ ಅಂದರೆ ತುಂಬ ಇದು 6 ಮಾರ್ಕ್ಸ್ನ ವರ್ತ್ ಅಲ್ಲ, ಬಟ್ ನಿಮಗೆ ಅನಿಸುತ್ತೆ 6 ಮಾರ್ಕ್ಸು ಬರುತ್ತೆ ಈಸಿಯಾಗಿ. ಹೆಂಗೆ ನೋಡಿ, ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ನಿಮ್ಗೆ ವರ್ಡ್ ಕಾಣಿಸಿದ್ರೆ ಈ 3 ಮ್ಯಾಟ್ರಿಕ್ಸ್ಗೆ ಯಾವ ಮ್ಯಾಟ್ರಿಕ್ಸ್ನ ನಾವು ಸಿಂಗ್ಯುಲರ್ ಅಂತೀರಿ, ಯಾವ ಮ್ಯಾಟ್ರಿಕ್ಸ್ನ ಡಿಟರ್ಮೆಂಟ್ ವ್ಯಾಲ್ಯೂ 0 ಆಗುತ್ತೋ ಅದನ್ನ ನಾವೇನಂತೀರಿ, 0, ದಟ್ ಈಸ್ ಸಿಂಗ್ಯುಲರ್ ಅಂತ ಕರಿತೀರಿ. ಅಂದಾಗೆ ನೀವು ಈ ವಿಡಿಯೋ ನೋಡ್ತಾ ಇದ್ರೆ, ಇಷ್ಟ ಆಗ್ತಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಂದಾಗೆ ನನ್ನ ಮೊಬೈಲ್ ಆ್ಯಪನ್ನು ಹಾಕ್ಕೊಂಡು ದಯವಿಟ್ಟು ನಿಮ್ಮ ರಿವ್ಯೂವನ್ನು ಕೊಡಿ ಪ್ಲೇಸ್ಟೋರಲ್ಲಿ. ಸೊ ಪ್ಲೇಸ್ಟೋರಲ್ಲಿ ನನ್ನ ಮೊಬೈಲ್ ಆ್ಯಪನ್ನು ಇಂಪ್ರೂವ್ ಮಾಡೋಕ್ಕೆ ಅದೊಂದೇ ದಾರಿ. ಇನ್ಸ್ಟಾಲ್ ಮಾಡಿಕೊಂಡು ರಿವ್ಯೂ ಕೊಟ್ಟು ಅದಕ್ಕೆ ನಿಮ್ಮದೇ ಆಗಿರುವಂತಹ ಒಂದು ಫೀಡ್ಬ್ಯಾಕನ್ನು ಕೊಡಿ. ಆ ಫೀಡ್ಬ್ಯಾಕು ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ. ಜೊತೆಲಿ ನಿಮಗೆ ಫ್ಯೂಚರಲ್ಲಿ ಬೇಕಾಗಿರುವಂತಹ ಕೋರ್ಸಸ್ ಅವೈಲೇಬಲ್ ಇದೆ. ಆ ಕೋರ್ಸಸ್ನ ಕೂಡ ನೀವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಕೊಬೋದು. ಸೊ ಅದನ್ನು ಮರಿಬೇಡಿ. ಸೊ ದಟ್ ಈಸ್ ದ ಒನ್ ಥಿಂಗ್. ಈಗ ಯಾವುದೇ ಒಂದು ಮ್ಯಾಟ್ರಿಕ್ಸು ಸಿಂಗ್ಯುಲರ್ ಆಗಬೇಕಂದ್ರೆ ಏನಪ್ಪ ಅರ್ಥ ಅಂದರೆ ಅದರ ಡಿಟರ್ಮೆಂಟ್ ವ್ಯಾಲ್ಯೂ ಏನಾಗಬೇಕು, 0 ಆಗಬೇಕು. ದಟ್ ಮೀನ್ಸ್ ವಾಟ್, ಈಗ ಈ 3 ಮ್ಯಾಟ್ರಿಸಸ್ನ ನಾನೇನು ಮಾಡ್ತೀನಿ, ಡಿಟರ್ಮೆಂಟ್ ಕಂಡುಹಿಡ್ತೀನಿ. ಡಿಟರ್ಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು 3 7 4 0. ನಿಮಗೆಲ್ಲ ಗೊತ್ತಿದೆ. 3 × 0 0, 4 7 ಎಷ್ಟಾಯಿತು, 28 ಬಂತು. ದಿಸ್ ಈಸ್ ನಾಟ್ ಈಕ್ವಲ್ ಟು 0. ಅದೇ ರೀತಿ ಡಿಟರ್ಮಿನೆಂಟ್ ಆಫ್ ಬಿ ಮಾಡಿ, ದಟ್ ಈಸ್ 3 1 9 3 ಮಾಡಿ. 3 3s are 9 -9, ಉತ್ತರ ಎಷ್ಟು ಬರ್ತಾ ಇದೆ, 0 ಬರ್ತಾ ಇದೆ. ಇದೊಂದು ಹೆಂಗೆ ಸೈಡ್ಗೆ ಇಟ್ಕೊಳ್ಳಿ. ಇನ್ನೊಂದೇನಿದೆ ನನಗೆ, ಡಿಟರ್ಮಿನೆಂಟ್ ಆಫ್ ಸಿ ಮಾಡಿ, ದಟ್ ಈಸ್ 1 2 7 3. ಸೊ ಎಷ್ಟು ಬರ್ತಾ ಇದೆ, 1 3 3 -7 2 ಎಷ್ಟಾಯಿತು, 14. 3 - 14 ಎಷ್ಟು, -11. ಸೊ ದಟ್ ಮೀನ್ಸ್ ವಾಟ್, ದಿಸ್ ಈಸ್ ಅ ವ್ಯಾಲ್ಯೂ 3 - 14 ನನಗೆ ಬರ್ತಾ ಇರುವಂಥದ್ದು. ದಟ್ ಈಸ್ ಅ ವ್ಯಾಲ್ಯೂ ಯು ಆರ್ ಗೆಟಿಂಗ್ ಆಸ್ -11, ವಿಚ್ ಈಸ್ ನಾಟ್ ಈಕ್ವಲ್ ಟು 0. ಇಲ್ಲೆಲ್ಲ ಹಾಗಾದ್ರೆ 0 ಆಗಿರುವಂತಹ ಒಂದೇ ಒಂದು ಮ್ಯಾಟ್ರಿಕ್ಸ್ ಯಾವುದು, ಬಿ. ಆದರೆ ಯಾವ ಮ್ಯಾಟ್ರಿಕ್ಸ್ನ ಡಿಟರ್ಮೆಂಟ್ 0 ಆಗುತ್ತೋ ಅದನ್ನು ನಾವೇನಂತ ಕರಿತೀರಿ, ಸಿಂಗ್ಯುಲರ್ ಅಂತ ಕರಿತೀರಿ. ಸೊ ದೇರ್ ಫೋರ್ ನೀವೇನು ಬರಿಬೋದು, ಬಿ ಈಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಬಿ ಈಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಬರೀರಿ. ಓಕೆನಾ? ಇದು ಕನ್ಕ್ಲೂಷನ್. ಸೊ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದರಲ್ಲಿ ನಿಮಗೆ ವರ್ಡ್ ಸಿಂಗ್ಯುಲರ್ ಅಂತ ಕಾಣಿಸಿದ್ರೆ ನೀವೇನು ಮಾಡಬೇಕು, ಅದನ್ನು ಡಿಟರ್ಮಿನೆಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು. ಇನ್ನು 31st ಕ್ವಶನ್ನು, ಫೈಂಡ್ ದ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 2, 3 ಪ್ಯಾರಲಲ್ ಟು ದ ಲೈನ್. ತುಂಬ ಅಂದರೆ ತುಂಬ ಇಷ್ಟ ಆಗುವಂಥ ಪ್ರಾಬ್ಲಮ್ಮು, ಅಷ್ಟೇ ಈಸಿ ಪ್ರಾಬ್ಲಮ್ ಕೂಡ ಇದು. ಎಷ್ಟು ಸಿಂಪಲ್ ಆಗಿ ಬರುತ್ತೆ ಅಂತ ನೋಡಿ, ವೆರಿ ವೆರಿ ಸಿಂಪಲ್ ಆಗಿ ಸಾಲ್ವ್ ಮಾಡೋವಂಥದ್ದು ಇದು. ಸೊ ಲೆಟ್ ಮಿ ಸಾಲ್ವ್ ದಿಸ್ ಒನ್. ಸೊ ಸೊಲ್ಯೂಷನ್ಗೆ ಹೋಗೋಣ. ಏನಪ್ಪ ಇದೆ, ವೆರಿ ಸಿಂಪಲ್. ಕೊಟ್ಟಿರುವಂಥ ಲೈನ್ ಬರ್ಕೊಳ್ಳಿ, 5x - 4y + 4 = 0. ಪ್ಯಾರಲಲ್ ಅಂತ ಕೊಟ್ಟಿರೋದ್ರಿಂದ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಫೈಂಡ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂಡ್ ಪ್ಯಾರಲಲ್. ಸೊ ಪ್ಯಾರಲಲ್ ಅಂತ ಕೊಟ್ಟಿರೋದ್ರಿಂದ ಇದಕ್ಕೆ ಪ್ಯಾರಲಲ್ ಲೈನ್ ಯಾವುದಪ್ಪ ಅಂದರೆ 5x - 4y + k = 0. ಅಂದರೆ ಏನಾಯಿತು, ಎಕ್ಸ್ ಜಾಗದಲ್ಲಿ ಏನು ಮಾಡೋಣ, ನಾವು ಪಾಯಿಂಟ್ ಹಾಕೊಳ್ಳೋಣ. ದಟ್ ಈಸ್ ಇಟ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಇದು ಫಾರ್ಮುಲಾ. ಪಾಸಿಂಗ್ ಥ್ರೂ ದ ಪಾಯಿಂಟ್ ಯಾವುದು, 2, 3 ಆಗಿರೋದ್ರಿಂದ ಎಕ್ಸ್ ಜಾಗದಲ್ಲಿ 2 ಹಾಕ್ಕೊಳ್ಳಿ, 4 ಜಾಗದಲ್ಲಿ 3 ಹಾಕ್ಕೊಳ್ಳಿ, ಪ್ಲಸ್ k = 0. ನಾನೀಗ ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, 5 2s ಎಷ್ಟು, 10, 4 3s ಎಷ್ಟು, 12, ಪ್ಲಸ್ k = ಎಷ್ಟು, 0. 10 - 12 ಎಷ್ಟಾಯಿತು, -2, ಪ್ಲಸ್ k = ಎಷ್ಟಾಯಿತು, 0. ಹಾಗಾದರೆ k = ಎಷ್ಟು, ಇಟ್ ಈಸ್ +2. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಅಂದರೆ ನಿಮಗೆ ಈಕ್ವೇಷನ್ ಯಾವುದಾಗಿರುತ್ತಪ್ಪ ಅಂದರೆ ಈ 2 ಏನು ಮಾಡಿದ್ದೀರಾ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫೈನಲಿ ದ ಸೊಲ್ಯೂಷನ್ ಈಸ್ 5x - 4y + 2 = 0. ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆನಾ? ಸೊ ಒನ್ ಆಫ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಸಿಕ್ತು ನನಗೆ. ಎನ್ಸ್ ಇಟ್ ಈಸ್ ಫೈನಲಿ ವಿ ಗಾಟ್ ದ ಲೈನ್ ಪ್ಯಾರಲಲ್. ಇಲ್ಲೊಂದು ಕುರುಡು ಮೆಥಡ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಯಾವುದೇ ಕ್ವಶನಲ್ಲಿ ಪ್ಯಾರಲಲ್ ಲೈನ್ ಅಂತ ಕೊಟ್ಟಾಗ ಏನಾಗಬೇಕಪ್ಪ ಅಂತಂದರೆ ನಿಮಗೆ ಈ ಕೆ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ ಹೊರತು ಇವೆರಡು ಚೇಂಜ್ ಆಗಲ್ಲ. ಅಲ್ಲಿಗೆ ನೀವು ಐಡೆಂಟಿಫೈ ಮಾಡ್ಬೋದು, ಫಸ್ಟ್ ಪಾರ್ಟ್ ಸೇಮ್ ಇದ್ದರೆ ಅದು ಪ್ಯಾರಲಲ್ ಲೈನ್ ಅಂತ ಅರ್ಥ. ಓಕೆನಾ? ಓಕೆ, ನೆಕ್ಸ್ಟ್ ಹೋಗೋಣ. ಇದು sin 3a ಪ್ರೂಫ್ ಕೇಳಿದ್ದಾರೆ. ನಾನು ಡಿರೈವೇಷನಲ್ಲಿ ಮಾಡಿಸಿದ್ದೀನಿ ಇದನ್ನು. ಸೊ ಡಿರೈವೇಷನ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಕಂಪ್ಲೀಟಾಗಿ ಏನಿಲ್ಲ, ಸಾಲ್ವ್ ಮಾಡಬೇಕಾದ್ರೆ sin 3a ತುಂಬ ಇಂಪಾರ್ಟೆಂಟ್ ಇದು. ಸೊ sin 3aಗೆ ನಾನು ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ sin ಆಫ್ a + b ಫಾರ್ಮುಲಾ ಬರ್ಕೊಬೇಕು. ಇಟ್ ಈಸ್ sin a cos b + cos a sin b.
ಓಕೆನಾ. ಸೊ ಇಲ್ಲಿ ಏನು ಮಾಡಬೇಕು, ಪುಟ್ ಬಿ ಇಸ್ ಈಕ್ವಲ್ ಟು 2a ಹಾಕಬೇಕು. ಅವಾಗ ಏನಾಗುತ್ತೆ ಅಂತ ನೋಡಿ, ಸೈನ್ ಆಫ್ ದಿ ವ್ಯಾಲ್ಯೂ a ಪ್ಲಸ್ 2a ಇಸ್ ಈಕ್ವಲ್ ಟು ಸೈನ್ ಎ ಇಂಟು ಕಾಸ್ 2a ಪ್ಲಸ್ ಕಾಸ್ ಎ ಇಂಟು ಸೈನ್ 2a ಆಗುತ್ತೆ. ಓಕೆನಾ. ದಟ್ ಮೀನ್ಸ್ ವಾಟ್, ಇಲ್ಲಿ ನನಗೀಗ ಎರಡು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ಕಾಸ್ 2a ಮತ್ತು ಸೈನ್ 2aಗೆ ಫಾರ್ಮುಲಾ ಹಾಕಬೇಕು. ದಟ್ ಈಸ್ ವಾಟ್, ಸೈನ್ ಎ ಹಂಗೆ ಬರ್ಕೊಳ್ಳಿ, ಕಾಸ್ 2aಗೆ ಫಾರ್ಮುಲಾ ಬಂದು 1 ಮೈನಸ್ 2 ಸೈನ್ ಸ್ಕ್ವೇರ್ ಎ. ಇದನ್ನು ಕಂಪ್ಲೀಟಾಗಿ ಹೇಳೋದು ಬೇಡ, ಆ್ಯಸ್ ಇಟ್ ಇಸ್ ಬ್ಯಾಟ್ ಮಾಡಿ. ಕಾಸ್ 2a ಜಾಗದಲ್ಲಿ ನನಗೆ ಫಾರ್ಮುಲಾ 1 ಮೈನಸ್ 2 ಸೈನ್ ಸ್ಕ್ವೇರ್ ಆಗ್ತಾ ಇದ್ದೀನಿ. ಇನ್ನು ಕಾಸ್ ಎ ಹಂಗೆ ಇರುತ್ತೆ, ಸೈನ್ 2a ಫಾರ್ಮುಲಾ ಬಂದು 2 ಇಂಟು ಸೈನ್ ಎ ಇಂಟು ಕಾಸ್ ಎ ಅಂತ ಅರ್ಥ. ಹಾಗಾದರೆ ನಿಮಗೀಗ ಮಲ್ಟಿಪ್ಲೈ ಮಾಡಬೇಕು. ನೋಡಿ, ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ಅಂತೇಳಿ, ದಟ್ ಈಸ್ ಈಕ್ವಲ್ ಟು ಸೈನ್ ಎ ಇಂಟು 1 ಅಂತ ಮಲ್ಟಿಪ್ಲೈ ಮಾಡ್ತೀನಿ, ಸೈನ್ ಎ. ಸೈನ್ ಎ ಇಂಟು 2 ಸೈನ್ ಸ್ಕ್ವೇರ್ ಎ, 2 ಸೈನ್ ಕ್ಯೂಬ್ ಎ ಪ್ಲಸ್ ಕಾಸ್ ಎ. ಈ ಕಾಸ್ ಎ ಇಂಟು ಕಾಸ್ ಎ ಆಗ್ತು. ಸೊ 2 ಸೈನ್ ಎ ಫಸ್ಟ್ ಬರ್ಕೊಂಡು ಆ ಕಾಸ್ ಎ ಇಂಟು ಕಾಸ್ ಎನ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೋತೀನಿ. ಸೊ ಈಗೇನಾಯಿತು, ಸೈನ್ ಎ ಹಂಗೆ ಇರಲಿ, ಮೈನಸ್ 2 ಸೈನ್ ಕ್ಯೂಬ್ ಎ ಹಂಗೆ ಇರಲಿ, 2 ಸೈನ್ ಎ ಹಂಗೆ ಇರಲಿ, ಕಾಸ್ ಸ್ಕ್ವೇರ್ ಎ ಬಂದು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ ಇದು ನಾನು ಯೂಸ್ ಮಾಡ್ತಾ ಇರುವಂತಹ ಫಾರ್ಮುಲಾ ಅಂತ ಹೇಳ್ತಾ ಇದ್ದೀನಿ, ಅದನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಸೈನ್ ಎ ಬರ್ಕೊಂಡೆ, ಮೈನಸ್ 2 ಸೈನ್ ಕ್ಯೂಬ್ ಎ ಪ್ಲಸ್ 2 ಸೈನ್ ಎ ಇಂಟು 1 ಮಲ್ಟಿಪ್ಲೈ ಮಾಡಿದಾಗ 2 ಸೈನ್ ಎ ಬರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಕ್ತೀನಿ, 2 ಹಂಗೆ ಬರ್ಕೋತೀನಿ. ಸೈನ್ ಎಗೆ ಇಂಟು ಸೈನ್ ಸ್ಕ್ವೇರ್ ಮಾಡಿದಾಗ ಸೈನ್ ಕ್ಯೂಬ್ ಎ ಬರ್ತದೆ. ಸೊ ಹಾಗಾದ್ರೆ ನನಗೆ ಇಲ್ಲಿ ನೋಡ್ಬೋದು ಕ್ಲಿಯರ್ ಆಗಿ, ಇದೊಂದು ಎಲಿಮೆಂಟು ಇದೊಂದು ಎಲಿಮೆಂಟ್ ಸೇಮ್ ಇದೆ. ಸೊ ಈ ಸೈನ್ ಎ ಮತ್ತು ಸೈನ್ ಎ, 2 ಸೈನ್ ಎ ಹೋಗಿ ಏನಾಗುತ್ತೆ, 3 ಸೈನ್ ಎ ಆಗುತ್ತೆ. ಇವೆರಡು ಬಂದು ಮೈನಸ್ 4 ಸೈನ್ ಕ್ಯೂಬ್ ಎ ಆಗುತ್ತೆ. ಸೊ ದಿಸ್ ಈಸ್ ವಾಟ್, ನಾನು ವಿಡಿಯೋ ಬೇರೆ ನೋಡಿ ಅಂದೆ, ಬಟ್ ಯಾಕೋ ನೀವು ಹುಡ್ಕೋದು ಕಷ್ಟ ಬೀಳ್ತೀರಾ ಅಂತೇಳಿ ಇಲ್ಲೇ ಸಾಲ್ವ್ ಮಾಡಿದ್ದೀನಿ. ಎನ್ಸ್ ವಿ ಹ್ಯಾವ್ ಪ್ರೂವ್ಡ್ ದ ರಿಲೇಷನ್. ಓಕೆನಾ, ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಈಗ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ವೆರಿ ಸಿಂಪಲ್ಲು. ಸೊ ಇಲ್ಲಿ ಏನಪ್ಪ ಅಂದರೆ ಟ್ರಿಗ್ನಾಮೆಟ್ರಿ ಪ್ರಾಬ್ಲಮ್ಮು, ಪ್ರೂವ್ ದ ಟ್ಯಾನ್ ಆಫ್ ಪೈ 4 ಪ್ಲಸ್ ಎ ಇಸ್ ಈಕ್ವಲ್ ಟು. ವೆರಿ ಸಿಂಪಲ್. ಇದು 6 ಮಾರ್ಕ್ಸ್ಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುವಂತಹ ಸೊಲ್ಯೂಷನು. ಸೊ ಏನಪ್ಪ ಅಂತಂದ್ರೆ ನೋಡಿ, ಸೊ ಫಸ್ಟ್ ಆಫ್ ಆಲ್ ಈ ಎರಡು ನೋಡಿದ ತಕ್ಷಣ ನೀವೇನು ತಲೆಗೆ ಬರಬೇಕು, ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ತಲೆಗೆ ಬರಬೇಕು. ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ all divided by 1 minus tan a into tan b. ಈಗ ಏನು ಮಾಡಬೇಕು, ಸೊ ನನಗೆ ಎ ಜಾಗದಲ್ಲಿ ಏನು ಹಾಕ್ಬೇಕು ನೋಡಿ, ಇಲ್ಲಿ ಎ ಜಾಗದಲ್ಲಿ ಏನಿದೆ, ಪೈ ಬೈ 4 ಇದೆ, ಬಿ ಜಾಗದಲ್ಲಿ ಏನಿದೆ, ಎ ಇದೆ. ದಟ್ ಮೀನ್ಸ್ ಪುಟ್ ಎ ಇಸ್ ಈಕ್ವಲ್ ಟು ಪೈ ಬೈ 4 ಕಾಮ ಬಿ ಇಸ್ ಈಕ್ವಲ್ ಟು ಎ. ಅವಾಗ ಏನು ಬರುತ್ತೆ ನೋಡಿ, ವೆರಿ ಸಿಂಪಲ್. ದಿಸ್ ವ್ಯಾಲ್ಯೂ ವಿಲ್ ಬಿಕಮ್ ಟ್ಯಾನ್ ಆಫ್ ಎ ಜಾಗದಲ್ಲಿ ಎಷ್ಟು, ಪೈ ಬೈ 4, ಬಿ ಜಾಗದಲ್ಲಿ ಎಷ್ಟು, ಎ. ಹಾಗಾದ್ರೆ ಇದೇನಾಯಿತು, ಟ್ಯಾನ್ ಎ ಜಾಗದಲ್ಲಿ ಎಷ್ಟು, ಪೈ ಬೈ 4 ಪ್ಲಸ್ ಬಿ ಜಾಗದಲ್ಲಿ ಎಷ್ಟು, ಎ, ಟ್ಯಾನ್ ಎ ಬರುತ್ತೆ. ಓಲ್ ಡಿವೈಡೆಡ್ ಬೈ 1 ಮೈನಸ್ ಎಗೇನ್ ಟ್ಯಾನ್ ಎ ಜಾಗದಲ್ಲಿ ಟ್ಯಾನ್ ಎ ಅಂದರೆ ದಟ್ ಈಸ್ ಟ್ಯಾನ್ ಪೈ ಬೈ 4, ಬಿ ಜಾಗದಲ್ಲಿ ಮತ್ತೆ ಏನಾಗ್ತೀರಾ, ಎ ಹಾಕ್ತೀರಾ. ಈಗ ನೀವು ಸಿಂಪ್ಲಿಫೈ ಮಾಡ್ಕೊಳ್ಬೋದು. ಏನಪ್ಪ, ವಿಚ್ ಇಂಪ್ಲೈಸ್ ದಟ್ ಟ್ಯಾನ್ ಆಫ್ ದಿ ವ್ಯಾಲ್ಯೂ pi by 4 plus a is equal to tan pi by 4 ಅಂದರೆ tan 45 ಡಿಗ್ರಿ, 1 plus tan a divided by 1, ಇದು 1 ಆಗುತ್ತೆ, 1 minus tan a. ವೆರಿ ಸಿಂಪಲ್. ಏನಪ್ಪ ಅಂದರೆ ನೀವು ರೀಇಮ್ಯಾಜಿನ್ ಮಾಡ್ಕೊಬೋದು. ಏನಂತ, ಇದು ಎ ಹಾಕಬೇಕು, ಇದು ಬಿ ಹಾಕಬೇಕು, ಇದು ಎ ಟ್ಯಾನ್ ಎ, ಇದು ಪಕ್ಕದಲ್ಲಿ ಟ್ಯಾನ್ ಬಿ. ಈ ಫಾರ್ಮುಲಾ ಒಂದು ನೆನ್ಪಿಟ್ಕೊಂಡ್ರೆ ಮುಗ್ದೋಯ್ತು. ಇಲ್ಲಿ ಏನೇನು ಹಾಕ್ಬೇಕು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದ್ಬಿಡುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಒನ್ನು ಈಗ ನಾವು ಹೋಗ್ತಾ ಇದ್ದೀರಿ ಯಾವುದಪ್ಪ ಅಂತಂದರೆ, ದಟ್ ಈಸ್ ಒನ್ ಆಫ್ ದ 6 ಮಾರ್ಕ್ಸ್ ಅಗೇನ್ ಡಿಫ್ರೆನ್ಸಿಯೇಷನ್ ಬರ್ತಾ ಇದ್ದೀರಿ. ಮತ್ತು ಇಲ್ಲಿ ಮೆನ್ಷನ್ ಕೂಡ ಮಾಡ್ತಾ ಇದ್ದಾರೆ, ಏನಂತ, ಪ್ರಾಡಕ್ಟ್ ರೂಲ್ ಮೆನ್ಷನ್ ಮಾಡಿ ಅಂತ. ಪ್ರಾಡಕ್ಟ್ ರೂಲಲ್ಲೇ ಇಲ್ಲಿವರೆಗೂ ನೀವು ಮಾಡದೇ ಇರುವಂತಹ ಪ್ರಾಬ್ಲಮ್ ಇದು. ವೆರೈಟಿ 3 ಫಂಕ್ಷನ್ ಕೊಟ್ಟಿರುವಂಥದ್ದು, ಬಟ್ ತುಂಬ ಅಂದರೆ ತುಂಬ ಸುಲಭ ಇದು. ನಾನು ಅದೇ ಹೇಳೋದು, ಡಿಫ್ರೆನ್ಸಿಯೇಷನ್ ನೋಡಪ್ಪ ನನಗೆ ಮೋಸ್ಟ್ ಇಷ್ಟ ಆಗುವಂಥ ಚಾಪ್ಟ್ರು ನಿಮಗಿರೋ ಎಲ್ಲ ಚಾಪ್ಟ್ರಲ್ಲಿ, ಇ ಪವರ್ ಎಕ್ಸ್ ಮತ್ತು ಸೈನ್ ಎಕ್ಸ್. ಹೆಂಗೆ ಸರ್ ಸೊಲ್ಯೂಷನ್ ಫಾರ್ಮುಲಾ ಗೊತ್ತಿದೆಯೋ ಇಲ್ಲೋ ನೋಡಿ, ಹೆಂಗೆ ಬರೆಯೋದು ಅಂತ ಹೇಳ್ಕೊಟ್ಬಿಡ್ತೀನಿ. ವೈ ಡ್ಯಾಶು ಫಸ್ಟ್ ಟರ್ಮ್ ಅಪ್ಪ ಎಕ್ಸ್ ಸ್ಕ್ವೇರ್ ಬರೀರಿ, ಎರಡನೇ ಟರ್ಮ್ ಅಪ್ಪ ಇ ಪವರ್ ಎಕ್ಸ್ ಬರಲಿ, ಮೂರನೇ ಟರ್ಮ್ ಏನಿದೆ ಇದರ ಡಿರೈವೇಟಿವ್ನ ಮಾಡಿ ಫಸ್ಟ್ ಟರ್ಮಲ್ಲಿ. ದಟ್ ಈಸ್ ವಾಟ್ ಸೈನ್ ಎಕ್ಸ್ಗೇನು ಕಾಸ್ ಎಕ್ಸ್
ಪ್ಲಸ್ ಸೆಕೆಂಡ್ ಟರ್ಮ್ ಬರ್ತಾ ಇದ್ದೀರಾ, ಫಸ್ಟ್ ಟರ್ಮ್ ಹಂಗೆ ಇರಲಿ, ಸೆಕೆಂಡ್ ಟರ್ಮ್ ಬಂದಾಗ ಎರಡನೇ ಟರ್ಮ್ ಡಿರೈವೇಟಿವ್ ಏನೋ ಇ ಪವರ್ ಎಕ್ಸ್, ಸೈನ್ ಎಕ್ಸ್ನ ಹಂಗೆ ಬರ್ಕೊಳ್ಳಿ. ನೋಡಿ ಇದ್ರ ಡಿರೈವೇಟಿವ್ ಅದೇ ಆಗಿರೋದ್ರಿಂದ ನಿಮ್ಗೆ ಹಂಗೆ ಅನಿಸ್ತಾ ಇದೆ, ಡಿರೈವೇಟಿವ್ ಆಫ್ ಇ ಪವರ್ ಎಕ್ಸ್ ಇ ಪವರ್ ಎಕ್ಸ್ ಓನ್ಲಿ. ಲಾಸ್ಟ್ ಸ್ಟೆಪ್ಪಲ್ಲಿ ಎಕ್ಸ್ ಸ್ಕ್ವೇರ್ ಫಸ್ಟ್ ಟರ್ಮ್ ಡಿರೈವೇಟಿವ್ ಬರೀರಿ. ಫಸ್ಟ್ ಟರ್ಮ್ ಇಲ್ಲ, ಇನ್ನೂ ಒಂದು ಸಿಂಪಲ್ ಕೆಲಸ ಮಾಡೋಣ. ಸೊ ನಿಮಗೊಂದು ಶಾರ್ಟ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ, ಅದೇನು ಅಂತೇಳಿ. ಸಿ ದಿಸ್ ಈಸ್ ದ ಫಸ್ಟ್ ಟರ್ಮ್, ದಿಸ್ ಈಸ್ ದ ಸೆಕೆಂಡ್ ಟರ್ಮ್ ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಟರ್ಮ್. ಫಸ್ಟ್ ಟರ್ಮ್ ಇಲ್ಲಿ 3 ಟರ್ಮಾಗಿ ಸ್ಪ್ಲಿಟ್ ಆಗುತ್ತೆ, ಒಂದು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು. ಫಸ್ಟ್ ಟರ್ಮಲ್ಲಿ ಫಸ್ಟ್ ಫಂಕ್ಷನ್ ಡಿರೈವೇಟಿವ್ ಬರೀರಿ 2x, ಸೆಕೆಂಡಲ್ಲಿ ಸೆಕೆಂಡ್ ಟರ್ಮ್ ಡಿರೈವೇಟಿವ್ ಬರೀರಿ ಇ ಪವರ್ ಎಕ್ಸ್, ಥರ್ಡಲ್ಲಿ ಥರ್ಡ್ ಟರ್ಮ್ ಡಿರೈವೇಟಿವ್ ಬರೀರಿ ಕಾಸ್ ಎಕ್ಸ್. ಅರ್ಥ ಆಯ್ತಾ? ಫಸ್ಟ್ ಟರ್ಮ್ ಬರ್ದಿದ್ದು ಮಿಕ್ಕಿದ ಹಂಗೆ ಬರ್ಕೊಳ್ಳಿ, ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್. ಸೆಕೆಂಡಲ್ಲಿ ಇ ಪವರ್ ಎಕ್ಸ್ ಆಯ್ತು, ಇನ್ನು ಮಿಕ್ಕಿದ ಹಂಗೆ ಬರ್ಕೊಳ್ಳಿ, ಏನಂತ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಹಂಗೆ ಬರೀರಿ. ಥರ್ಡಲ್ಲಿ ಸೈನ್ ಎಕ್ಸ್ ಮಾಡಿದ್ರೆ ಮಿಕ್ಕಿದ ಎರಡು ಹಂಗೆ ಬರ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಇಂಟು ಇ ಪವರ್ ಎಕ್ಸ್. ಹೆಂಗನ ಬರೀರಿ ನಿಮ್ಮ ಆರ್ಡ್ರು. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ತುಂಬ ಸುಲಭದಿದ್ದು, ಇದಂತೂ ಈ ಥರದನ್ನ ನೀವು ಸಿಂಪಲ್ ಆಗಿ ಎಷ್ಟೊತ್ತಿ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಸೊ ಈಗ ನೆಕ್ಸ್ಟ್ ಒನ್ 35th ಕ್ವಶನ್. ಇಲ್ಲಿ ಫೈಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅಂತ ಕೊಡ್ತಾ ಇದ್ದಾರೆ. ಇದು ಕೂಡ ನಿಮಗೆ ಡಿಸ್ಟೆನ್ಸ್ ಟ್ರಾವೆಲ್ ಅಂತ ಬಂದರೆ ಸಾಕು. ಇದು ಒನ್ ಆಫ್ ದಿ ಕ್ವಶನ್. ಇಟ್ ಇಸ್ ರಿಲೇಟೆಡ್ ಟು ವಾಟ್, ಡಿಫ್ರೆನ್ಸೇಷನ್ ಸಂಬಂಧಿಸಿರುವಂಥದ್ದು. ಸೊ ಡಿಫ್ರೆನ್ಸೇಷನ್ ಸಂಬಂಧಿಸಿರೋ ಪ್ರಾಬ್ಲಮು ಏನಂತ ಬಂದರೆ ಅದು ಡಿಸ್ಟೆನ್ಸ್ ವೆಲಾಸಿಟಿ ಅಂತ ಬಂದರೆ, ಸೊ ಫೈಂಡ್ ದ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್ ಎರಡೂ ಕೂಡ ನಿಮಗೆ ಇದಕ್ಕೆ ಸೇರಿರುತ್ತೆ. ಹಾಗಾದರೆ ಸೊಲ್ಯೂಷನ್ ಏನಪ್ಪ ಅಂತಂದರೆ, ನಾವು ಅಬ್ಸರ್ವ್ ಇಯರ್ y ಈಸ್ ಈಕ್ವಲ್ ಟು 4x³ ಮೈನಸ್ 6x² ಪ್ಲಸ್ ಎಕ್ಸ್ ಮೈನಸ್ 7. ಒಂದ್ಸತಿ ಡಿರೈವೇಟಿವ್ ಮಾಡೋಣ, ವೈನ ವೈ ಡ್ಯಾಶ್ ಆಗುತ್ತೆ. 4 ಇಂಟು x³ ಏನಾಯಿತು 3x², 6 ಇಂಟು x² ಡಿರೈವೇಟಿವ್ 2x, ಎಕ್ಸ್ಗೇನು 1, 7ಗೇನು 0. ಅದನ್ನು ಬರಿತಾ ಇಲ್ಲ. ಓಕೆನಾ? ಇಲ್ಲ ಬರೆಯಂಗಿದ್ರೆ ಬರ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡ್ಕೋತೀನಿ. ಸಿಂಪ್ಲಿಫೈ ಅಂದರೆ ಏನು ಸರ್, ಜಸ್ಟ್ ನನಗೀಗ ನಂಬರ್ಸ್ ಎಲ್ಲ ಮಲ್ಟಿಪ್ಲೈ ಮಾಡೋಕೆ ಮಾಡ್ಕೋತೀನಿ. 4 3 ಎಷ್ಟು 12x², 6 2 12x ಮೈನಸ್ 1. ಏನು ಮಾಡಿದೆ, ಜಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡೆ ಇದನ್ನು, ನಾನೇನು ಬೇರೆ ಮಾಡಿಲ್ಲ. ಕೆಲವ್ರು ಏನು ಮಾಡ್ತಾರೆ, ಈ 2xಗೆ 2 ಅಂತ ಬರೆದ್ಬಿಡ್ತಾರೆ ಇಲ್ಲೇ, x²ಗೆ 2x ಅಂತ ದಟ್ ಈಸ್ ರಾಂಗ್. ಆಯಿತಾ? ಈಗ ಇದನ್ನೇನು ಮಾಡ್ತೀನಿ, ಡಿರೈವೇಟಿವ್ ಮಾಡ್ತೀನಿ. ಹೆಂಗೆ ಮಾಡ್ತೀನಿ, y ಡಬಲ್ ಡ್ಯಾಶ್ ಮಾಡ್ತೀನಿ, ಸ್ವಲ್ಪ ಗ್ಯಾಪ್ ಕೊಡ್ತೀನಿ ಸೆಂಟ್ರಲ್. ಏನಕ್ಕೆ ಅಂತ ಹೇಳ್ತೀನಿ. 12 ಹಂಗೆ ಇರಲಿ, x²ಗೇನೋ 2x, 12 ಹಂಗೆ ಇರಲಿ, ಎಕ್ಸ್ಗೇನೋ 1, 1ಗೇನೋ 0. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ಕೋತೀನಿ. 12 2 ಎಷ್ಟು 24x, 12 1 12. ದಿಸ್ ಇಸ್ ವಾಟ್ ವೈ ಡಬಲ್ ಡ್ಯಾಶ್ ಅಲ್ವಾ. ಈಗ ನೋಡಿ ಎಕ್ಸ್ ಜಾಗದಲ್ಲಿ ಏನು ಮಾಡಿ, ನಿಮ್ಗಿರುವಂತಹ ವೆಲಾಸಿಟಿ ಕೊಟ್ಟಿದ್ದಾರೆ. ಎಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 2 ಸೆಕೆಂಡ್ ಅಂತ. ಈಗ ವೈ ಡ್ಯಾಶ್ ಮಾಡಿದ್ದೀನಲ್ವಾ, ಇದು ವೆಲಾಸಿಟಿ. ಒಂದು ಸತಿ ಡಿರೈವೇಟಿವ್ ಮಾಡಿದ್ರೆ ವೆಲಾಸಿಟಿ. ಮತ್ತೆ ಅವ್ರು ಕೊಟ್ಟಿದ್ದಾರೆ ಏನಂತ, ಎಕ್ಸ್ ವ್ಯಾಲ್ಯೂ 2 ಅಂತ ಕೊಟ್ಟಿದ್ದಾರೆ. ಅದು ವ್ಯಾಲ್ಯೂ ಹಾಕ್ಕೊಳ್ಳಿ. 12 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟು 2 ಹಾಕ್ಕೊಳ್ಳಿ, ಮೈನಸ್ 1. ಸಿಂಪ್ಲಿಫೈ ಮಾಡಿ. 2 ಸ್ಕ್ವೇರ್ ಎಷ್ಟು 4, 12 4 ಎಷ್ಟು 12 4 ಎಷ್ಟು ಬರ್ತದೆ ನಿಮಗೆ 48 ಬರುತ್ತೆ. ಕರೆಕ್ಟಾ? ಸೊ ವಾಟ್ ಯು ಆರ್ ಗೆಟಿಂಗ್ ದಟ್ 12 4 48. ಸೊ ಏನು ಬರ್ತದೆ ಅಲ್ಲಿಗೆ 48 ಮೈನಸ್ 24 ಮೈನಸ್ 1. ಅಲ್ಲಿಗೆ ನಿಮ್ಗೆ ಎಷ್ಟು ಬರ್ತಾ ಇದೆ ಉತ್ತರ ಏನಿದು 48 ಮೈನಸ್ 24 ಎಷ್ಟು 24. 24 ಮೈನಸ್ 1 ಎಷ್ಟು ಆಗುತ್ತೆ 23 ಆಗುತ್ತೆ. ಡೈರೆಕ್ಟ್ ಆಗಿ ನಾವು ವೆಲಾಸಿಟಿ ಬರೆಯೋಣ. ಸೊ ಯು ಆರ್ ಗೆಟಿಂಗ್ ದಿಸ್ ಒನ್ ಆಸ್ ವಾಟ್, ದಟ್ ಈಸ್ ದ ವ್ಯಾಲ್ಯೂ 20. ಸೊ ಇದು ಮೈನಸ್ 1 ಅಲ್ವಾ ನಮಗಿರುವಂಥದ್ದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಎಕ್ಸ್ಗೆ ಪ್ಲಸ್ ಇದೆ, ಸೊ ಅದು ಪ್ಲಸ್ ಆಯಿತು. ಸೊ ಹೇಗೇನು ಇದು ಕೂಡ ನಮಗೆ ಪ್ಲಸ್ ಆಗುತ್ತೆ. 24 24 ಹಾಗಾದರೆ 24 ಪ್ಲಸ್ 1 25. ದಿಸ್ ಈಸ್ ವಾಟ್ ವೆಲಾಸಿಟಿ. ಸೊ ಅಲ್ಲಿಗೆ ಡಿರೈವೇಟಿವ್ನ ನಾರ್ಮಲ್ ಫಾರ್ಮುಲಾ ಕಲ್ತ್ಕೊಂಡು ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ನೋಡಿ. ಇನ್ನು ಆಕ್ಸಿಲರೇಷನ್ ಜಾಗದಲ್ಲಿ ಮತ್ತೆ ಎಕ್ಸ್ಗೆ ನಾವೇನು ಹಾಕಬೇಕು 2 ಹಾಕಬೇಕು. 24 ಇಂಟು 2 ಮೈನಸ್ 12 ಆಗ್ತಾ ಇದ್ದೀನಿ. ಎಗೇನ್ ನಿಮ್ಗೆ ಎಷ್ಟು ಬರ್ತಿದ್ದಿಲ್ಲಿ 48 ಮೈನಸ್ 12 ಬರ್ತಿದೆ. ಸೊ 48 ಮೈನಸ್ 12 ಎಷ್ಟಾಗುತ್ತೆ ಮತ್ತೆ ನಿಮಗೆ 36 ಆಗುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ ವ್ಯಾಲ್ಯೂ 36. ಇದು ನಿಮಗೇನು ಆಕ್ಸಿಲರೇಷನ್ ಅಂತ ಅನಿಸ್ಕೊಳುತ್ತೆ. ಸೊ ಒಂದು ಆಕ್ಸಿಲರೇಷನ್ನು, ಇನ್ನೊಂದು ಏನಾಗುತ್ತೆ ವೆಲಾಸಿಟಿ. ದಿಸ್ ಈಸ್ ವಾಟ್ ಆಕ್ಸಿಲರೇಷನ್ ಆ್ಯಂಡ್ ದಿಸ್ ಈಸ್ ವಾಟ್ ವೆಲಾಸಿಟಿ. ದಿಸ್ ಈಸ್ ದ ವೆಲಾಸಿಟಿ. ಓಕೆನಾ? ಇವೆರಡು. ಸೊ ಇನ್ನು ನೆಕ್ಸ್ಟ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ದ ಕರ್ವ್ ಅಟ್ ದ ಪಾಯಿಂಟ್. ಈಕ್ವೇಷನ್ ಆಫ್ ಟ್ಯಾಂಜೆಂಟು ಸ್ಲೋಪ್ ಆಫ್ ಎ ಟ್ಯಾಂಜೆಂಟು ಎರಡೂ ಕೂಡ ನಮಗೆ ಡಿಫ್ರೆನ್ಷನ್ ಬರುವಂಥದ್ದು. ಹಾಗಾದ್ರೆ ಏನು ಮಾಡಬೇಕು, ಇದು ಕೂಡ ಡಿಫ್ರೆನ್ಸೇಷನ್. ಅದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 36 ಕ್ವಶನು ಏನು ಬರ್ತಿದೆ, ವೈ ಇಸ್ ಈಕ್ವಲ್ ಟು x² ಪ್ಲಸ್ ಎಕ್ಸ್ ಇದೆ. ಒಂದ್ಸತಿ ಡಿರೈವೇಟಿವ್ ಮಾಡಿ ವೈ ಡ್ಯಾಶ್ ಆಗುತ್ತೆ. x² ಏನು ಬಂತು 2x, ಎಕ್ಸ್ಗೆ ಏನು ಬಂತು 1. ಕರೆಕ್ಟಾ? ಸೊ ದಿಸ್ ಇಸ್ ವಾಟ್ ದ ಸ್ಲೋಪ್. ಅಂದರೆ ಇದೇನೇ ನಮ್ಗೇನಾಗುತ್ತೆ ಎಮ್ ಆಗುತ್ತೆ ಒಂದ್ಸತಿ ಡಿರೈವೇಟಿವ್ ಮಾಡಿದಾಗ. ಈ ಎಮ್ನ ಕಂಡಿಡ್ಕೊಳಕ್ಕೆ 2 ಇಂಟು ಅವ್ರು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಎಕ್ಸ್ ಜಾಗದಲ್ಲಿ ಎಷ್ಟು ವೈ ಜಾಗದಲ್ಲಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಎಕ್ಸ್ ಇಂಟು 1 ಪ್ಲಸ್ 1
ಸೊ 2 + 1 3. ಸೊ m ಇಸ್ ಈಕ್ವಲ್ ಟು ಎಷ್ಟಾಯಿತು 3. m ಇಸ್ ಈಕ್ವಲ್ ಟು 3 ಆಯಿತು. ಕರೆಕ್ಟಾ? m ಇಸ್ ಈಕ್ವಲ್ ಟು 3 ಆಯಿತು. ಈಗೇನು ಮಾಡೋಣ, ನಾವು ವಿ ಹ್ಯಾವ್ ಟು ಸಾಲ್ವ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಏನು? ನನಗೆ ಸ್ಲೋಪ್ ಇದೆ ಮತ್ತು ಪಾಯಿಂಟ್ ಇದೆ. ಫಾರ್ಮುಲಾ ಏನು? y ಮೈನಸ್ y1 ಇಸ್ ಈಕ್ವಲ್ ಟು m ಇಂಟು ಎಕ್ಸ್ ಮೈನಸ್ x1. ಕರೆಕ್ಟಾ? ಸೊ y ಮೈನಸ್ y1 ಬೆಲೆ ಅವ್ರು ಎಷ್ಟು ಕೊಟ್ಟಿದ್ದಾರೆ? ದೇ ಹ್ಯಾವ್ ಗಿವನ್ ಇಟ್ ಆಸ್ 2. ಸೊ 2 ಬರ್ಕೊಳ್ಳಿ. m ಬೆಲೆ ಎಷ್ಟು? 3. x1 ಬೆಲೆ ಎಷ್ಟು? ದೇ ಹ್ಯಾವ್ ಗಿವನ್ ಇಟ್ ಆಸ್, ಸಿ ದಿಸ್ ಈಸ್ ವಾಟ್, ಇದು x, ಇದು y. ಓಕೆನಾ? ಸೊ ಫೈನಲಿ ಐ ಆಮ್ ಗೆಟಿಂಗ್ ಇಟ್ ಆಸ್ x ಮೈನಸ್ 1. ಸೊ ಇಷ್ಟೇ ಬರೀದು ಸಾಕು. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಮೋರ್ ದೆನ್ ಎನಫ್ ಅಂತ ಹೇಳ್ಬೋದು. ಆದರೆ ಸಿಂಪ್ಲಿಫೈ ಮಾಡಿ, ಇಲ್ಲಾಂದರೆ ಇಷ್ಟೇ ಬರೆದು ಕೂಡ ತೊಂದರೆ ಇಲ್ಲ. ಓಕೆನಾ? ಸೊ ಇಷ್ಟು ಲೆಂತಿ ಆಯಿತು, ಮಾಡೋಕ್ಕಾಗತ್ತಾ? ವರಿ ಮಾಡ್ಕೊಬೇಡಿ. ನೀವು ಕೇಳಿದ್ದಕ್ಕೆ ಸಾಲ್ವ್ ಮಾಡಿದ್ದೀನಿ, ಆರಾಮಾಗಿ ಯೂಸ್ ಮಾಡ್ಕೊಬೋದು. ಇನ್ನು ನಾವು ಇಂಟಗ್ರೇಷನ್ನ ಅಪ್ಲೈಡ್ ಪ್ರಾಬ್ಲಮ್ ಬರ್ತಾ ಇದ್ದೀರಿ. ವೆರಿ 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 ಸಿಂಪಲ್ ಪ್ರಾಬ್ಲಮ್ ಇದು ಕೂಡ. ಯಾವ ಥರ ಅಂತ ನೋಡ್ಕೊಳ್ಳಿ. ಸೊ ಏನು ಮಾಡಬೇಕಿಲ್ಲ ಅಂತಂದರೆ, ಫೈಂಡ್ ದ ಏರಿಯಾ ಅಂಡರ್ ದ ಕರ್ವ್. ಸೊ ವೆರಿ ಸಿಂಪಲ್. ಏರಿಯಾಗೆ ಫಾರ್ಮುಲಾ ಫಸ್ಟ್ ಬರ್ಕೊಳ್ಳಿ. ಏರಿಯಾ ಇಸ್ ಈಕ್ವಲ್ ಟು a to b y ಇಂಟು dx. ದಿಸ್ ಇಸ್ ಅ ಫಾರ್ಮುಲಾ ಇಂಟಗ್ರೇಷನ್. ಸೊ ಬಯಾಟ್ ಮಾಡ್ಬಿಡಿ ಇದನ್ನ. ಓಕೆನಾ? ಅಂದಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. a to b ಅಂದ್ರೆ ಏನು? ಎಕ್ಸ್ಗೆ a ಇದೆ, ಎಕ್ಸ್ಗೆ 2 ಇದೆ. ಇಲ್ಲಿ 1 ಹಾಕ್ಕೊಳ್ಳಿ, ಇಲ್ಲಿ 2 ಹಾಕ್ಕೊಳ್ಳಿ. y ವ್ಯಾಲ್ಯೂ ಎಷ್ಟು? x² + 1 ಇಂಟು ಎಷ್ಟಾಯಿತು? dx. ಹಾಗಾದ್ರೆ ಇಂಟಗ್ರೇಷನ್ x² ಇಂಟಗ್ರೇಷನ್ ನಾನು ಯಾವಾಗಲೇ ಹೇಳಿದೆ, ಪವರ್ ಜಾಸ್ತಿ ಆಗ್ತಾ ಇರಬೇಕು. x³ + 3. 1ಗೆ ಏನು? x. ಎಲ್ಲಿಂದ ಎಲ್ಲಿಗೆ? 1 ಇಂದ 2ಗೆ. ಈಗ ಸೇಮ್ ಏನು ಮಾಡಬೇಕು? ಅಪ್ಪರ್ ಲಿಮಿಟ್ ಒಂದ್ಸತಿ 2 ಹಾಕಬೇಕು. ದಟ್ ಈಸ್ ವಾಟ್ 2³ / 3 + 2 ಒಂದ್ಸತಿ ಹಾಕ್ತೀನಿ. ಮೈನಸ್ ಅದೇ ಇದಕ್ಕೆ 1³ / 3 + 1 ಹಾಕ್ತೀನಿ. ಓಕೆನಾ? ಸೊ ಈಗ ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ ನೋಡಿ, 8/3 + 2 - 1/3 - 1. ಕರೆಕ್ಟಾ? ಸೊ ಹಾಗಾದ್ರೆ ನನಗೆ 8 ಮೈನಸ್ ನೋಡಿ, 8/3 ಮತ್ತು 1/3 ಎಲ್ ಸಿ ಎಮ್ ಸೇಮು. ದಿಸ್ ಇಸ್ ವಾಟ್ 7/3. 2ನಲ್ಲಿ 1 ಹೋದರೆ 1 ಆಗುತ್ತೆ. ಸೊ ಅವಾಗಲೇ ಮಾಡಿರೋ ಪ್ರಾಬ್ಲಮ್ ಸೇಮ್ ಇದೆ. ಸೊ ಡಿನಾಮಿನೇಟರ್ 3 ಬರ್ತೈತೆ ನೋಡಿ. 3 × 1 ಮಲ್ಟಿಪ್ಲೈ ಮಾಡಿ 3. 1 × 7 7. 3 × 1 3. ಸೊ ಯು ಆರ್ ಗೆಟಿಂಗ್ ಇಟ್ ಆಸ್ ವಾಟ್ 10/3. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಏರಿಯಾ 10/3 ಸ್ಕ್ವೇರ್ ಯೂನಿಟ್ಸ್ ಅಂತ ನೀವು ಬರೀಬೇಕು. ಬರೆದ್ರೆ ಒಳ್ಳೆಯದು. ಆಯಿತಾ? ಸೊ ಸದ್ಯಕ್ಕೆ ನಾವು ಇಷ್ಟು ಮಾಡಿದ್ರೇ ಕಷ್ಟ ಅಂತ ನೀವು ಹೇಳ್ತಾ ಇರ್ತೀರ, ನನಗೆ ಗೊತ್ತಿದೆ ಚೆನ್ನಾಗಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡೋದೇ ಕಷ್ಟ ಇದೆ ಅದರಲ್ಲಿ. ಯಾಕಂದರೆ ಲೆಂತಿ ಆಯಿತು ಅಂತ ಬಿಡಕ್ಕೆ ಹೋಗಬೇಡಿ. ಇಂಟಗ್ರೇಷನ್ ಮಾಡದೇ ಇರೋರು ಯೂಸ್ ಆಗಲಿ ಅಂತ ನಾನು ಮಾಡ್ತಾ ಇದ್ದೀನಿ. ಅಂದಾಗೆ ಈಗ ನೆಕ್ಸ್ಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಕ್ವಶನ್ ಬಂದುಬಿಟ್ಟಿದ್ದೀರಿ. ಕ್ಲೈಮ್ಯಾಕ್ಸ್ ಆಫ್ ದಿಸ್ ಒನ್ 38 ಕ್ವಶನ್ ಇರುವಂಥದ್ದು. ಸೊ ಇಲ್ಲಿ 38ಗೆ ಏನಪ್ಪ ಅಂದರೆ, ನಾವೀಗ 200 ಮಾರ್ಕ್ಸ್ಗೆ ನಾನು ಜಸ್ಟ್ 1 hour 27 minutesಲ್ಲಿ ಬರಿತಾ ಇದ್ದೀನಿ. ಅಲ್ಲಿಗೆ ನೀವು 100 ಮಾರ್ಕ್ಸ್ಗೆ ಎಷ್ಟೊತ್ತಲ್ಲಿ ಬರೀಬೋದು? ಅರ್ಧ ಗಂಟೆಲಿ ಬರೀಬೋದು. ಕರೆಕ್ಟಾ? ಸೊ ಈಗ ಏನು ಮಾಡೋಣ, ವಾಲ್ಯೂಮ್ ಆಫ್ ಎ ಸಾಲಿಡ್ ಜನರೇಟ್ ಅಂತ ಕೊಟ್ಟಾಗ ಇದು ಸೊಲ್ಯೂಷನ್ ಏನಾಗುತ್ತಪ್ಪ ಅಂದರೆ, ಫಸ್ಟ್ ಫಾರ್ಮುಲಾ ಬರೀಬೇಕು. y ಇಸ್ ಈಕ್ವಲ್ ಟು, ಅಥವಾ ವಿ ಹ್ಯಾವ್ ಟು ಫೈಂಡ್ ದ ವಾಲ್ಯೂಮ್ ಅಲ್ವಾ. ಸೊ y ಇನ್ಸ್ಟೆಡ್ ಆಫ್ y ವಿ ಹ್ಯಾವ್ ಟು ರೈಟ್ v. ಸೊ v ಇಸ್ ಈಕ್ವಲ್ ಟು, ದಟ್ ಈಸ್ ದ ಇಂಟಗ್ರೇಷನ್ a to b pi into y² into dx. ದಿಸ್ ದ ಫಾರ್ಮುಲಾ. ಆಲ್ರೆಡಿ y² ಕೊಟ್ಟಿರ್ತಾರೆ ನೋಡಿ ಪ್ರತಿ ಪ್ರಾಬ್ಲಮಲ್ಲಿ ಈಸಿ ಆಗಲಿ ಅಂತ. ಇದು a ಬೆಲೆ, ಇದು b ಬೆಲೆ. ಸೊ a ಬೆಲೆ ಎಷ್ಟು? 0. b ಬೆಲೆ ಎಷ್ಟು? 1. ಪೈ ಏನಿದೆ ಕಾನ್ಸ್ಟೆಂಟ್ ಆಚೆ ತಗೋತೀನಿ. y² ಆಲ್ರೆಡಿ ಅವ್ರು ಕೊಟ್ಟಿರೋದೇ y² ಎಷ್ಟು ಕೊಟ್ಟಿದ್ದಾರೆ? x+2 ಕೊಟ್ಟಿದ್ದಾರೆ. x+2 into dx. ಹಾಗಾದ್ರೆ ನನಗೇನು ಸಿಗ್ತಾ ಇದೆ? ಪೈ ಆಚೆ ಇರುತ್ತೆ. ಎಕ್ಸ್ಗೆ ಇಂಟಗ್ರೇಷನ್ ಏನು? ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್ x²/2. 2ಗೆ ಇಂಟಗ್ರೇಷನ್ ಏನು? 2x. ಎಲ್ಲಿಂದ ಎಲ್ಲಿಗೆ? 0 to 1. ಸೊ ಈಗ ಇದಕ್ಕೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಹಾಕೋಣ. ಪೈ ಕಾನ್ಸ್ಟೆಂಟು, ಎಕ್ಸ್ಗೆ ಅಪ್ಪರ್ ಲಿಮಿಟ್ ಹಾಕ್ತೀನಿ. ಸೊ ದಟ್ ಈಸ್ ವಾಟ್ 1/2 ಆಗುತ್ತೆ, +2 ಆಗುತ್ತೆ. ದಿಸ್ ಇಸ್ ಅಪ್ಪರ್ ಲಿಮಿಟ್. ಮೈನಸ್ ಎಕ್ಸ್ಗೆ ಲೋಯರ್ ಲಿಮಿಟು, ಎಕ್ಸ್ ಆಗಿ 0 ಹಾಕ್ತೀನಿ. 0/2 0. 2 × 0 0 ಆಗುತ್ತೆ. ಸೊ ಫೈನಲ್ ಆಗಿ 1/2 + 2 2 4 + 1 5/3 ಆಗುತ್ತೆ. ಸೊ ನಿಮಗೆ ಪೈ ಆಚೆ ಇರುತ್ತೆ. ನಿಮ್ಗೆ ಇಲ್ಲಿ ಬರ್ತಾ ಇರೋದು 5/3. ಓಕೆನಾ? ಸೊ ಫೈನಲ್ ಆನ್ಸರ್ ಬಂದು 5π/3. ನೋಡಿ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. 2 × 1 ಮಲ್ಟಿಪ್ಲೈ ಮಾಡಿ, ದಟ್ ಈಸ್ ವಾಟ್ ಐ ಆಮ್ ರೈಟಿಂಗ್. ಸಾರಿ, ದಿಸ್ ಇಸ್ ವಾಟ್ 5/2 ಆಗಬೇಕು. ಶುಡ್ ಬಿ 5/2. ಕರೆಕ್ಟ್ ಆಗಿದೆ. ಸೊ ದಿಸ್ ಇಸ್ ವಾಟ್ ದ ವ್ಯಾಲ್ಯೂ. ಸೊ 2 1s 2 ಬರಿತೀನಿ. 1 1s 1, 2 2s 4. 4 + 1 5. 5/2 ಆಯಿತು. 5/2. ಸೊ ದಿಸ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿ ಆನ್ಸರ್, ದ ವಾಲ್ಯೂಮ್ ಜನರೇಟೆಡ್. ಸೊ 5/2. ಇಷ್ಟು ನಾವೇನು ಮಾಡಿದ್ದೀರಿ? 200 ಮಾರ್ಕ್ಸ್ಗೆ ನಾನು ಕವರ್ ಮಾಡಿದ್ದೀನಿ. ಸೊ ಅಲ್ಲಿಗೆ ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ. ಏನಪ್ಪ ಅಂತಂದರೆ, ಜಸ್ಟ್ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಇರುವಂತಹ ಸೊಲ್ಯೂಷನ್ನ ನೀವು ಕರೆಕ್ಟಾಗೆ ಮಾಡಿದ್ದೆ ಆದರೆ, ಜಸ್ಟ್
A+2B ಇಂದ ಸ್ಟಾರ್ಟ್ ಆಗಿ ನಾನು ಬರೀ ಮ್ಯಾಟ್ರಸಸ್ಸೇ ಓದ್ತೀರಾ ಅನ್ನೋದಾದರೆ ಮ್ಯಾಟ್ರಸಸ್ಸಿಂದ ನಿಮ್ಗೆ ಎಷ್ಟು ಬರ್ತಾ ಇದೆ, ನಿಮಗೆ ಆಲ್ಮೋಸ್ಟ್ ಯುವರ್ ಗೆಟ್ಟಿಂಗ್ 38 ಮಾರ್ಕ್ಸ್ ಬರ್ತಾ ಇದೆ. ಸ್ಟ್ರೈಟ್ ಲೈನಿಂದ 38 ಮಾರ್ಕ್ಸ್ ಬರ್ತಾ ಇದೆ. ಸೊ ಆಮೇಲೆ ನೀವು ಡಿಫ್ರೆನ್ಸೇಷನ್ ಓದ್ತೀರಾ ಅಂದರೆ ನಿಮ್ಗೆ ಆಲ್ಮೋಸ್ಟ್ 41 ಮಾರ್ಕ್ಸ್ ಬರುತ್ತೆ. ಸೊ ಇದಕ್ಕಿಂತ ಬೇರೆ ಏನು ಲಕ್ಕಿ ಇಲ್ಲ ಅಂತಲೇ ಹೇಳ್ಬೋದು. ಆರಾಮಾಗಿ ಔಟ್ ಆಫ್ ಔಟ್ನ ಸ್ಕೋರ್ ಮಾಡ್ಬೋದು. ಅಂದಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನನಗೆ ಈಗ ಆಲ್ಮೋಸ್ಟ್ ಸಿಸ್ಟಮ್ ಬಿಸಿ ಹತ್ತುಬಿಟ್ಟಿದೆ. ಏನು ನನಗೆ ಭಯ ಆಗ್ತಿತ್ತು ಮಿಡ್ಲಲ್ಲಿ ಎಲ್ಲ ಆಫ್ ಆಗಿಬಿಡುತ್ತೋ ಅಂತೇಳಿ, ಯಾಕಂದರೆ ತಡ್ಕೊಳೋವಂಥ ಸಿಸ್ಟಮ್ ಆಗಿಲ್ಲ. ಸೊ ಅಂದಾಗೆ ನಾನು ನಿಮ್ಗೆ ಹೇಳಿದ್ದೆ, ನಿಮ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತಂದರೆ ನನ್ನ ಮೊಬೈಲಲ್ಲಿ ಇರುವಂತಹ ಆ್ಯಪ್ಸ್ನ ನೀವು ಬೈ ಮಾಡ್ಕೊಬೋದು. ಅದರಿಂದ ನಿಮಗೂ ಕೂಡ ಬೆನಿಫಿಟ್ ಇದೆ. ಸೊ ನಿಮಗೆ ಬೇಕಾಗಿರುವಂಥ ಕೋರ್ಸಸ್ಸು, ಅಂದಾಗೆ ನಿಮಗೆ ಸೆಕೆಂಡ್ ಸೆಮ್ಗೆ ಬಂದಾಗ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಕೂಡ ಅವೈಲೇಬಲ್ ಇದೆ. ನೀವು ಅದರಲ್ಲಿ ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಬೋದು. ಸೊ ಮತ್ತು ವೆಬ್ಸೈಟ್ನ ಯೂಸ್ ಮಾಡ್ಕೊಳ್ಳಿ. ವೆಬ್ಸೈಟಲ್ಲಿ ಕ್ವಶನ್ ಪೇಪರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಮತ್ತು ನಿಮ್ಮ ಜೂನಿಯರ್ಸ್ ಕೂಡ SSLC ಇರ್ಬೋದು, PUC ಇರ್ಬೋದು, ಇವರಿಗೆಲ್ಲ ಮೆಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ. ಇದನ್ನು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ತಿಳಿಸ್ಕೊಡಿ. ಓಕೆನಾ? ಸೊ ಅಂದಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದು ಆಲ್ಮೋಸ್ಟ್ 1 hour 30 minutes ಇದೆ. It is lengthy only, but nothing to worry. So all the best for your examination. Thank you very much.